अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गां च वन्दे भारतमातरम् अस्तु तेजस्विनो धीतम् अस्तु च ब्रह्मवर्चसम् सम्पादयेमहि सहस्रः वीर्यं कृषीमहि नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम्। ಕಿಂದಮ ಋಷಿಯ ಶಾಪದಿಂದ ನೊಂದ ಪಾಂಡು ರಾಜ್ಯವನ್ನು ತೊರೆದು ಕಾಡಾಡಿಯಾಗುವಾಗ ಅವನು ಮೊದಲು ಪೂರ್ತಿ ಸನ್ಯಾಸವನ್ನೇ ಬಯಸ್ತಾನೆ. ಆದರೆ ಕುಂತಿ ಮತ್ತು ಮಾದ್ರಿ ಮೊದಲಾದವರು ಬುದ್ಧಿವಾದ ಹೇಳಿ, ಹಾಗೆಯೇ ನಾವು ಜೊತೆಗಿದ್ದುಕೊಂಡೇ ಗಾರ್ಹಸ್ಥ್ಯ ಜೀವನವನ್ನು ಚೆನ್ನಾಗಿ ನಡೆಸುತ್ತಲೇ ಎಲ್ಲರಿಗೂ ಸಾಧನೆ ಆಗುವ ಹಾಗೆ ಮಾಡಿಕೊಳ್ಬೇಕು, ಕೇವಲ ನೀನೊಬ್ಬನ ಸಾಧನೆ ಅಲ್ಲ ಅನ್ನುವ ಮಾತು ಹೇಳಿದ ಮೇಲೆ ಒಪ್ಪಿಕೊಡ್ತಾರೆ. ಅದಾದ ಬಳಿಕ ವಿದುರನ ಮದುವೆಯ ಪ್ರಸಂಗವನ್ನು ಹೇಳ್ತಾ ದೇವಕ ಅನ್ನುವ ರಾಜನಿಗೆ ಪಾರಸವಿ ಅನ್ನುವ ಹೆಣ್ಣು ಮಗಳನ್ನು ತಂದು ಮದುವೆ ಮಾಡಿ ಅವನೂ ಕೂಡ ಅನೇಕ ಮಕ್ಕಳನ್ನು ಪಡೆದು ರಾಜ್ಯದಲ್ಲಿ ಒಂದು ರೀತಿ ಧರ್ಮದ ಏನೇ ಜಿಜ್ಞಾಸೆಗಳಿದ್ರೂ ಕೂಡ ಅದು ವಿದುರನ ಬಳಿ ಕೇಳಬೇಕು ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅದೇ ಹೊತ್ತಿಗೆ ಇಡೀ ಪಾಂಡುವಿನ ಮನಸ್ಸಿನಲ್ಲಿ ಇಡೀ ಒಂದು ಕ್ಷೋಭೆ ಎದ್ದು ಬಿಟ್ಟಿದೆ. ಅವನಿಗೇನು ಅಂದರೆ ಯೋಚನೆ, ಮುಂದಿನ ಜನರೇಷನ್ಗೆ ನಾನು ಹೇಗೆ ನನ್ನ ಕರ್ತವ್ಯವನ್ನು ಮೀರಿ ಹೋಗ್ತಾ ಇದ್ದೇನೆ ಅಂತ ಅನ್ನಿಸ್ತಾ ಇದೆ ಅಂತ. ಸುದ್ದಿಯೂ ಬಂದಿತ್ತು, ಕಾಡಿನಲ್ಲಿ ಎಲ್ಲೋ ಎಂಥದ್ದೋ ಗಹನವಾದ ಯಾರಿಗೂ ಪರಿಚಿತವಲ್ಲದಂತಹ ಜಾಗಗಳಿಗೆಲ್ಲ ಹೋಗಿ ಅಲ್ಲಿ ತಮ್ಮ ತಪಸ್ಸನ್ನ ಸಾಧನೆಯನ್ನು ಮುಂದುವರಿಸ್ತಾ ಇದ್ದವರಿಗೆ ಗಾಂಧಾರಿಯ ಗರ್ಭವತಿಯಾಗಿದ್ದಾರೆ ಅನ್ನುವ ಸುದ್ದಿಯೂ ಬಿತ್ತು. ಮಕ್ಕಳು ಅಂತ ನೆನಪಾದಾಗಲೆಲ್ಲ ಸಾಮಾನ್ಯ ತಾಯಿ ಅಥವಾ ತಂದೆಗೆ ಆ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ಟು ಒಂದು ಅನಿವಾರ್ಯವಾಗಿ ಈ ಸ್ಥಿತಿಯಲ್ಲಿ ನಾವು ಮಕ್ಕಳನ್ನು ಪಡೆಯಬೇಕು ಅನ್ನೋದಕ್ಕೋಸ್ಕರ ಒಂದು ಕಥೆಯನ್ನು ಹೇಳ್ತಾನೆ. ಅಂದ್ರೆ ಆ ಕಥೆಯಲ್ಲಿ ಹೇಗಾದ್ರೂ ಮಾಡಿ ಮಕ್ಕಳನ್ನು ಪಡೆಯಬೇಕು ಅನ್ನೋದು ಮುಖ್ಯ ತಾತ್ಪರ್ಯ. ಆಗ ಅವಳು ವಾಪಸ್ ಒಂದು ಕಥೆ ಹೇಳ್ತಾಳೆ, ಕುಂತಿ ಒಂದು ವಾಪಸ್ ಕಥೆ ಹೇಳ್ತಾಳೆ. ಅವಳು ಹೇಳುವ ಕಥೆ, ವಿಷಿತಾಶ್ವ ಅಂತ ಒಬ್ಬ ರಾಜ ಇದ್ದ. ಅವನು ಅತ್ಯಂತ ಸಂಭ್ರಮದಿಂದ ದೇಶವನ್ನು ಆಳ್ತಿದ್ದ. ಅದರಿಂದಾಗಿ ಅವನಿಗೆ ದೇಶದಲ್ಲಿ ಎಲ್ಲೂ ಒಂದು ಕೊರತೆಯ ಸುದ್ದಿಯೂ ಇರಲಿಲ್ಲ. ಯಾಕಂದ್ರೆ ಅವನು ಪ್ರಾಮಾಣಿಕವಾಗಿ ಜನರ ಜೊತೆಗೆ ಬೆಳೀತಾ ಇದ್ದಾದಲ್ಲಿ ಏನೇ ಅನ್ಯಾಯ ಆಗುದಿದ್ರು ಅವನಿಗೆ ತಕ್ಷಣ ಮಾಹಿತಿ ಸಿಗ್ತಾ ಇತ್ತು. ಹೀಗೆ ರಾಜ್ಯವನ್ನು ಆಳ್ತಾ ಇದ್ದಾಗ ವಸ್ತುತಃ ಈ ಕಥೆ ಹೇಳಿದ್ದೆ ಯಾಕೆ ಅಂದ್ರೆ, ಪಾಂಡು ಹೇಳಿದ ದೀರ್ಘತಮನ ಕಥೆಯೋ ಅಥವಾ ಇನ್ನೇನಾದ್ರೂ ಒಂದು ಉದ್ದದ ಕಥೆ ಇದ್ರು ಅಲ್ಲಿ ಆ ರಾಜನಿಗೆ ಇವನಿಂದಾಗಿ ಮಕ್ಕಳಾಯಿತು ಅಂತನ್ನುವ ಕಥೆಯನ್ನು ಹೇಳಿದ್ರೆ, ಇಲ್ಲೂ ಕೂಡ ಅದನ್ನ ಅಂದ್ರೆ ಅಲ್ಲಿ ಸತ್ಯವತಿಯ ಸಂದರ್ಭದಲ್ಲಿಯೂ ಆ ಕಥೆ ಅಂದ್ರೆ ದೀರ್ಘವಾಗಿ ಬಂದದ್ದಲ್ಲಿ ಇಲ್ಲಿ ನೆನಪಿಸಿಕೊಂಡು ಬಂತು. ತನ್ನ ತಮ್ಮ ಹುಟ್ಟು ಕೂಡ ವ್ಯಾಸರಿಂದಲೇ ಆದದ್ದು, ಅದರಿಂದಾಗಿ ಇದು ತಪ್ಪಲ್ಲ, ನನ್ನ ಒಪ್ಪಿಗೆಯಿಂದ ನೀನು ಅಂತಹದ್ದೊಂದನ್ನ ಒಳ್ಳೆಯ ಬ್ರಾಹ್ಮಣ ಶ್ರೇಷ್ಠನನ್ನು ಪಡೆದ್ರೆ ಅದರಿಂದ ನಮಗೆ ಮಕ್ಕಳಾದ್ರೆ ನಮ್ಮ ಕುಲಕ್ಕೆ ಕ್ಷೇಮ ಅಂತ. ಆಗ ವಿಷಿತಾಶ್ವನ ಕಥೆಯನ್ನು ಹೇಳ್ತಾಳು. ವಿಷಿತಾಶ್ವ ಬಹಳ ಗಟ್ಟಿಮುಟ್ಟಾದ ಸುಂದರನಾದ ಅತ್ಯಂತ ಯೌವನಶೀಲನಾದ ಇಡೀ ದೇಶದ ಜೊತೆಗಿನ ಸಂಬಂಧವನ್ನು ಚೆನ್ನಾಗಿ ಇಟ್ಟುಕೊಂಡ ರಾಜ. ಅವನಿಗೆ ಪರಮ ಧರ್ಮಿಷ್ಠನಾಗಿಯೂ ತಸ್ಮಿಂಶ್ಚ ಯಜಮಾನೇ ವೈ ಧರ್ಮಾತ್ಮನಿ ಮಹಾಭುಜೆ ಉಪಾಗಮನ್ ತಥೋ ದೇವಾ ಸೇಂದ್ರಾ ದೇವರ್ಷಿಭಿಃ ಸಹ. ಅವನು ಮಾಡಿದರೆ ಯಜ್ಞಗಳಿಗೆ ದೇವತೆಗಳು ತಾವಾಗಿ ಬಂದು ಅಗ್ನಿಗೆ ಕೊಡುವುದನ್ನ ಅಗ್ನಿಯ ಮಧ್ಯದಲ್ಲೇ ತಾವೇ ಕೈಯೊಡ್ಡಿ ತಗೊಳ್ತಾ ಇದ್ರಂತೆ. ಅಗ್ನಿಗೆ ಹಾಕಿ ಸುಡಬೇಕಾಗಿಲ್ಲ, ಈಗ ನಾವೆಲ್ಲ ಹಾಕಿದ್ದು ಸುಟ್ಟು ಹೋಗುತ್ತೆ ಅಂತ. ಆದ್ರೆ ಅಲ್ಲಿ ಅವನ ಧಾರ್ಮಿಕತೆಯ ಪರಮಾವಧಿಯ ದೃಷ್ಟಿಯಿಂದ ಇಂದ್ರ, ಅಗ್ನಿ, ಯಮ, ವರುಣ ಮೊದಲಾದ ದೇವತೆಗಳೆಲ್ಲ ಸ್ವತಃ ಬಂದು ಸ್ವೀಕರಿಸ್ತಾ ಇದ್ರು. ಅಂತಹ ಪ್ರಾಚ್ಯಾನ್ ಉದೀಚ್ಯಾನ್ ಪಾಶ್ಚಾತ್ಯಾನ್ ದಾಕ್ಷಿಣಾತ್ಯಾನ್ ಅನಾಕಲಯತ್. ಈ ನಾಲ್ಕು ದಿಕ್ಕುಗಳಿಂದ ಬೇರೆ ಬೇರೆ ಟ್ಯಾಕ್ಸ್ ಅನ್ನು ತೆಗೆದುಕೊಳ್ಳುವ ನೆಪದಲ್ಲಿ ಯುದ್ಧಕ್ಕೆ ಹೋದಾಗ ಇವನು ಬಂದ ಅಂದ್ರೆ ಅವರೇ ಕೈ ಎತ್ತಿ ಯುದ್ಧದ ಮೊದಲೇ ಅವನಿಗೆ ಬೇಕಾದ ಅಗತ್ಯದ ವಸ್ತುಗಳನ್ನೆಲ್ಲ ಕೊಟ್ಟು ಕಳಿಸ್ತಿದ್ರಂತೆ. ಅವನನ್ನ ಎದುರಿಸಲಿಕ್ಕೆ ಯಾರು ಸಿದ್ಧ ಇರಲಿಲ್ಲ. ಹೀಗೆ ಅವನ ಬಗ್ಗೆ ಜನ ಎಲ್ಲ ತುಂಬಾ ಹೊಗಳುತ್ತಾ ಸಂತೋಷದಿಂದ ಇದ್ದಾಗ
ಅವನ ಹೆಂಡತಿ ಹೆಸರು ಕಾಕ್ಷೀವತಿ ಅಂತ. ಕಕ್ಷೀವಾಲ ಅಂತ ಒಬ್ಬ ರಾಜ, ಅವಳ ಹೆಸರು ಭದ್ರ ಅಂತ. ಈ ಕಾಕ್ಷೀವತಿ ಅನ್ನುವಂತಹ ಹೆಣ್ಣು ಮಗಳ ಜೊತೆಗೆ ಸಂಸಾರವನ್ನು ನಡೆಸ್ತಾ ಇದ್ದಕ್ಕಿದ್ದಾಗಿ ಕ್ಷಯರೋಗ ಬಂದು ದೇಹದಲ್ಲಿ ತಾಕತ್ತೇ ಕಳೆದುಕೊಂಡು ಇದ್ದಕ್ಕಿದ್ದ ಹಾಗೆ ಪ್ರಾಣ ಬಿಡುತ್ತಾರೆ. ಆದರೆ ಇನ್ನೂ ಮಕ್ಕಳನ್ನ ಪಡೆಯದೇ ಇರುವ ಈ ದುಸ್ಥಿತಿಯನ್ನ ಭದ್ರ ನರ್ತಿಸಿಕೊಂಡು ದುಃಖ ಪಡ್ತಾಳೆ. ತಸ್ಮಿನ್ ಪ್ರೇತೆ ಮನುಷ್ಯೇಂದ್ರೇ ಭಾರ್ಯಾಸ್ಯ ವೃಷ ದುಃಖಿತ ತೇನಾಚಿರೇಣ ಕಾಲೇನ ಜಗಾಮಾಸ್ತಮಿವಾಂಶುಮಾನ್. ಹೇಗೆ ಸೂರ್ಯ ಸಾಯಂಕಾಲದ ಹೊತ್ತು ಮುಳುಗಿದ ಮೇಲೆ ಪೂರ್ತಿ ಒಂದು ರೀತಿ ಕತ್ತಲೆಯಾಗಿ ಬದುಕಿನಲ್ಲಿ ಆಸಕ್ತಿಯೇ ಕಳೆದು ಹೋಗುತ್ತೆ ಎನ್ನುವ ಸ್ಥಿತಿ ಒದಗುತ್ತೋ ಹಾಗಾಯಿತು ಅವಳ ಬದುಕು. ಅಪುತ್ರ ಪುರುಷ ವ್ಯಾಘ್ರ ವಿಲಲಾಪೇತಿ ನ ಶ್ರುತಂ. ಅಪುತ್ರ, ನಾನು ಪುತ್ರ ಇಲ್ಲದವಳು ಅಂತ ಬಹಳ ದುಃಖದಿಂದ ಅಳುತ್ತಾ ಆ ಹೆಣದ ಮುಂದೆ ಕೂತು ದುಃಖ ಪಡುತ್ತಿದ್ದಾಳೆ. ನಾರಿ ಪರಮ ಧರ್ಮಜ್ಞ ಸರ್ವಾ ಭರ್ತೃ ವಿನಾಕೃತ. ಹೆಣ್ಣಿಗೆ ಗಂಡನ ಜೊತೆಗಿದ್ದು ಮಾಡಿದ ಸತ್ಕರ್ಮದಲ್ಲಿ ಹೆಚ್ಚು ಫಲ ಸಿಗುತ್ತೆ. ಆ ಸಂಬಂಧ ಇಲ್ಲದೆ ಹೋದಾಗ ಆ ಕಾರ್ಯವನ್ನು ನಡೆಸುವುದರಲ್ಲಿ ಆಸಕ್ತಿಯೂ ಇಲ್ಲದೆ ಅಥವಾ ಅದರ ಪೂರ್ಣತೆಯನ್ನು ಸಂಪಾದನೆ ಮಾಡಲಿಕ್ಕೆ ದೀಕ್ಷೆ ತೆಗೆದುಕೊಳ್ಳಿಕ್ಕಾಗದೆ ದುಃಖ ಪಡ್ತಾಳೆ. ಅದರಿಂದಾಗಿ ತ್ವದ್ಗತಿಂ ಗಂತುಮಿಚ್ಛಾಮಿ ಪ್ರಸೀದ ಸ್ವನಯ ಸ್ವಮಾಂ. ನೀನು ಹೋಗುವಾಗ ಒಬ್ಬನೇ ಯಾಕೆ ಹೋದೆ? ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ರೆ ಈ ದುಃಖ ಪಡುವ ವ್ಯವಸ್ಥೆಯಲ್ಲಿ ನಾನೊಬ್ಬಳೇ ಭಾಗಿಯಾಗಬೇಕಾಗಿರ್ಲಿಲ್ಲ. ಎಲ್ಲ ಸಂದರ್ಭದಲ್ಲೂ ಜೊತೆಗಿರ್ತೇನೆ ಅಂತ ಹೇಳಿ ಈಗ ನನ್ನನ್ನು ಬಿಟ್ಟು ಹೋದದ್ದು ಎಷ್ಟು ಸರಿ. ಆದ್ರಿಂದ ಪೃಷ್ಠತೋ ನ ಗಮಿಷ್ಯಾಮಿ, ನಾನು ನಿನ್ನ ಹಿಂದೆಯೇ ಪ್ರಾಣವನ್ನು ತೊರೆಯುತ್ತಾ ಇದ್ದೇನೆ, ನಿನ್ನ ಹಿಂದೆ ಬರ್ತಾ ಇದ್ದೇನೆ ಅಂತ ಹೀಗೆ ತ್ವಾಮಹಂ ನರಶಾರ್ದೂಲ ಗಚ್ಚಂತಂ ಅನಿವರ್ತಿತು. ಮತ್ತೆ ವಾಪಸ್ಸು ಬರದೇ ಇರುವ ಜಾಗಕ್ಕೆ ನಾನು ನಿನ್ನ ಜೊತೆಗೆ ಹೊರಟು ಬರ್ತಾ ಇದ್ದೇನೆ. ಇಲ್ಲಿಗೆ ಬರುವ ಆಸೆ ನನಗೆ ಯಾವತ್ತೂ ಇಲ್ಲ. ಯಾಕೆಂದ್ರೆ ಎಲ್ಲ ಸಂದರ್ಭದಲ್ಲೂ ನೆರಳಿನಂತೆ ನಿನ್ನ ಜೊತೆಗಿದ್ದಲ್ಲಿ ಈ ಸಂದರ್ಭ ಮಾತ್ರ ನಿನ್ನಿಂದ ಹೊರತಾಗಿ ನೆರಳಲ್ಲದೆ ದೂರ ಇದ್ದೇನೆ ಅಂತ ಅನ್ನೋದು ನನಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬದುಕಿದ್ರೆ ಸುಖ ಇರಲಿ ದುಃಖ ಇರಲಿ ಎರಡೂ ನಿನ್ನ ಜೊತೆಗೆ. ಈಗ ಅದು ಬಿಟ್ಟು ಕೇವಲ ನನ್ನ ಒಬ್ಬಳ ಯೋಚನೆಯನ್ನು ಇಟ್ಟುಕೊಂಡು ನಂಗಿಲ್ಲಿ ಯಾವ ಆಸೆಯೂ ಉಳಿದಿಲ್ಲ. ಸಂಯುಕ್ತ ವಿಪ್ರಯುಕ್ತಾಶ್ಚ ಪೂರ್ವದೇಹೇ ಕೃತಾಮಯ ತದೆದಂ ಕರ್ಮ ವಿಪಾಪೈಹಿ ಪೂರ್ವದೇಹೇಶು ಸಂಚಿತಂ. ಹೋದ ಜನ್ಮದಲ್ಲಿ ಯಾವ ಬದುಕಿನ ದಂಪತಿಗಳನ್ನ ದೂರ ಮಾಡಿದ್ದೇನೋ ಗೊತ್ತಿಲ್ಲ. ಮತ್ತೆ ಅವಳು ಅದನ್ನೇ ಹೇಳ್ತಾಳೆ, ಹಿಂದೆ ಪೂರ್ವದೇಹೇಶು ಸಂಚಿತಂ, ಹಿಂದಿನ ದೇಹದಲ್ಲಿ ಮಾಡಿದ ಕರ್ತವ್ಯ ಅದರಲ್ಲಿ ಕೆಲವೊಂದು ಸರ್ತಿ ಯಾವುದಾದ್ರೂ ಒಂದು ಸಂಬಂಧ ಮುರಿದು ಬೀಳುವುದಕ್ಕೆ ಕಾರಣ ಆಗಿದ್ರೆ ಅದರಿಂದಾಗಿ ಸಂಯುಕ್ತ ವಿಪರಯುಕ್ತ ಅಷ್ಟ ಜೋಡಿಸಬೇಕಾದ ಜಾಗದಲ್ಲಿ ಬಿಡಿಸಿ ಹಾಕಿದ ಪಾಪಕ್ಕೆ ಒಳಗಾಗಿ ಈಗ ಇಂತಹ ದುಃಖವನ್ನು ನಾನು ಅನುಭವಿಸ್ತಾ ಇದ್ದೇನೆ ಅಂತ. ಅಧ್ಯ ಪ್ರಭೃತಿ ಅಹಂ ರಾಜನ್ ಕುಶ ಸಂಸ್ತರ ಶಾಯಿನಿ ಭವಿಷ್ಯಾಮಿ ಅಸುಖಾವಿಷ್ಠ ತ್ವದ್ದರ್ಶನ ಪರಾಯಣ. ನಾನು ದೇಹವನ್ನು ಬಿಡುವುದು ತೀರ್ಮಾನ, ಆದರೆ ನಿನ್ನ ನಿರೀಕ್ಷೆ ನನಗಿರುತ್ತೆ. ನೀನು ವಾಪಸ್ಸು ಬರುವ ತನಕ ಅದು ಒಪ್ಪಿಕೊಳ್ಳುತ್ತೇನೆ. ನೀನು ಬರಲಿಲ್ಲ ಅಂದ್ರೆ ಈ ದೇಹ ಮಣ್ಣಿಗೆ ಹೋಗುತ್ತೆ ಅಂತ ಹೀಗೆ ದರ್ಶಯಸ್ವ, ನಿನ್ನನ್ನು ನೀನು ತೋರಿಸಿಕೊಡು. ಶಾಧಿಮಾ, ನನ್ನನ್ನ ಅನುಶಾಸನ ಮಾಡು, ನನಗೇನು ಮಾಡಬೇಕು ಏನು ಮಾಡಬಾರದು ಅಂತ ಅನ್ನೋದರ ಬಗ್ಗೆ ತಿಳುವಳಿಕೆ ಕೊಡು. ಹೀಗೆ ನೀನು ಬಿಟ್ಟು ಹೋಗುವುದು ಮಾತ್ರ ಸ್ವಲ್ಪವೂ ತರವಲ್ಲ ಅಂತ ಹೇಳಿದಾಗ ಇದ್ದಕ್ಕಿದ್ದ ಹಾಗೆ ಕುಂತಿ ಹೇಳ್ತಾಳೆ, ಆ ದೇಹದ ಶರೀರದಲ್ಲಿ ವಸ್ತುತಃ ಪ್ರಾಣ ಹೊರಟು ಹೋಗಿದೆ ಎನ್ನುವ ಸ್ಥಿತಿ ಇದ್ದಾಗಲೂ ಮತ್ತು ಆ ದೇಹ ಪೂರ್ತಿಯಾಗಿ ಎದ್ದೇಳದೆ ಹಾಗೆ ಆ ಹೆಣದ ಬಾಯಿಯಿಂದಲೇ ಮಾತುಗಳು ಹೊರಟು ಉತ್ತಿಷ್ಟ ಭದ್ರೆ ಗಚ್ಚತ್ವಂ ದದಾನೀಹ ವರಂತವ ಜನಯಿಷ್ಯಾಮಿ ಪತ್ಯಾನಿ ತ್ವಯ್ಯಹಂ ಚಾರುಹಾಸಿನಿ. ನೀನಿಷ್ಟು ದೃಢವಾಗಿ ಕುಲದ ಉದ್ದೇಶದಿಂದ ಪ್ರಾರ್ಥನೆ ಮಾಡಿಕೊಂಡು ಮಕ್ಕಳನ್ನು ಪಡೆಯಬೇಕು ಅಂತ ಹಠ ತೊಟ್ಟದ್ದು ನನಗೆ ಬಹಳ ಸಂತೋಷ ಆಯಿತು. ಅವನಿಗೆ ಬಹಳ ಹೊತ್ತು ಆಕೆಯ ದುಃಖವನ್ನು ತಡಿಲಿಕ್ಕಾಗಲಿಲ್ಲ. ಆ ದೇಹದ ಸುತ್ತಲೇ ಆ ಜೀವ ಹಾಗೆ ಓಡಾಡ್ತಾ ಇತ್ತು. ಅದಕ್ಕೋಸ್ಕರನೇ ಹೇಳುದು, ಆ ಸಂದರ್ಭದಲ್ಲಿ ಬಹಳ ದುಃಖ ಪಡಬಾರದು. ಪಡುವುದು ಅಂತಂದ್ರೆ ದುಃಖ ಆಗತ್ತೆ, ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನ ತೀರಾ ವಿಲಾಪದ ಪರಮಾವಧಿಗೆ ಹೋಗುದು ಅಂತ ಉಂಟಲ್ವ, ಅದು ಆ ಜೀವಕ್ಕೆ ಬಹಳ ಕಷ್ಟ ಆಗುತ್ತೆ. ಇವಳು ಒಳ್ಳೆಯ ಕಾರಣದಿಂದ ಮಾಡಿದ್ದು ಅನ್ನುವ ಕಾರಣಕ್ಕೆ ಅವನು ಮಾತಾಡಿ ಹೇಳ್ತಾನೆ, ಏವ ಮುಕ್ತಾತು ಸಾದೇವಿ ತಥಾ ಚಕ್ರೇವ ವರ್ತಿತ. ಸ್ವಲ್ಪ ದಿವಸದಲ್ಲಿ ನನ್ನ ಶರೀರವನ್ನು ಹೀಗೆ ರಕ್ಷಿಸು. 7ನೇ ದಿನ ಅಥವಾ 8ನೇ ದಿನ, 11ನೇ ದಿನ, 14 ದಿನ, ಹೀಗೆ 4 ದಿನಗಳಲ್ಲಿ ಯಾವಾಗ ನಿನ್ನ ದೇಹದಲ್ಲಿ ಋತುಕಾಲ ಉಂಟಾಗಿ ಸ್ನಾನವನ್ನು ಮಾಡಿ ನನ್ನ ಎದುರುಗಡೆ ಬಂದು ನೀನು ಪೂರ್ತಿ ಅಂತಾದರೆ ನಿನಗೆ ಬೇಕಾದಂತಹ ಪುತ್ರಾರ್ಥಿನಿ, ನೀನು ಮಕ್ಕಳನ್ನು ಬಯಸಿ ಬಂದವಳು ಅನ್ನುವ ಸಂತೋಷವನ್ನ ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿ ಸಾತೇನ ಸುಷುಭೇ ದೇವಿ ಶವೇನ ಭರತರ್ಷಭ ಬಂದು ಕೂತಿದ್ದಾಳೆ.
ದೇಹದ ಒಳಗೆ ಆತನ ದೇಹದ ಸಾರ ಪ್ರವೇಶ ಆಗಿದೆ. ಅಂದ್ರೆ ಹೆಣ ಹಾಗೇ ಇದೆ, ಆದ್ರೆ ಅವಳು ಹೇಳಿದ ಮಾತಿನ ಭರವಸೆ ಅಷ್ಟಿತ್ತು. ಅದರಿಂದಾಗಿ ತೇಜಸ್ಸು ಅವನ ದೇಹದಿಂದ ಹೊರಕ್ಕೆ ಬಂದು ಅದು ಅವಳ ಗರ್ಭವನ್ನು ಪ್ರವೇಶ ಮಾಡಿದೆ, ಮಕ್ಕಳನ್ನು ಪಡೆದಿದ್ದಾಳೆ. ಅದು ಸ್ವಲ್ಪ ಅಲ್ಲ, ಒಟ್ಟಿಗೆನೆ ತ್ರೀನ್ ಶಾಲ್ವಾನ್ ಚತುರಃ ಭದ್ರಾನ್, ಅದು ಒಂದೇ ಸರ್ತಿ ಪ್ರವೇಶ ಮಾಡಿದ್ದಾದ್ರೂ ಮಕ್ಕಳನ್ನು ಪಡೆದದ್ದು ಕಾಲಕ್ರಮೇಣ. ಹೀಗೆ 3 ಮತ್ತೆ 4 7 ಮಕ್ಕಳನ್ನು, 3 ಜನ ಸಾಲ್ವರನ್ನ 4 ಜನ ಮದ್ರರನ್ನ ಮಕ್ಕಳನ್ನಾಗಿ ಪಡೆದ್ಲು. ಅವಳು ಆ ದೃಢವಾದ ನಿರ್ಧಾರವನ್ನು ಮಾಡಿ ಮಕ್ಕಳನ್ನು ಪಡೆದ್ಲು ಅನ್ನುವುದು ದೇಹದಲ್ಲಿ ಜೀವ ಇಲ್ಲದೆ ಇರುವಾಗಲೇ ಅವಳ ದೃಢತೆಯಿಂದ ಶರೀರವನ್ನ ಅಂದ್ರೆ ಒಪ್ಪಿಸಿಕೊಂಡು ಮಕ್ಕಳನ್ನು ಪಡೆದಿದ್ದಾಳೆ ಅಂತಂದ್ಮೇಲೆ ನೀನು ಇನ್ನೂ ನನ್ನ ಎದುರುಗಡೆ ಇದ್ದಿ, ನೀನು ಮನಸ್ಪೂರ್ವಕವಾಗಿ ನನ್ನನ್ನ ಯೋಚಿಸಿ ಇವಳಿಗೆ ಮಕ್ಕಳಾಗಲಿ ಅಂತ ಸಂಕಲ್ಪ ಮಾಡಿದ್ರೆ, ಮಕ್ಕಳಾಗಬೇಕು ಅಂದ್ರೆ ದೇಹದ ಸಂಬಂಧವೇ ಆಗ್ಬೇಕು ಅಂತ ನಿಯಮ ಇಲ್ಲ. ನಮ್ಗೆ ಪ್ರಾಣಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಕಣ್ಣಿನಿಂದಲೇ ದೃಷ್ಟಿಯನ್ನಿಟ್ಟು ಯಾವುದು ನವಿಲುಗಳಲ್ಲಿ ಗರ್ಭೋತ್ಪತ್ತಿ ಆಗುತ್ತೆ, ಅದು ದೇಹ ಸೇರುವುದೇ ಇಲ್ಲ. ಹಾಗೆಯೇ ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ಸಂಯೋಗಾತ್, ಕೇವಲ ಸಂಕಲ್ಪದಿಂದ ಆಗತ್ತೆ, ಕೇವಲ ದರ್ಶನದಿಂದ ಆಗತ್ತೆ, ಕೇವಲ ಸ್ಪರ್ಶದಿಂದ ಮೈ ಮುಟ್ಟುದಷ್ಟೇ. ಮುಂದೆ ಕುಂತಿಯ ಎಲ್ಲ ಮಕ್ಕಳನ್ನು ಪಡೆಯುವ ಕ್ರಮದಲ್ಲಿ ಹಾಗೆ ಹೇಳ್ತಾರೆ, ಆಲಭನ, ಬರೀ ಸ್ಪರ್ಶ ಮಾತ್ರದಿಂದ ದೇವತೆಗಳಿಂದ ಮಕ್ಕಳನ್ನು ಪಡೆದರು ಅಂತ. ಹಾಗೆ ಅವಳು ಸ್ಪರ್ಶ ಮಾಡಿ ಆ ದೇಹದಿಂದ ಸಾರವನ್ನು ಸ್ವೀಕರಿಸಿ ಮಕ್ಕಳನ್ನು ಪಡೆದಿದ್ದಾಳೆ. ಹೀಗೆ ಮಕ್ಕಳನ್ನು ಪಡೆಯುವುದಕ್ಕೆ ಏನು ಕಷ್ಟ ಇಲ್ಲ. ಅದರಿಂದಾಗಿ ನನಗೆ ಇನ್ನೊಂದು ವ್ಯಕ್ತಿಯ ಜೊತೆಗೆ ಬದುಕನ್ನು ಹಂಚಿಕೊಂಡು ನಿನಗೆ ಮಕ್ಕಳ ಸುಖವನ್ನು ಕೊಡ್ತೇನೆ ಅಂತ ಮಾತ್ರ ನನ್ನಿಂದ ನಿರೀಕ್ಷಿಸಬೇಡ, ಈ ವಿಷಯದಲ್ಲಿ ನಾನು ಒತ್ತಾಯ ಮಾಡಬೇಡ ಅಂತ ಕುಂತಿ ಹೇಳ್ತಾನೆ. ಆಗ ಪಾಂಡು ಇನ್ನೊಂದು ಕಥೆ ಹೇಳ್ತಾನೆ, ನಿನ್ನ ಅಪೇಕ್ಷೆ, ನಿನ್ನ ಉದ್ದೇಶ, ನಿನ್ನ ಆಸಕ್ತಿ ಇದೆಲ್ಲದಕ್ಕೂ ನಾನು ಪೂರ್ತಿ ಶರಣು. ನಿನಗೆ ಅವನು ನಿನ್ನ ಕೈಗಳನ್ನೇ ಕಾಲು ತಂದುಕೊಳ್ಳುವ ಹಾಗೆ ಹೇಳ್ತೇನೆ ಅಂತ ಅವಳ ಮೃದುವಾದ ಕೈಯನ್ನು ಒತ್ತಿಕೊಂಡು ಹೇಳ್ತಾನೆ. ನೀನು ಹೇಳಿದ್ದು 100ಕ್ಕೆ 100 ಸತ್ಯ. ಇದು ಆ ಕಾಲದ ದೊಡ್ಡವರ ಸಮಾಗಮ. ನಾವು ಇನ್ನೂ ಅಂಥ ದೊಡ್ಡ ಮಟ್ಟಕ್ಕೆ ಏರಿದವರಲ್ಲ, ನಾವು ರಾಜರಷ್ಟೇ, ಈ ಭೂಮಿಯಲ್ಲಿ ಓಡಾಡಿಕೊಂಡಿರುವವರು. ಅವರೆಲ್ಲ ಅಂತಹ ದೇವಲೋಕಕ್ಕೂ ನೇರವಾಗಿ ಹೋಗಿ ಬರುವಂತಹ ತಾಕತ್ತಿದ್ದು ತಮ್ಮ ಮನಸ್ಸಿನ ಸಿದ್ಧಿಯಿಂದಾಗಿ ಅಂತಹ ಯೋಚನೆಗಳಿಂದ ಪಡೆಯಲು ಸಾಧ್ಯ ಇದೆ. ನಮಗೆ ಅಷ್ಟು ಶಕ್ತಿ ಇನ್ನೂ ಬಂದಿಲ್ಲ. ಆದ್ರಿಂದಾಗಿ ನಾನು ಒಳ್ಳೆಯ ಉದ್ದೇಶದಿಂದಲೇ ಕೇಳಿಕೊಳ್ತಾ ಇದ್ದೇನೆ. ನಿನಗೊಂದಿದ್ರ ಬಗ್ಗೆ ಕತೆ ಹೇಳ್ತೇನೆ. ನೀನು ಹೇಳಿದ್ದು ಸರಿ. ಇದರಲ್ಲಿ ಯಾವ ಅನಾವೃತಾ ಕಿಲಪುರ ಸ್ತ್ರೀಯ ಆಸನ್ ವರಾನನೆ ಕಾಮಾಚಾರ ವಿಹಾರಿಣ್ಯ ಸ್ವಾತಂತ್ರ್ಯಾಶ್ಚಾರುಹಾಸಿನಿ, ಉದ್ದಾಲಕನ ಕಥೆಯನ್ನು ಹೇಳ್ತಾರೆ. ಉದ್ದಾಲಕನ ಕಥೆ ಇನ್ನೂ ಒಂದು ಸರ್ತಿ ಬರುತ್ತೆ, ಬೇರೆ ಕಡೆಯಲ್ಲೂ ಈ ಕಥೆ ಉಲ್ಲೇಖ ಇದೆ ಪುರಾಣದಲ್ಲಿ. ಉದ್ದಾಲಕನಿಗೆ ಶ್ವೇತಕೇತು ಅನ್ನುವ ಮಗ, ಇನ್ನೂ ಒಬ್ಬ ಇದ್ದ ನಚಿಕೇತ. ಇವನು ಗುರುಕುಲದಿಂದ ಓದಿ ಬಂದವ, ಅವನು ಗುರುಕುಲಕ್ಕೆ ಹೋಗದೆ ಹಾಗೆ ಇದ್ದವ. ಬರೀ ಮನೆಯ ಸುತ್ತಲಿನ ಅನುಭವ ಬಿಟ್ರೆ ಅವನು ಗುರುಕುಲದಲ್ಲಿ ಓದಿ ಬಂದವನಲ್ಲ. ಆದ್ರೆ ಶ್ವೇತಕೇತುವಿನ ಅಧ್ಯಯನ ಇತ್ಯಾದಿಗಳಾಗಿ ಅವನ ಅಪ್ಪನ ಜೊತೆಗೆ ಸೇವೆ ಮಾಡಿಕೊಂಡಿದ್ದಾಗ ಒಂದು ದಿನ ಯಾರೋ ಒಬ್ಬ ಆಗದ ಒಂದು ಪರಿಸ್ಥಿತಿಯನ್ನು ಹೇಳ್ತಾರೆ. ನಮ್ಗೆ ಇದೆಲ್ಲ ಓದಿದ್ರೆ ಒಂಥರ ವಿಚಿತ್ರ ಅನ್ನಿಸ್ಬಹುದು. ಆದರೆ ಆ ಕಾಲದಲ್ಲಿ, ಋಷಿಗಳ ಕಾಲದಲ್ಲಿ ಹೆಣ್ಣಿಗೆ ನಿರ್ಬಂಧ ಇರಲಿಲ್ಲ. ಋತುಕಾಲದಲ್ಲಿ ಮಕ್ಕಳನ್ನು ಪಡೆಯುವುದು ಗಂಡನಿಂದಾದ್ರೂ ಕೂಡ ಅಕಸ್ಮಾತ್ ಯಾವುದಾದ್ರೂ ಕೌಟುಂಬಿಕವಾದ ಸಮಸ್ಯೆಗೆ ಕಾರಣವಾಗದೇ ಇರುವಂತಹ ದೇಹದ ಹಂಚಿಕೆ ಇದ್ರೆ ಅದಕ್ಕೆ ಯಾವುದೇ ಶಾಸ್ತ್ರದ ವಿರೋಧ ಇರಲಿಲ್ಲ. ಆದರೆ ಯಾವಾಗ ಅದು ಕೇವಲ ದೇಹದ ಬಯಕೆ ಮಾತ್ರ ಆಗಿ ಯಾವುದೇ ರೀತಿಯ, ಆಗ ಅದರಲ್ಲಿ ತುಂಬಾ ಅಂತರಂಗದ ದರ್ಶನಗಳಿವೆ. ವಸ್ತುತಃ ಅತಿಥಿಯಾಗಿ ಬಂದವನನ್ನ ಎಲ್ಲ ರೀತಿಯಿಂದಲೂ ಕೂಡ ಸೇವೆ ಮಾಡಬೇಕು ಅಂತ ಹೇಳುವಾಗ ಅದು ಎಂಥವರು, ಯಾರು ದಾರಿ ಹೋಗರು ಅವರು ಇವರು ಅಲ್ಲ, ಯಾರಾದರೂ ಅಂತಹ ದೊಡ್ಡ ಭಗವದ್ ಭಕ್ತರು ಅಥವಾ ಎಲ್ಲ ರೀತಿಯಿಂದ ಸಿದ್ಧಿಯನ್ನು ಪಡೆದವರು ಅಂತಾದಾಗ ಅವರ ಎಲ್ಲ, ಅದರ ಅರ್ಥ ಅವರು ಹಾಗೆ ಸೇರಬೇಕು ಅಂತಿಲ್ಲ. ನಿಮ್ಮ ಸೇವೆಗೆ ನಾನು ಎಲ್ಲ ರೀತಿಯಿಂದ ಸಿದ್ಧ ಅಂತ ಮನಸ್ಥಿತಿ ಇದ್ರೆ ಸಾಕದು ಆಯ್ತು ಅಂತ ಲೆಕ್ಕ. ಆ ರೀತಿಯ ಭಾವನೆಯಿಂದ ಅವರ ಬದುಕು ನಡೀತಾ ಇತ್ತು. ಅದನ್ನ ಪಾಂಡು ಹೇಳ್ತಾನೆ, ಕಾಮಾಚಾರ ವಿಹಾರಿಣ್ಯ, ಬಯಸಿದಂತೆ ಬಯಸಿದವರ ಜೊತೆಗೆ ಬದುಕನ್ನ, ಪ್ರಾಣಿಗಳಲ್ಲಿ ಹೇಗೆ ನಿಯಮ ಇಲ್ಲವೋ ಹಾಗೆ ಮನುಷ್ಯರಲ್ಲಿ ಯಾವ ನಿಯಮ ಇರಲಿಲ್ಲ. ಆದರೆ ಅದು ತೀರಾ ನಾಗರಿಕತೆಯ ಹಂತವನ್ನು ದಾಟಿ ಕೇವಲ ದೈಹಿಕ ವಾಂಛೆಯಾಗಿ ಅದು ಕೆಟ್ಟ ಕಾಮವಾಗಿ ಕಾಡಿದಾಗ ಅದರ ನಿರ್ಬಂಧವನ್ನು ತರಬೇಕಾದ ಅನಿವಾರ್ಯ ಉಂಟಾಯಿತು. ಅದನ್ನು ನಾನು ಹೇಳ್ತೇನೆ ಅಂತ ಹೇಳಿ ಈ ಕಥೆಯನ್ನು ಹೇಳ್ತಾರೆ. ಸ್ತ್ರೀನಾಂ ಅನುಗ್ರಹಕರ ಸಹಿಧರ್ಮ ಸನಾತನ, ಅವರಿಗೆ ಎಲ್ಲರಲ್ಲೂ ಮರ್ಯಾದೆ ಇತ್ತು. ಯಾರು ಕೂಡ ಅದನ್ನ ಭೋಗದ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ಜನರಲ್ಲೂ ಆ ಭಾವನೆ ಇತ್ತು, ಅವಳಲ್ಲೂ ಕೂಡ ಇದು ಕೇವಲ
ದೈಹಿಕ ಛಾಂಚೆ ಅಲ್ಲ, ಇದು ಕೌಟುಂಬಿಕವಾದ ಸಂಪತ್ತನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಈ ದೇಹದ ವಿನಿಯೋಗ ಅನ್ನೋ ಎಚ್ಚರ ಇತ್ತು. ಎರಡೂ ಕಡೆಯಿಂದ ಸರಿಯಾದ ತಿಳುವಳಿಕೆ ಇದ್ರೆ ಮಾತ್ರ ಸಮಾಜದಲ್ಲಿ ಗೌರವ ಉಳಿಯಲು ಸಾಧ್ಯ. ಭೋಗದ ವಸ್ತು ಅಂತ ನೋಡುವ ಕಣ್ಣೂ ತಪ್ಪು, ಭೋಗಕ್ಕೋಸ್ಕರ ಇರುವುದು ಶರೀರ ಅಂತ ಭಾವಿಸುವ ಯೋಚನೆಯೂ ತಪ್ಪು. ಆದ್ರೆ ಎರಡೂ ಆಗ ಆ ಕಾಲದಲ್ಲಿ ಋಷಿಗಳ ಕಾಲದಲ್ಲಿ ಇರಲಿಲ್ಲ, ಅದರಿಂದಾಗಿ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಶ್ವೇತಕೇತುವಿನ ಕಾಲದಲ್ಲಿ ಒಂದು ಅನಾಹುತ ನಡೆದು ಹೋಯಿತು. ನಾಗ್ನಿಸ್ತೃಪ್ಯತಿ ಕಾಷ್ಠಾನಾಂ ನಾಪಕಾನಾಂ ಮಹೋದಧಿ. ರಾಜ ಅಲ್ಲ, ಋಷಿ. ಶ್ವೇತಕೇತು ಹಳೆಯ ಕಾಲ ಅಂತ ಇವನು ಪಾಂಡು ಹೇಳ್ತಾ ಇರೋದು. ಆ ಕಾಲದಲ್ಲಿ ಪಶುಗಳಂತೆ ಮನುಷ್ಯರ ವರ್ತನೆ ಇರ್ತಿತ್ತು. ಯಾವುದೇ ನೀತಿ ನಿಯಮ ಅಂತ ಹೀಗೆ ಇವು ಸೇರಬಹುದು ಸೇರಬಾರದು ಅಂತ ಇರಲಿಲ್ಲ. ಅಂದ್ರೆ ಸ್ವತಃ ಸ್ವಂತ ವಿವೇಕದಿಂದಲೇನೆ ಆ ನಿಯಮಗಳನ್ನ ಅರ್ಥ ಮಾಡಿಕೊಂಡು ಬದುಕ್ತಾ ಇದ್ರು. ಪಾಪ ಬರುತ್ತೆ ಅಂತ ಒಂದು ಚೌಕಟ್ಟಿರ್ಲಿಲ್ಲ. ವಸ್ತುತಃ ಸೇರ್ತಾ ಇದ್ರು ಅಂತ ಅರ್ಥ ಅಲ್ಲ, ಸೇರಿದ್ರೂ ಕೂಡ ಅದರಲ್ಲಿ ಯಾವುದೋ ಒಂದು ಬಲಿಷ್ಠವಾದ ಕಾರಣ ಇದ್ದಾಗ ಮಾತ್ರ ಸೇರ್ತಾ ಇದ್ರು. ಅದರಿಂದಾಗಿ ಅದೇನಾಯ್ತು, ಆ ಕಾರಣವನ್ನು ನೆಪವಾಗಿಟ್ಟುಕೊಂಡು ಈಗ ಮಾಂಸ ತಿನ್ನಬೇಕು ಅಂತ ಬಯಸಿದಾಗ ಹೋಮ ಮಾಡುವ ಬಯಕೆ ಇದೆಯಲ್ವಾ, ಆ ರೀತಿ ವಿನಾಕಾರಣ ಕೆಲವೆಲ್ಲ ಯೋಚನೆಗಳು ತಪ್ಪು ದಾರಿ ಇಳಿದಾಗ ಇಂತಹ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾಯಿತು ಅಂತ ಹೇಳ್ತಾ ಶ್ವೇತಕ್ಕೆ ಕಥೆ ಹಾಗನ್ಸುತ್ತೆ. ಕಷ್ಟ ಇದೆ, ಆದ್ರೆ 8 ದಿವಸ ಇಡುವುದನ್ನು ಇವತ್ತಿಗೂ ಮಾಡ್ತಾರೆ. ಏನು ಕೆಡದ ಹಾಗೆ ತಿಂಗಳಾನ್ಗಟ್ಟೆ 72-80 ದಿವಸ ಇಟ್ಕೊಂಡಿದ್ದಾರೆ. ಸರಿಯಲ್ಲ. ಆದ್ರೆ ಅಲ್ಲಿ ಅವರ ಉದ್ದೇಶ ಇದ್ದದ್ದು ಮತ್ತು ಆ ವಿಶಿತಾಶ್ವನ ತಪಸ್ಸು ಇದು ಕೆಲಸ ಮಾಡಿದ್ದಾರೆ. ನಮ್ಗೆ ಕೆಲವೆಲ್ಲ ಇವತ್ತಿನ ಎಲ್ಲ ಸೈನ್ಸಿಗೂ ನಾವು ಅನ್ವಯಿಸಿ ಹೇಳಿ ಬರುತ್ತೆ ಅಂತ ಹೇಳಿ ಬರಲ್ಲ. ಅಲ್ಲ, ಮಾತಾಡ್ತು ಅಂತ ಹೇಳಿ ನಗುದು ಅನ್ನೋದಕ್ಕಿಂತ ಕೆಲವೊಂದು ಸರ್ತಿ ಸತ್ತ ಶರೀರ ಮತ್ತೆ ವಾಪಸ್ ಬಂದು ಮಾತಾಡಿ ಮತ್ತೆ ಸಾಯುವುದಿದೆ. ಶರೀರ ಹೇಳಲಿಲ್ಲ, ಬರೀ ಮಾತು ಬಂತು. ಅದರಿಂದ ಭೂತ ಅಂತಾನೆ ಅನ್ಕೊಳ್ಳಿ, ತಪ್ಪೇನಿಲ್ಲ. ಭೂತ ಅಂತಾನೆ ಅನ್ಕೊಳ್ಳಿ. ಭೂತ ಅಲ್ಲದೆ ಏನಲ್ಲ, ಭೂತವೇ. ಭೂತ ಅಂದ್ರೆ ಆಗಿ ಹೋದದ್ದು ಅಂತ ಅಲ್ಲ. ಆಗಿ ಹೋದ ಜೀವ ಈ ಶರೀರದಲ್ಲಿ ಅದಕ್ಕೆ ಮತ್ತೆ ಅಸ್ತಿತ್ವ ಇಲ್ಲ. ಆದ್ರೆ ಶರೀರದಿಂದ ಕೊಡಬೇಕಾದ ತೇಜಸ್ಸನ್ನು ಕೊಟ್ಟು ಹೋಯಿತು. ಹೌದು, ಆದ್ರೂ ಶರೀರದಲ್ಲಿ ಸಾವು ಆದ ಮೇಲೂ ಬಹಳ ಹೊತ್ತು ಧನಂಜಯ ಅನ್ನುವ ಪ್ರಾಣ ಇರುತ್ತೆ. ಸರಿ, ಇವಾಗ ಇಟ್ ಇಸ್ ದ ಎಸೆನ್ಸ್ ಆಫ್ ದ ಬಾಡಿ ಅಲ್ವಾ ಸರ್? ಅವ್ರು ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನ್ ಯೋಚನೆ ಮಾಡ್ತಾರೆ, ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ, ಅದು ಹೌದು. ಅವನಿಗೆ ಶರೀರದಲ್ಲಿ ಪ್ರವೇಶ ಮಾಡಿ ಅವನಿಗೆ ನಾನು ಮತ್ತೆ ಬದುಕನ್ನು ಕೊಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ಪ್ರವೇಶ ಮಾಡಿದ, ತೇಜಸ್ಸನ್ನು ಕೊಟ್ಟು ಹೋದ. ಜೀವ ಅಲ್ಲೇ ಇತ್ತು, ಶರೀರದಲ್ಲಿ ಮೂವ್ಮೆಂಟ್ ಇರಲಿಲ್ಲ ಅಷ್ಟೇ. ಆದ್ರೆ ಆ ಜೀವ ಅಲ್ಲೇ ಇತ್ತು. ಇದ್ದೇ ಸ್ಪರ್ಶದಿಂದಾಗಿ ಗರ್ಭವನ್ನು ಕೊಟ್ಟು ಹೊರಟು ಹೋಯ್ತು. ಇರುತ್ತೆ, ಅದೆಲ್ಲ ಹೋಗ್ತೀನಿ. ಇವಳಿಗೆ ಬಂದು ಇದು ಮಾಡಿದ ಅದು ಹೋಗ್ತೀನಿ. ಆದ್ರೆ ಹೆಣ ಇಟ್ಕೊಂಡು ಮಾತಾಡೋದು ಅಂತ ಹೇಳಿದೆಲ್ಲ, ಅದು ಒಪ್ಸೋದು ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ. ಅದು ಕಂಪ್ಲೀಟ್ ಬಾಡಿ ಇದ್ರೇನೆ ಕಷ್ಟ ಸರ್. ಅದರಲ್ಲೂ ಬರೀ ಇಟ್ಸ್ ನಾಟ್ ಸೈಂಟಿಫಿಕ್. ಸೈಂಟಿಫಿಕ್ ಅಂದ್ರೆ ನಮಗೆ ಸೈನ್ಸ್ ಗೊತ್ತಿಲ್ಲ. ನಾವು ಎಲ್ಲ ಸೈನ್ಸ್ ಗೊತ್ತಿದೆ ಅನ್ನೋ ತರ ಮಾತಾಡ್ತೀವಿ ಸರ್. ನಂಬೋ ತರ ಇರ್ಬೇಕು ಸರ್. ನಂಬೋ ತರ ಇರ್ಬೇಕು ಅಂದ್ರೆ ಆಗಿದ್ದನ್ನು ವೇದವ್ಯಾಸರು ಹೇಳಿದ್ದಾರೆ. ಮುಂದೆ ವೇದವ್ಯಾಸರ ಒಂದು ಮಾತಿದೆ, ನಾನು ಯಾವುದೇ ಕಾರಣಕ್ಕೂ ಕೂಡ, ನಾನು ಯಾವುದೇ ಕಥೆಯನ್ನು ಹೇಳುವಾಗಲೂ ಕೂಡ, ನಾನು ತಮಾಷೆಗಾಗಿಯೂ ಕೂಡ, ಯಾವುದೇ ವಿನೋದಕ್ಕಾಗಿಯೂ ಕೂಡ ಸುಳ್ಳನ್ನು ಹೇಳುವುದಿಲ್ಲ. ಈ ವಿಷಯದಲ್ಲಿ ವಿಶ್ವಾಸ ಇಡು ಅಂತ ಹೇಳಿ ಒಂದು ಗಾಂಧಾರಿಗೆ ಹೇಳಿ ಹೋಗ್ತಾರೆ. ಯಾವುದೇ ಪ್ರಸಂಗಗಳನ್ನು ಅವರು ದಾಖಲೆ ಮಾಡಿ ಉಲ್ಲೇಖ ಮಾಡಿದ್ರೆ ಅದು ಹೇಗೆ ನಡೆದಿದೆಯೋ ಹಾಗೆ ಹೇಳ್ತೇನೆ ಹೊರತು ನಾನು ಯಾವುದೋ ಒಂದನ್ನ ಟ್ವಿಸ್ಟ್ ಮಾಡಿ ನನಗೊಂದು ಕಥೆಯಲ್ಲಿ ರೋಚಕತೆಯಲ್ಲಿ ಇದ್ರ ಗೊತ್ತಾಗ್ತಿಲ್ಲ ಅಷ್ಟೇ. ಇಲ್ಲ ಅಂತ ಅರ್ಥ ಅಲ್ಲ, ಗೊತ್ತಾಗುದಿಲ್ಲ ಬೇರೆ, ಇಲ್ಲ ಬೇರೆ. ಇಲ್ಲ ಅಂತ ಹೇಳ್ಬೇಕಾದ್ರೆ ಏನೇನು ಇಲ್ಲಿಯ ತನಕ ಸೂಚನೆಗಳು ಸಿಗಬಹುದು ಅಂತ ಅನ್ನೋ ಎಲ್ಲದರ ನಾಲೆಜ್ ನಮ್ಗಿರ್ಬೇಕಿದ್ಯಾ? ಗೊತ್ತಿಲ್ಲ. ನಾವು ಒಂದು ಪ್ರಾರ್ಥನೆ ಒಂದು ತಿಳ್ಕೊಳ್ಬಹುದು, ಏನು ಅಂದ್ರೆ ನಮ್ಗೆ ಗೊತ್ತಿಲ್ಲದ ಸಂಗತಿಯೂ ಇರುತ್ತೆ. ಅದು ಗೊತ್ತಾಗಲಿ ಅಂತ ಅವರನ್ನೇ ಪ್ರಾರ್ಥಿಸಿದ್ರೆ ಅರ್ಥ ಆಗಬಹುದು. ಆದ್ರೆ ಈಗ ಓದಿದ ತಕ್ಷಣವೇ ಎಲ್ಲವೂ ಅರ್ಥ ಆಗುತ್ತೆ ಅಂತ ಹೇಳಿಕೊಳ್ಳು. ಕತೆ ಹೀಗಿದೆ ಅಂತ ತಲೆಯಲ್ಲಿ ಇರಲಿ, ಅದು ಜಿಜ್ಞಾಸೆ ಇರಲಿ, ಎಲ್ಲೋ ಒಂದು ಸತ್ಯ ಅದಕ್ಕೆ ಉತ್ತರ ಸಿಗುತ್ತೆ. ನಮ್ಮ ಪ್ರಶ್ನೆ ಪ್ರಾಮಾಣಿಕ ಆದ್ರೆ ಉತ್ತರ ಸಿಕ್ಕೇ ಸಿಗುತ್ತೆ. ನಮ್ಗೆ ಆ ಕಥೆಯನ್ನ ಹೇಗಾದ್ರೂ ಮಾಡಿ ಡಿನೈ ಮಾಡಬೇಕು ಅಂತ ಅಷ್ಟೇ ತಲೆಯಲ್ಲಿ ಯಾವತ್ತೂ ಉತ್ತರ ಸಿಗಲ್ಲ. ಅಲ್ಲ, ನಾನು ಹೇಳಿದ್ದು ಜಸ್ಟ್
ನಮ್ಗೆ ಎಚ್ಚರ ಇರಬೇಕು ಅಂತ. ತಿಳುವಳಿಕೆ ವಿಷಯದಲ್ಲಿ ಯಾವಾಗಲೂ ನಾವು ಎಷ್ಟು ಓಪನ್ ಮೈಂಡೆಡ್ ಆಗಿರ್ತೀವೋ ಅಷ್ಟು ಒಳಗೆ ಸೇರ್ಕೊಳ್ಳುತ್ತೆ. ನಾವು ತಿಳ್ಕೊಂಡದ್ದೇ ಸರಿ ಅಂತ ಬಾಗಿಲು ಹಾಕೊಂಡ್ಬಿಟ್ರೆ ಅದು ವಾಪಸ್ ಬಂದು ಬಾಗಿಲು ತಟ್ಟಿ ಒಳಗೆ ಬರಲ್ಲ. ನಾವು ಅದನ್ನು ಕಳ್ಕೊಂಡ ಹಾಗೆ. ಸರಿ, ಈಗ ನಮ್ಗೆ ಅರ್ಥ ಆಗಿಲ್ಲ ಈ ವಿಷಯನ ನಾನು ಇನ್ನೂ ಜಿಜ್ಞಾಸೆ ಮಾಡಬೇಕು ಅಂತ ಅನ್ಕೊಳ್ಬೇಕು ಹೊರತು ಇದು ಯಾವುದೇ ರೀತಿಯಾದ ಇವತ್ತಿನ ಜಾಯಮಾನಕ್ಕೆ ಒಪ್ಪುವಂಥದ್ದಲ್ಲ ಅಂತ ನಿರಾಕರಿಸುವುದಲ್ಲ. ಒಪ್ಪಿ ಅಂತ ನಾನು ಖಂಡಿತ ಹೇಳಲ್ಲ, ನೀವು ಈಗಲೇ ಒಪ್ಪಬೇಕು, ವೇದವ್ಯಾಸರೇ ಹೇಳಿಲ್ಲ ಒಪ್ಪಿ ಅಂತ. ಆದ್ರೆ ನಾನು ಹೇಳೋ ವಿಷಯವನ್ನ ಡಿನೈ ಮಾಡಲಿಕ್ಕೆ ನಿಮ್ಮ ಹತ್ರ ತುಂಬಾ ತಾಕತ್ತು ಬೇಕು. ಅದಿದ್ರೆ ನೀವೇನಾದ್ರೂ ಹೇಳಿ, ಅದಿಲ್ಲದೆ ನಿರಾಕರಣೆ ಮಾಡೋದಕ್ಕೆ ಅರ್ಥ ಇಲ್ಲ ಅನ್ನೋ ಎಚ್ಚರಿಕೆ ಬೇಕು. ಶ್ವೇತಕೇತು ತಂದೆಯ ಜೊತೆಗೆ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಬಹಳ ಪ್ರೀತಿಯಿಂದ ತಂದೆಯ ಮಗನಾಗಿ ಎಲ್ಲಾ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ. ಶ್ವೇತಕೇತು ರೀತಿ ಖ್ಯಾತಃ ಪುತ್ರಸ್ತಸ್ಯಾಭವನ್ ಮುನಿ ಮರ್ಯಾದೇಯಂ ಕೃತಾತೇನ ಧರ್ಮ್ಯಾ ವೈ ಶ್ವೇತಕೇತುನ ಬಭೂವ ಉದ್ದಾಲಕೋ ನಾಮ ಮಹರ್ಷಿರಿತಿನ ಶ್ರುತಂ. ಮಹರ್ಷಿಯಾದ ಉದ್ದಾಲಕನಿಗೆ ಶ್ವೇತಕೇತು ತಂದೆಯ ಜೊತೆಗಿದ್ದುಕೊಂಡು ಕೆಲಸವನ್ನು ಮಾಡುತ್ತಾ ಇದ್ದಾಗ ಒಂದು ದಿವಸ ಶಿಶಿರೇ ಸಲಿಲಾಸ್ಥಾಯಿ ಸಹ ಪತ್ನ್ಯಾ ಮಹಾತಪಾಹ ಉದ್ದಾಲಕಂ ತಪಸ್ಯಂತಂ ನಿಯಮೇನ ಸಮಾಹಿತಂ. ಹೆಂಡತಿಯ ಜೊತೆಗಿದ್ದುಕೊಂಡು ಒಂದು ವ್ರತವನ್ನು ಆಚರಿಸ್ತಾ ಇದ್ದ ಶ್ವೇತಕೇತು ಪರಿಚರ್ಯ. ಅವರು ದೀಕ್ಷಿತರಾಗಿ ಕೂತಿದ್ದಾರೆ. ಅವರಿಗೆ ಬೇಕಾದ ಎಲ್ಲ ಕೆಲಸಗಳನ್ನು ಶ್ವೇತಕೇತು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾ ಇದ್ದಾನೆ. ತಂದೆ ಜೊತೆಗೆ ಇದ್ದಾನೆ. ಉದ್ದಾಲಕ ತಂದೆ, ಉದ್ದಾಲಕನ ಹೆಂಡತಿ, ಶ್ವೇತಕೇತುವಿನ ಹೆಂಡತಿ ತಾಯಿ. ಉದ್ದಾಲಕನ ಹೆಂಡತಿ ಅಂದ್ರೆ ತಾಯಿ. ತಾಯಿ ತಂದೆಯರ ಸೇವೆ ಮಾಡಿಕೊಂಡು ಶ್ವೇತಕೇತು, ಹೆಸರು ಹೇಳಿಲ್ಲ ಅಲ್ಲಿ, ಕೇವಲ ತಾಯಿ ಅಷ್ಟೇ 4-5 ಸರ್ತಿಯು ತಾಯಿ ತಾಯಿ ಅಂತಾನೆ ಅವನು ಪ್ರಯೋಗ ಮಾಡ್ತಾನೆ. ಅಷ್ಟೊತ್ತಿಗೆ ಒಬ್ಬ ಮುನಿ ಬರ್ತಾನೆ. ಮುನಿ ಬಂದು ಎದುರುಗಡೆ ಅವರು ಯಜ್ಞ ಮಾಡುವ ಜಾಗಕ್ಕೆ ಬಂದಾಗ ಶ್ವೇತಕೇತು ಬಹಳ ಪ್ರೀತಿಯಿಂದ ಅವರನ್ನು ಒಳಕ್ಕೆ ಕೂಡಿಸಿ ಕೈಕಾಲು ತೊಳೆದು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಸ್ವಾಗತ ಹೇಳಿ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾಗ ಶ್ವೇತಕೇತು ಉದ್ದಾಲಕನ ಹತ್ರ ಋಷಿ ಮಾತಾಡ್ತಾನೆ. ಅವನ ಹೆಸರು ಹೇಳಿಲ್ಲ. ಉದ್ದಾಲಕನ ಹತ್ರ ಹೇಳ್ತಾನೆ, ಉದ್ದಾಲಕ ಮಹರ್ಷೇತ್ವಂ ಸತ್ಯಂ ಮೇ ಬ್ರೂಹಿತ ಮಾನೃತಂ ಋಷಿಪುತ್ರ ಕುಮಾರೋಯಂ ದರ್ಶನೀಯೋ ವಿಶೇಷತಃ ತವ ಪುತ್ರ ಮಿಮಂ ಮನ್ಯೇ ಕೃತಕೃತ್ಯೋತ್ಸಿತತ್ವದ. ನಿನ್ನನ್ನ ನೋಡಿ ಬಹಳ ಸಂತೋಷ ಆಯಿತು. ನಿನ್ನ ಜೊತೆಗೆ ತುಂಬಾ ಪರಿಚರ್ಯ ಮಾಡ್ತಾ ಇರುವ ಈ ಹುಡುಗ ನಿನಗೆ ಮಗ ಅಲ್ವಾ? ಹೌದು ಅಂತಾನೆ. ಎಂಥ ಭಾಗ್ಯವಂತ ನೀನು. ಇಂತಹ ಒಳ್ಳೆಯ ಭಾಗ್ಯವನ್ನು ಪಡೆದು ನಿನಗೆ ಯಾವುದೇ ರೀತಿಯಿಂದಲೂ ಕೂಡ ಮುಂದಿನ ಲೋಕಕ್ಕೆ ಹೋಗ್ಲಿಕ್ಕೆ ತಡೆ ಇಲ್ಲದ ಒಂದು ದೊಡ್ಡ ಸಂಪತ್ತನ್ನು ಪಡೆದಿದ್ದಿ. ಅದರಿಂದಾಗಿ ನನಗೆ ಒಂದು ಜಿಜ್ಞಾಸೆ ಇದೆ. ಉದ್ದಾಲಕ ಹೇಳ್ತಾನೆ, ಇವನು ನನ್ನ ಹೆಂಡತಿ, ಅಂದ್ರೆ ತನ್ನ ಹೆಂಡತಿಯನ್ನು ತೋರಿಸಿ, ಇವನು ನನ್ನ ಮಗ, ನಮ್ಮಿಂದ ನಿಮಗೆ ಏನು ಅಪೇಕ್ಷೆ ಇದೆಯೋ ಅದನ್ನು ಹೇಳಿ. ಈ ಹೆಂಡತಿಯನ್ನೋಳು ಕೂಡ ವಸಿಷ್ಠರಿಗೆ ಹೇಗೆ ಅರುಂಧತಿಯೋ ಹಾಗೆ ನನಗೂ ಕೂಡ ಈ ಹೆಂಡತಿ, ಅಂತಹ ಆತ್ಮೀಯಳು, ನನ್ನ ಬದುಕಿನ ಭಾಗ ಇವಳು ಅಂತ ಹೀಗೆ ಉದ್ದಾಲಕ ತನ್ನ ಹೆಂಡತಿಯನ್ನ ಮಕ್ಕಳನ್ನ ಆ ಋಷಿಗೆ ಪರಿಚಯಿಸ್ತಾನೆ. ಹೀಗೆ ಪರಿಚಯಿಸಿದ ತಕ್ಷಣವೇ ಆ ಬ್ರಾಹ್ಮಣ, ಅಪುತ್ರಿ ಭಾರ್ಯಯಾಚಾರ್ಥಿ ವೃದ್ಧೋಹಂ ಮಂದಚಾಕ್ಷುಷಃ ಪಿತ್ರ್ಯಾತ್ ಋಣಾತ್ ವಿನಿರ್ಮುಕ್ತಃ ಪೂರ್ವಮೇವಾಕೃತ ಸ್ತ್ರೀಯ. ನನಗೊಂದು ಬಯಕೆ ಇದೆ. ಅಪುತ್ರ, ಮಕ್ಕಳಿಲ್ಲದವನು ನಾನು. ಅದರ ಜೊತೆಗೆ ಈಗ ವೃದ್ಧ ಆಗಿದ್ದೇನೆ. ಈಗ ನಾನು ಎಲ್ಲಿಯಾದರೂ ಮದುವೆ ಆಗಬೇಕು ಅಂತ ಬಯಸಿದ್ರೆ ಯೌವನಸ್ಥಳಾದಂತಹ ಹುಡುಗಿಯನ್ನು ನನಗೆ ಯಾರು ಕೊಡಲ್ಲ. ಯೌವನದಲ್ಲಿ ಇರುವಂತಹ ಹೆಣ್ಣುಮಗಳನ್ನ ನನಗೆ ಯಾರು ಕೊಡಲ್ಲ. ಅದಕ್ಕೋಸ್ಕರ ನನಗೊಂದು ಅಪೇಕ್ಷೆ ಇದೆ. ನೀನು ಇಂತಹ ಒಳ್ಳೆಯ ಪ್ರಜಾರಣಿಯನ್ನು ಹೊಂದಿದ್ದಿ. ಅರಣಿ ಅಂದ್ರೆ ಮಥಿಸುವ, ಮಂತಿನ ತರ ಇರುವ ಬೆಂಕಿಯನ್ನು ಉತ್ಪಾದಿಸುವ, ಯಜ್ಞಕ್ಕೆ ಉಪಯೋಗಿಸುವ ಸಾಧನ. ಈ ಹೆಣ್ಣು ನಿನ್ನ ಜೊತೆಗಿದ್ದಾಳಲ್ವಾ, ಈ ಹೆಣ್ಣು ನಿನ್ನ ಮಗನಾಗಿ ಶ್ವೇತಕೇತು ಅಂತಹ ಒಬ್ಬ ಮಗನನ್ನು ಪಡೆದ ಹೆಣ್ಣು. ಆ ಹೆಣ್ಣನ್ನು ನನಗೂ ಮಕ್ಕಳಿಗೋಸ್ಕರವಾಗಿ ನನಗೆ ನಿನ್ನ ಹೆಣ್ಣನ್ನ ಜೊತೆಗಿರ್ಲಿಕ್ಕೆ ಕಳುಹಿಸಿಕೊಡು ಅಂತ ಕೇಳ್ತಾನೆ. ಪೂರ್ವಮೇವ ಅಕೃತ ಸ್ತ್ರೀಯ. ಅವತ್ತು ಬೇಡ ಅಂತ ಉದಾಸೀನದಿಂದ ವೈರಾಗ್ಯದ ಪರಮಾವಧಿಯ ಮಾತುಗಳನ್ನು ಆಡ್ತಾ ಮದುವೆ ಆಗಲಿಲ್ಲ. ಆದ್ರೆ ಈಗ ಕಾಡ್ತಾ ಇದೆ ನನಗೆ ಮದುವೆ ಆಗಬೇಕು ಅಂತ. ಆದ್ರೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಿನ್ನ ಹೆಣ್ಣನ್ನ, ನನ್ನ ಮಕ್ಕಳನ್ನ ಪಡೆಯುವುದಕ್ಕೋಸ್ಕರ, ಒಂದೇ ಒಂದು ಮಗುವನ್ನ ಪಡೆಯುವುದಕ್ಕೋಸ್ಕರ ನಿನ್ನ ಹೆಣ್ಣನ್ನ ನನಗೆ ಕೊಡು ಅಂತ ಕೇಳ್ತಾ ಇದ್ದೇನೆ ಅಂತ. ಇದ್ದೇ ಇರುತ್ತೆ. ಹಾಗೆ ನಡೀದೇ ಇಲ್ಲ. ಆಗ ಅಲ್ಲ, ಮದುವೆ ಆಗ್ಲಿಲ್ಲ ಅನ್ನೋ ಘಟನೆ ನಡೆದಿದ್ದು ನಮ್ಗೆ ಇಲ್ಲಿ ತನಕ ಸಿಕ್ಕಿದ್ದು ಅಂಬೇದ್ ಮಾತ್ರ. ಇಲ್ವೇ ಇಲ್ಲ. ಇಲ್ಲಿ ಮಾತ್ರ ಅದರ ಹೆಚ್ಚು ಕಮ್ಮಿ ಆಗುವ ಪರಿಸ್ಥಿತಿಗಳು, ಮಾನಸಿಕವಾದ ತೊಳಲಾಟಗಳು ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ.
ಹೋಲ್ ಸ್ಕೂಲ್ ಈವನ್ ನೋವು ಅನ್ಸುತ್ತೆ ನನಗೆ. ಯಾಕಂದ್ರೆ ಇವತ್ತಿನ ಒಂದು ಇದ್ರೊಳಗೆ ನೋಡಿದ್ರೆ ಮದುವೆ ಆಗಿಲ್ಲ ಅಂತ ವ್ಯಥೆ ಪಡೋ ಗಂಡಸರೇ ಜಾಸ್ತಿ ಇದ್ದಾರೆ ಇವತ್ತಿನ ಕಾಲದಲ್ಲೂ ಕೂಡ ಹುಡುಗಿಯರ್ಕಿಂತ ಅನ್ನೋದು ಕಂಡು ಬರ್ತಾ ಇದೆ. ಪಾಂಡು ಕಥೆಯನ್ನು ಮುಂದುವರಿಸ್ತಾ ಶ್ವೇತಕೇತು ನೋಡ್ತಾ ಇದ್ದಾನೆ. ಆ ಹೆಣ್ಮಗಳ ಹತ್ರ ಆ ಬ್ರಾಹ್ಮಣ ಹೋಗಿ ಅವಳ ಕೈ ಹಿಡಿದು ಕೇಳ್ತಾ ಇದ್ದಾನೆ, ನನ್ನ ಭಾಗದೇಯವಾಗಿ ಬಾ ಅಂತ. ಅವಳಂತೂ ತೀರಾ ನಿರಾಕರಿಸ್ತಾ ಇದ್ದಾಳೆ. ಸ್ವಲ್ಪ ಯಾಕೆಂದ್ರೆ ಒಂದು ಯಜ್ಞ ದೀಕ್ಷಿತಳಾಗಿ ಕೂತಿದ್ದಾಳೆ, ಜಗಳ ಆಡಬಾರ್ದು, ಮಾತು ಮನಸ್ಸು ಹಾಳು ಮಾಡಿಕೊಡಬಾರ್ದು ಅಂತ ಸಮಾಧಾನದಿಂದ ಕೈಯನ್ನ ತಪ್ಪಿಸಿಕೊಳ್ತಾ ಇದ್ದಾಳೆ. ಜಗ್ರಾಹ ಬ್ರಾಹ್ಮಣ ಬಾಣೋ ಗಚ್ಛಾವೈತಿ ಚಾಬ್ರವೀತ್ ಋಷಿಪುತ್ರಸ್ತದಾ ಕೋಪಂ ಚಕಾರ ವರ್ಷಿತಸ್ತದಾ ಶ್ವೇತಕೇತು ತಡಿಲಿ ಕಾಗಿ. ಸ್ವಲ್ಪ ಹೊತ್ತು ನೋಡ್ತಾ ಇದ್ದ ಇನ್ನೇನು ಅರ್ಥ ಮಾಡ್ಕೊಳ್ತಾನೆ ಅಂತ ಹೇಳಿ ಬುದ್ಧಿವಾದದ ಮಾತು ಹೇಳಿದ್ರು ಕೇಳದೇ ಇದ್ದಾಗ ಕೋಪದಿಂದ ದುರ್ಬ್ರಾಹ್ಮಣ ವಿಮುಚ್ಚತ್ವಂ ಮಾತರವೇ ಪತಿವ್ರತ, ತನ್ನ ಗಂಡನ ಜೊತೆಗೆ ಸೇವೆ ಮಾಡಿಕೊಂಡು ಅನನ್ಯವಾದ ಭಕ್ತಿ ಇಟ್ಟುಕೊಂಡವಳ ಮೇಲೆ ನೀನು ಕೈ ಹಾಕುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನನ್ನ ತಂದೆಯೂ ಕೂಡ ಕ್ಷಮಾವಾನ್ ಬ್ರಹ್ಮವಿತ್ತಮ, ಈಗ ಈ ಯಜ್ಞದಲ್ಲಿ ಕೋಪ ಮಾಡಿಕೊಳ್ಬಾರ್ದು ಅಂತ ಕೂತಿದ್ದಾನೆ. ಶಾಪಾನುಗ್ರಹ ಶಕ್ತ ಅವನು. ಈ ಕ್ಷಣದಲ್ಲಿ ನಿನ್ನನ್ನು ಕೋಪಿಸಿಕೊಂಡು ಬೈಬೋದಿತ್ತು. ಶಾಪಾನುಗ್ರಹ ಯೋ ಶಕ್ತ ತೂಷ್ಣೀಭೂತ, ಮೌನ ವ್ರತದಲ್ಲಿದ್ದಾನೆ. ತೂಷ್ಣಿ ಅಂದ್ರೆ ಮೌನ, ತೂಷ್ಣೀಭೂತ ಮೌನ ವ್ರತದಲ್ಲಿದ್ದಾನೆ. ಅದರಿಂದಾಗಿ ಅತ್ಯಂತ ದಮಿಷ್ಠಳಾದ ಇಂದ್ರಿಯ ನಿಗ್ರಹವನ್ನು ಸಂಪಾದಿಸಿ ತನ್ನ ಮನಸ್ಸಿನಲ್ಲಿ ಭಗವಂತನ ಸೇವೆಗೋಸ್ಕರ ಗಂಡ ಮಾಡುವ ಕೆಲಸದಲ್ಲಿ ತನ್ನನ್ನ ಒಪ್ಪಿಸಿಕೊಂಡವಳನ್ನ ಈ ರೀತಿ ನೀನು ಎಳ್ಕೊಂಡು ಹೋಗುದಲ್ಲ, ಅಪ್ರಮಾದೇನ ವರ್ತವ್ಯ. ನೀನೀಗ ಪ್ರಮಾದ ಮಾಡುವ ಕೆಲಸಕ್ಕೆ ಇಳಿಬಾರ್ದು, ಬಿಟ್ಬಿಡು ಅಂತ ಹೀಗೆ ಕೇಳಿದಾಗ ಮತ್ತೆ ಅದು ಸರಿ, ಅವನು ವಯಸ್ಸಾಗಿದೆ, ಇನ್ನು ಹೆಚ್ಚು ದಿವಸ ನಾನು ಬದುಕ್ತೇನೆ ಇಲ್ಲವೋ ಗೊತ್ತಿಲ್ಲ, ಆದ್ರೆ ನನ್ನ ಮಕ್ಕಳನ್ನು ನಾನು ಪಡೆಯಬೇಕು ಅಂತಿದ್ದೇನೆ, ಅದಕ್ಕೋಸ್ಕರ ನಿನ್ನ ಹೆಂಡತಿಯನ್ನು ಕೊಡು ಅಂತ ಕೇಳ್ತಾನೆ. ಕೇಳಿ ತಪ್ಪೆ, ಆದ್ರೆ ನಿಯಮ ಕೇಳಿದ್ದು ತಪ್ಪೆ, ಅದಕ್ಕೋಸ್ಕರನೇ ಶ್ವೇತಕೇತು ಆ ನಿಯಮ ಈಗ ಕೆಲವು ಘಟನೆಗಳು ನಡೆದಾದ್ಮೇಲೆ ಹೇಳ್ತಾ ಇದ್ದಾರೆ. ನಮ್ಗಿಂತ ಮೇಲೋನಾದ ಜ್ಞಾನ ಇದ್ದಾಗ ಏನ್ ಮಾತಾಡ್ಬೇಕು ಅನ್ನೋದು ಅರಿವಿರ್ಲೇಬೇಕು ತಾನೆ, ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಈ ತರ ಅದಕ್ಕೆ ನಾನು ಮೊದಲು ಒಂದು ಮಾತು ಹೇಳಿದೆ, ಬಾಂಡು ಮದಕ್ಕೂ ಅದೇ ಈ ಕಥೆ ಕೇಳ್ತೀನಿ ಅಂತ ಅವನು ಮೊದಲೇ ಒಂದು ಮಾತು ಹೇಳಿದ್ದ. ಆ ಕಾಲದಲ್ಲಿ ಆ ನಿಯಮ ಇರಲಿಲ್ಲ. ಪರ್ಸನಲ್ ಎಥಿಕ್ಸ್ ಅಂತ ಒಂದು ಇರತ್ತಲ್ವ, ಯಾರೋ ಮಾಡಿದ್ರೇನೆ ಫಾಲೋ ಮಾಡ್ಬೇಕಾ ನಮ್ಗೆ ಅಂತ ಏನಿರಲ್ವಾ? ಆಯ್ತು, ಈಗ ಅದು ಏನ್ ಗೊತ್ತಾ, ಅವನು ಅದಕ್ಕೆ ಕಾರಣ ಹೇಳ್ತಾ ಇದ್ದಾನೆ. ಏನು ಅಂತ, ಅಪತ್ಯಾರ್ಥಿ ಮಕ್ಕಳನ್ನ ಪಡೆಯಬೇಕು ಅಂತಿದ್ದೇನೆ, ವೃದ್ಧೋಹಂ ಮಂದ ಚಕ್ಷುಷಃ, ಕಣ್ಣು ಕೂಡ ನನಗೆ ಜಾಸ್ತಿ ಡಿಫರೆನ್ಸ್ ಆಗಲ್ಲ. ಏನ್ ಡಿಫರೆನ್ಸ್ ಆಗಲ್ಲ, 2 ದಿವಸ ಅಂತ ಏನ್ ಹೇಳಿದ್ರು, ನಾನು ಇಟ್ಕೊಳ್ಳೋದಿಲ್ಲ. ಇಟ್ಕೊಂಡಿರ್ತಾರಲ್ಲ ನಾವು, ನೀವೇ ಹೇಳಿ ಅದು ಯಾವ್ದು ಮಾಡೋದು ಅಲ್ಲ, ಜಸ್ಟ್ ಮ್ಯಾಟರ್ ಆಫ್ ಡಿಸ್ಕಷನ್. ಮಾಡೋದಾದ್ರೂ ವರ್ಷಗಟ್ಟಲೆ ಏನ್ ಇಟ್ಕೊಂಡಿರಲ್ಲ ತಾನೆ, ಅದು ಏನ್ ವ್ರತ ಮಾಡ್ತಿದಾರೋ ಅದು ಅದರಿಂದ ಮಾಡ್ತಿರೋದು ಋಣಾದಹಂ ನಿರ್ಮುಕ್ತ ವೃದ್ಧೋಹಂ ವಿಗತ ಸ್ಪೃಹ ಮಮ ಕೋ ದಾಸ್ಯಸಿ ಸುತಾಂ ಕನ್ಯಾಂ ಸಂಪ್ರಾಪ್ತ ಯೌವನ. ಬೇರೆ ಎಲ್ಲಾದ್ರೂ ಹುಡುಕೋ ಅಂತ ಶ್ವೇತಕೇತು ಸ್ವಲ್ಪ ಗಟ್ಟಿಯಾಗಿ ಜೋರು ಮಾಡಿ ಹೇಳಿದಾಗ, ನನ್ನನ್ನು ಹಾಗೆ ಬೈಬೇಡ, ನನಗೆ ಯಾರು ಕೊಡುವುದಿಲ್ಲ ಅಂತ ಕೊನೆಯ ಆಪ್ಷನ್ ಅಂತ ಹೇಳಿ ನಾನು ಇಲ್ಲಿಗೆ ಬಂದದ್ದು. ಬೇರೆ ಎಲ್ಲ ಪ್ರಯತ್ನ ಮಾಡಿ ಆ ಋಣವನ್ನು ಕಳ್ಕೊಳ್ಳಿಕ್ಕೆ, ಪಿತೃ ಋಣವನ್ನು ಕಳ್ಕೊಳ್ಳಿಕ್ಕೆ ಬೇರೆ ದಾರಿ ಇಲ್ಲದೆ ಬಂದು ಕೇಳ್ತಾ ಇದ್ದೇನೆ. ಅವನೇನು ತೀರಾ ಬಲಾತ್ಕಾರ ಮಾಡಲಿಲ್ಲ, ಬಂದು ಕೇಳಿದಾನೆ. ಅವರು ಅದಕ್ಕೆ ಮೌನದಿಂದ ಇದ್ರಾದ್ರಿಂದಾಗಿ ಅದು ಸಮ್ಮತಿಯಿಂದ ಅಂದ್ಕೊಂಡು ಮಾತಾಡಿಸ್ಲಿಕ್ಕೆ ಹೋಗಿದ್ದಾನೆ. ಆಗ ಶ್ವೇತಕೇತು ತಡೆದಿದ್ದಾನೆ. ತಡೆದು ಹೇಳ್ತಾನೆ, ವೃದ್ಧಂತು ತಂ ತುತ ಪಿತಾ ದೃಷ್ಟ ಶ್ವೇತಕೇತು ವಾಚಃ. ಉರಿತಾ ಇದ್ದಾನೆ ಶ್ವೇತಕೇತು. ಆಗ ಅಪ್ಪ ಹೇಳ್ತಾನೆ, ಅಷ್ಟು ಕೋಪ ಮಾಡ್ಕೊಳ್ಬೇಡಪ್ಪ, ಒಳ್ಳೇದಲ್ಲ ಅದು. ನಮ್ಮ ಹಿಂದಿನ ಆಚಾರವನ್ನು ಅನುಸರಿಸಿ ಅವನು ಕೇಳ್ತಾ ಇದ್ದಾನೆ, ಅವನು ಕೇಳುದ್ರಲ್ಲಿ ತಪ್ಪಿಲ್ಲ, ಆದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಬೇಕಿತ್ತು. ಆಕೆಗೂ ಅದರ ಆಸಕ್ತಿ ಇಲ್ಲ ಅಂತ ಆದಾಗ ನಾವು ಒತ್ತಾಯ ಮಾಡೋದು ತಪ್ಪು. ಅಷ್ಟನ್ನು ಯೋಚನೆ ಮಾಡಿ ನೀವೇನಾದ್ರೂ ಮಾಡಿ ಹೊರತು ತೀರಾ ಕೋಪಕ್ಕೊಳಗಾಗಿ ಅವನು ಋಷಿನೇ, ಅವನು ಕೂಡ ತೀರಾ ಬೇರೆ ಯಾವುದೇ ದಾರಿ ಕಾಣದೆ ಇಲ್ಲಿ ಬಂದಿದ್ದೇನೆ ಅಂತ ಬಂದು ಕೇಳಿಕೊಳ್ಳುವಾಗ ಅವನ ಪರಿಸ್ಥಿತಿಯೂ ಪ್ರಾಮಾಣಿಕವಾದ್ದೆ, ನಮ್ಮ ಪರಿಸ್ಥಿತಿಯೂ ಪ್ರಾಮಾಣಿಕವಾದ್ದೆ ಅಂತ ಇಷ್ಟು ಹೇಳಿದ ಮೇಲೆ ಅವನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ನೀನೀಗ ಅವಳನ್ನ ಎಳ್ಕೊಂಡು ಹೋಗುವ ಹಾಗಿಲ್ಲ ಅಂತ ತಾಯಿಯನ್ನು ವಾಪಸ್ ಕರೆತಂದು ಪಕ್ಕದಲ್ಲಿ ಕೂಡಿಸಿ
ಮಾತಾತಕು ಅನು ತಥೈವ ಚ ಕುಟುಂಬೇಷು ನ ಪ್ರಮಾದ್ಯಂತಿ ಕರ್ಹಿಚಿತ್ ಯಥಾ ಗಾವಸ್ಥಿತಾ ಪುತ್ರಃ ಸ್ವೇ ಸ್ವೇ ವರ್ಣೇ ತಥಾ ಪ್ರಜಾ. ತಂದೆ ಸಮಾಧಾನ ಮಾಡಿ ಹೇಳಿದ್ರಲ್ಲಿ ಇನ್ನೊಂದು ವಾಕ್ಯ. ಹೇಗೆ ಪ್ರಾಣಿಗಳಲ್ಲಿ ತಮ್ಮ ತಮ್ಮ ವರ್ಣದಲ್ಲಿಯೇ ಇರುವಂತಹ ಯಾವುದೇ ಪ್ರಾಣಿಯನ್ನು ಹೋಗಿ ಸೇರುವುದು ಅಂತ ಒಂದು ಲಕ್ಷಣವಿತ್ತೋ ಅದೇ ರೀತಿ ಮನುಷ್ಯನಲ್ಲೂ ನಿಯಮ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಅವನ ಆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸಹಿಸಿಕೋ ಅಂತ ಹೇಳಿದಾಗ ಅವನು ನಿಯಮ ಮಾಡ್ತಾನೆ. ಭಾರ್ಯಾ ತಥಾ ವಿಚ್ಚರತಃ ಕೌಮಾರಾ ಬ್ರಹ್ಮಚಾರಿಣಿ ಪತಿವ್ರತಾ ಏತದೇವ ಭವಿತಾ ಪಾತಕಂ ಭುವಿ. ಒಂದು ಹೆಣ್ಣು ಅಥವಾ ಒಂದು ಗಂಡು ಮದುವೆಯಾದ ಮೇಲೆ ಯಾರ ಜೊತೆಗೆ ಬದುಕು ಅಂತ ನಿರ್ಣಯ ಆಗಿರುತ್ತೋ ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋದ್ರೆ ಭ್ರೂಣ ಹತ್ಯೆ ಮಾಡಿದ ಪಾಪ ಬರಲಿ. ಹೆಣ್ಣು ದಾರಿ ತಪ್ಪಿದ್ರು ಗಂಡು ದಾರಿ ತಪ್ಪಿದ್ರು ಇಬ್ಬರಿಗೂ ಶಿಕ್ಷೆಯೇ. ಆದ್ರೆ ಕೊನೆಗೊಂದು ನಿಯಮ. ಈ ಕತೆ ಇಷ್ಟು ಹೇಳಿದ್ರಲ್ಲಿ ಪಾಂಡುವಿಗೆ ಬೇಕಾದ ಅಂಶ ಯಾವುದು ಕಾಣಲಿಲ್ಲ ನಮಗೆ. ಕೊನೆಗೊಂದು ಮಾತು ಸೇರಿಸ್ತಾನೆ. ಆದ್ರೆ ಒಂದು ವೇಳೆ ಗಂಡನೇ ಒಪ್ಪಿಗೆ ಕೊಟ್ಟು ಹೆಣ್ಣಿಗೆ ನನಗೆ ಇಂಥ ಮಕ್ಕಳನ್ನು ಪಡೆಯುವುದಕ್ಕೆ ನನ್ನ ಅನುಮತಿ ಇದೆ, ನಿನಗೂ ಕೂಡ ಅನುಮತಿ ಇದ್ರೆ ದಯವಿಟ್ಟು ಅದನ್ನು ನಡೆಸಿಕೊಡುವಂತ ಗಂಡ ಏನಾದರೂ ಕೇಳಿದ್ರೆ, ಹೆಂಡತಿ ಅದನ್ನು ಮಾಡಿದ್ರೆ ಅವಳಿಗೆ ಯಾವ ದೋಷವೂ ತಟ್ಟುವುದಿಲ್ಲ ಅಂತ ಈ ನಿಯಮ ಒಂದನ್ನ ಶ್ವೇತಕೇತು ಕೊನೆಗೆ ಆ ನಿಯಮವನ್ನು ಹಾಕಿಕೊಟ್ಟ. ಇದನ್ನು ಹೇಳಿಕ್ಕಿತ್ತು ಯಾರಿಗೆ? ಪಾಂಡುವಿಗೆ. ಆ ನಿಯಮವನ್ನು ಹೇಳಿ ಆದ್ರಿಂದ ನೀನು ಈ ಮಾತನ್ನು ನಡೆಸಿಕೊಳ್ಬೇಕಿದೆ ಅಂತ. ಇತಿತೇನ ಪುರಾ ಭೀರು ಮರ್ಯಾದಾ ಸ್ಥಾಪಿತಾ ಬಲಾತ್ ನ ಕುರ್ಯಾತ್ ತತ್ತಥಾ ಭೀರು ಸೈನಃ ಸುಮಹದಾಪ್ನುಯಾತ್. ಆದ್ರೆ ಆ ಕಾಳಜಿ ಪ್ರಾಮಾಣಿಕವಾಗಿದ್ದು ಹೆಂಡತಿ ಅದನ್ನು ನಡೆಸಿಯೇ ಕೊಡ್ಲಿಲ್ಲ ಅಂದ್ರೆ ಅವನ ಆಲೋಚನೆಯೂ ಪ್ರಾಮಾಣಿಕ, ಅವಳಿಗೂ ಅದರ ಅವಕಾಶ ಇತ್ತು. ಮನೆಯ ಒಂದು ಪರಿಸ್ಥಿತಿಯಲ್ಲಿ ಅದು ಬೇಕೇ ಬೇಕಿದೆ ಎನ್ನುವಾಗ ಅವಳು ಒಪ್ಪಿಕೊಳ್ಳಿಲ್ಲ ಅಂದ್ರೆ ಅದು ಅವಳಿಗೆ ತೊಂದರೆ ಆಗುತ್ತೆ, ಅವಳು ಪಾಪ ಮಾಡಿದ್ದಾಳೆ ಅಂತ ಅನ್ನೋ ಸ್ಥಿತಿಗೆ ಬಂದು ನಿಲ್ಲತ್ತೆ. ಅಷ್ಟಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ಅಂತ ಹೀಗೆ ಹೇಳಿ ಒಂದು ಕಥೆಯನ್ನು ಹೇಳ್ತಾನೆ. ಸೌದಾಸ ಅಂತ ರಾಜ ಇದ್ದ, ಅವನ ಹೆಂಡತಿ ಮದಯಂತಿ. ಸೌದಾಸನಿಗೂ ಹೀಗೆ ಒಂದು ಅವ್ಯವಸ್ಥೆ ಉಂಟಾದಾಗ ಮದಯಂತಿ ಹತ್ರ ಹೇಳ್ತಾನೆ, ನನಗೆ ಮಕ್ಕಳಿಲ್ಲ ಅಂತ ಆಗಿ ನನಗೆ ಸಾಯಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನೀನು ಯಾರಾದರೂ ಒಬ್ಬ ಅತ್ಯಂತ ಗೌರವಾನ್ವಿತನಾದ ತಪಸ್ವಿಯಾದ ಋಷಿಯನ್ನು ನೀನು ಮಕ್ಕಳು ಪಡೆಯುವುದಕ್ಕೋಸ್ಕರ ಬೇಡು ಅಂತ ಕೇಳಿದಾಗ ಅವಳು ಕೊನೆಗೆ ಒಪ್ಪಿಕೊಂಡು ವಸಿಷ್ಠ ಋಷಿಗಳ ಹತ್ರ ಕೇಳಿ ಆ ವಸಿಷ್ಠರಿಂದ ಅಶ್ಮಕ ಅನ್ನುವ ಮಗನನ್ನ ಸೌದಾಸ ಪಡೆದ. ಆ ಅಶ್ಮಕರಿಂದನೇ ಅವನ ಇಡೀ ವಂಶ ಇಷ್ಟು ಬೆಳೆದು ಬಂದದ್ದು. ಅಂತಹ ಒಂದು ವಂಶ ಬೆಳವಣಿಗೆಗೆ ಕಾರಣವಾದಂತಹ ಪ್ರಾರ್ಥನೆ ಅದು ವ್ಯರ್ಥ ಆಗಬಾರದು ಅಂತ ನಾನು ನಿನ್ನ ಹತ್ರ ಕೇಳ್ತೇನೆ ಅಂತ ಹೀಗೆ ಹೇಳಿದಾಗ, ನಾವು ಕೂಡ ಇವತ್ತು ಏನಾದರೂ ಬದುಕಿ ನಿನ್ನ ಹತ್ರ ಮಾತಾಡ್ತಾ ಇದ್ದೇನೆ ಅಂದ್ರೆ ಕಾರಣ ನಮ್ಮ ಸತ್ಯವತಿ ಅಜ್ಜಿ ತೆಗೆದುಕೊಂಡ ನಿರ್ಧಾರ. ಆ ನಿರ್ಧಾರ ಇಲ್ಲದೇ ಇದ್ರೆ ಅಂಬಿಕಾ ಅಂಬಾಲಿಕೆಯಲ್ಲಿ ನಾವು ಕೃಷ್ಣದ್ವೈಪಾದ್ಯರನ್ನು ಹುಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ. ಅದರಿಂದಾಗಿ ನಮ್ಮ ಹಸ್ತಿನಾವತಿಯ ಪರಂಪರೆ ಉಳಿಯುವುದಕ್ಕೋಸ್ಕರ ಅವ್ರು ಮಾಡಿದ ಕರ್ತವ್ಯ, ಅದರಲ್ಲಿ ಯಾವುದೇ ರೀತಿಯಾದ ತಪ್ಪು ಆಲೋಚನೆ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೋ. ಇವತ್ತಿಗ ಅದನ್ನ ಆಗ್ಲೇ ಮಹಾಭಾರತದ ಕಾಲ ಮುಗಿದಾಗಲೇ ಆ ನಿಯಮಗಳು ನಿಂತು ಹೋಗಿದೆ. ಅದೇ ಈಗ ಮತ್ತೆ ನಾವು ಕಾನೂನು ಮಾಡ್ಕೋಬೇಕು. ಕಾನೂನು ಆಯಾ ಕಾಲಕ್ಕೆ ಮತ್ತೆ ಹುಟ್ಟುಕೊಳ್ಳುತ್ತೆ. ಕಾನೂನು ಆಯಾ ಕಾಲಕ್ಕೆ ಮತ್ತೆ ಹುಟ್ಟಿಕೊಳ್ಳುತ್ತೆ. ಈಗ ಬಾಡಿಗೆ ತಾಯಿ ಅಂತಿಲ್ವಾ, ಬಾಡಿಗೆ ತಾಯಿಯರನ್ನು ಪಡೆಯುವ ಮೂಲಕ ಮಕ್ಕಳನ್ನು ಪಡೆಯುವುದು ಅಂತ ನಡೀತಾ ಇದೆ. ಆದ್ರೆ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ನಮ್ಮ ಸಮಾಜ ಒಪ್ಪಿಕೊಳ್ಳಿಲ್ಲ. ವಿದೇಶದಲ್ಲೆಲ್ಲ ತುಂಬಾ ಬಲವಾಗಿ ನಡೀತಾ ಇದ್ರು ಕೂಡ ಈ ದೇಶದಲ್ಲಿ ಅದನ್ನು ಇನ್ನೂ ಅಷ್ಟು ಒಪ್ಪಿಕೊಳ್ಳುವ ಸಂವಿಧಾನದ ಚಿಂತನೆಗಳು ಬೆಳೆದಿಲ್ಲ. ಆದ್ರೆ ಅದಕ್ಕೋಸ್ಕರ ಎಲ್ಲೋ ಬೇರೆ ಕಡೆ ಪಡೆದು ಮತ್ತೆ ಇಲ್ಲಿ ತಂದು ದತ್ತು ತಗೊಂಡು ಅಂತ ಏನೇನೋ ಮಾಡ್ತಾರೆ. ಆದ್ರೆ ವಸ್ತುತಃ ಹಿಂದೆ ಇತ್ತು. ಆದ್ರೆ ಅದರಲ್ಲಿರೋ ಕಾನ್ಸೆಪ್ಟು ಈ ತರ ಕೇವಲ ಒಂದು ಮಗು ಪಡೆಯುವುದು ಅಷ್ಟೇ ಮಾತ್ರ ಅಲ್ಲ, ಆ ಹೆಣ್ಣಿನ ಬದುಕಿಗೂ ಕೂಡ ಇವರು ಜವಾಬ್ದಾರಿ ಆಗ್ತಾರೆ ಆ ತಾಯಿಗೆ. ಈಗ ಅದಿಲ್ಲ, ವ್ಯಾಪಾರ ಆಗುವ ಸಾಧ್ಯತೆಗಳನ್ನು ನಾವು ನೋಡ್ತೇವೆ. ಹೀಗೆ ನೀನು ಕೂಡ ಅಂಥದ್ದೇ ಒಬ್ಬ ಮಗನನ್ನು ಪಡೆಯುವುದಕ್ಕೆ ಅಪೇಕ್ಷೆ ಪಟ್ಟು ನಾನು ನಿನ್ನ ಹತ್ರ ಯಾರಾದರೂ ಒಬ್ಬ ದ್ವಿಜಾತಿಯಲ್ಲಿರುವ ಶ್ರೇಷ್ಠನಾದ ಋಷಿಯನ್ನ ಪ್ರಾರ್ಥನೆ ಮಾಡುವಂತ ಕೇಳಿಕೊಳ್ತೇನೆ ಅಂತ ಹೇಳಿದಾಗ ಅವಳು ನಿನ್ನ ಇಷ್ಟು ಕಾಳಜಿ ಖಂಡಿತ ನಾನು ನಿರಾಕರಿಸಲಿಕ್ಕೋಸ್ಕರ ಖಂಡಿತ ಅದನ್ನು ಹೇಳಿಲ್ಲ. ಆಗ ನನಗೆ ಅರ್ಥ ಆಗ್ತಾ ಇದೆ ನಿನ್ನ ಕಾಳಜಿ ಏನು ಅಂತ. ಅದಕ್ಕೋಸ್ಕರ ನಾವು ವ್ರತವನ್ನು ಮಾಡೋಣ. ನನಗೆ ಹಿಂದೆ ಅತ್ಯಂತ ಉಗ್ರಕರ್ಮನಾದ ದುರ್ವಾಸ ಮನೆಯಲ್ಲಿ ನಮ್ಮ ಸೇವೆಯನ್ನು ಪಡೆಯುವ ಸಂದರ್ಭದಲ್ಲಿ ನಾನೇ ಸೇವಕಿಯಾಗಿ ಪೂರ್ತಿ ಅವರ ಆಗು ಹೋಗುಗಳನ್ನೆಲ್ಲ ನೋಡಿಕೊಂಡೆ. ಎಂಥ ಕೋಪಿಷ್ಠ ಅಂದ್ರೆ ಸುಲಭ ಕೋಪಿ ಅಂತ ಅವನಿಗೆ ಹೆಸರು. ಸುಲಭ ಕೋಪಿ ಅಂದ್ರೆ ಸಣ್ಣ ವಿಷಯಕ್ಕೂ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಳ್ಳೋ ಸ್ವಭಾವ. ಅಂತಹ ಕೋಪಿಷ್ಠನಾದವನಿಗೂ ಕೂಡ
ಒಂದು ಮನಸ್ಸಿನಲ್ಲಿ ಬೇಸರ ಬರದಂತೆ ಕಾರ್ಯವನ್ನು ನಡೆಸಿದ್ದರ ಪರಿಣಾಮ ಅವನು ನನಗೆ ಮಂತ್ರಂ ತ್ವಂಚ ಮೇ ಪ್ರಾದಾತ್ ಅಪ್ರವಿಚ್ಚೈವ ಮಾಮಿದಂ ಯಂ ಯಂ ದೇವಂ ತ್ವಮೇತೇನ ಮಂತ್ರೇಣ ವಾಹಯಿಷ್ಯಸಿ ಅಕಾಮೋ ವಾ ಸಕಾಮೋ ವಾ ವಶಂತೆ ಸಮುಪೈಷ್ಯತಿ. ನಿನಗೆ ನಾನು ಇಷ್ಟು ತಾಳ್ಮೆಯಿಂದ ಮಾಡಿದ ಸೇವೆಯ ಫಲವಾಗಿ ನೀನು ಬಯಸಿದ ದೇವತೆಯನ್ನ ಕರೆದರೆ ನೀನು ಬಯಸಿದ ಫಲವನ್ನ ಅವರು ಕೊಡುವ ಹಾಗಾಗತ್ತೆ. ನೀನು ಯಾವುದಾದ್ರೂ ಒಂದು ಬಯಕೆಯಿಂದ ಕೇಳು, ಅಥವಾ ಬಯಕೆ ಇಲ್ಲದೆ ಅವರನ್ನು ಕರೆದು ಸಂತೋಷಪಟ್ಟವರನ್ನು ನೋಡಬೇಕು ಅಂತ ಅನ್ನೋ ಅಪೇಕ್ಷೆಯಿಂದ ಬೇಕಾದರೂ ಮಂತ್ರವನ್ನು ಹೇಳು. ಅಥವಾ ನೀನು ಏನು ಬಯಕೆ, ಕೇವಲ ಮಕ್ಕಳೇ ಅಂತಲ್ಲ, ಇನ್ನೇನು ಅಪೂರ್ವವಾದ ವಸ್ತು ಬೇಕು ಅಂತ ಕೇಳುವ ದೃಷ್ಟಿಯಿಂದ ಅವರನ್ನು ಕರೆದರು ಈ ಮಂತ್ರದಿಂದ ಯಾವ ದೇವತೆಯನ್ನು ಬೇಕಾದರೂ ನೀನು ಕರಿಬಹುದು. ಅದು ಫಾರ್ಮುಲಾ ಅಷ್ಟೇ. ಮಂತ್ರ ಅಂದ್ರೆ ಇಂಥದ್ದೇ ಒಬ್ಬ ದೇವತೆಗೆ ಪರ್ಟಿಕ್ಯುಲರ್ ಆದದ್ದಲ್ಲ. ಆ ಫಾರ್ಮುಲಾಕ್ಕೆ ಮತ್ತೆ ಒಂದು ಹೆಸರು ಹಾಕಿದ್ರೆ ಆ ದೇವತೆ ಆ ಮಂತ್ರದಂತ ಫಲಸ್ತುತಿಯಾಗಿ ಸ್ತೋತ್ರ ಮಾಡಿದಾಗ ಬರಬೇಕು. ಹಾಗೆ ನಿನಗೊಂದು ಮಂತ್ರವನ್ನು ಕೊಡ್ತೇನೆ ಅಂತ ಅವರು ಹೇಳಿದ್ರು. ಅವರು ಕೊಟ್ಟ ಪ್ರಸಾದದಿಂದಲೇನೆ ಬಹುಶಃ ಇವತ್ತು ಬಳಸಲಿಕ್ಕೆ ಯೋಗ್ಯವಾದ ಸಮಯ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವರು ನನ್ನ ಮುಂದಿನ ಬದುಕನ್ನ ಚೆನ್ನಾಗಿ ಅಳೆದು ತೂಗಿ ನೋಡಿ ಕೊಟ್ಟಂತಿದೆ. ನೋಡಿ, ದುರ್ವಾಸರಿಗೆ ನಾವು ಕೋಪಿಷ್ಠರು ಅಂತ ಮಾತ್ರ ಹೇಳಿ ಮುಗಿಸ್ಬಿಡ್ತೇವೆ, ಆದ್ರೆ ಅವರಿಗೆ ದೂರಾಲೋಚನೆಯಿಂದ ಕುಂತಿಗಾಗುವ ಮುಂದಿನ ದೊಡ್ಡ ಉಪಯೋಗವನ್ನು ಹೇಗೆ ಗಮನಿಸಿ ಈ ಕಾಲಕ್ಕೆ ಒಂದು ಇಡೀ ಪರಂಪರೆಯಲ್ಲಿ ಅತ್ಯಂತ ಬಲಿಷ್ಠರಾದ ಮಕ್ಕಳನ್ನು ಪಡೀಲಿಕ್ಕೆ ಒಂದು ಕಾರಣವಾದ ವರವನ್ನು ಕೊಟ್ಟರು ಅನ್ನೋದು ಗೊತ್ತಾಗುತ್ತೆ. ಹೀಗೆ ನಿಮ್ಮಿಂದ ನಾನು ಈಗ ಅನುಜ್ಞೆ ಪಡೀತಾ ಇದ್ದೇನೆ ಈ ಮಂತ್ರವನ್ನು ಉಪಯೋಗಿಸಬಹುದು ಅಂತ. ಅದರ ಜೊತೆಗೆ ಯಾವ ದೇವತೆಯನ್ನು ಆಹ್ವಾನ ಮಾಡಬೇಕು ಅಂತ ನೀವು ಹೇಳಿ. ನಾನು ದೇವತೆಯನ್ನು ಆಹ್ವಾನ ಮಾಡಬೇಕು ಅಂತ ಕೇಳಿದ್ದು ನನಗೆ ಆ ಋಷಿ ಮಂತ್ರ ಕೊಡುವಾಗ ನೀನು ಯಾವ ದೇವರನ್ನು ಬೇಕಾದರೂ ಕರೀಬಹುದು ಅಂತ ಹೇಳಿದ್ದಾರೆ. ಇಲ್ಲ ನೀವು ಯಾವುದೋ ಒಬ್ಬ ಋಷಿ ಸಪ್ತಮನನ್ನೇ ಕರೆದು ಕೇಳಬೇಕು ಅಂತಿದ್ರೆ ಅದೇ ಆಗ್ಬೋದು. ನೀವು ಯಾರನ್ನು ಹೇಳ್ತೀರೋ ಅವರನ್ನು. ನಾನಂತೂ ನಿಮ್ಮ ಈ ಕೋರಿಕೆಗೆ ಮನ್ನಿಸಿ ನನ್ನ ದೇಹವನ್ನ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ ಒಪ್ಪಿಸಿಕೊಳ್ತಾ ಇದ್ದೇನೆ. ನೀವೇನ್ ಬೇಕೋ ಅದನ್ನ ಹೇಳಿ. ಅನುಜಾನೀಹಿ ಭದ್ರಂತೆ ದೈವತಂ ಹಿ ಪತಿಸ್ತ್ರೀಯ ಯಂತ್ವಂ ವಕ್ಷಸಿ ಧರ್ಮಜ್ಞ ದೇವಂ ಬ್ರಾಹ್ಮಣಮೇವಚ. ನನ್ನ ಬದುಕಿನ ಪಾಲಿನ ದೇವತೆ ನೀವು. ಆದ್ರೆ ನೀವು ಯಾವ ದೇವರನ್ನು ಆಹ್ವಾನ ಮಾಡಬೇಕು ಅಂತ ಹೇಳ್ತಿರೋ ಅದನ್ನೇ ನಾನು ಆಹ್ವಾನ ಮಾಡ್ತೇನೆ. ಅಥವಾ ಬ್ರಾಹ್ಮಣ ಸಪ್ತಮಂ, ಅಥವಾ ಅತ್ಯಂತ ದೊಡ್ಡ ಜ್ಞಾನಿಯಾದ ಒಬ್ಬ ವ್ಯಕ್ತಿಯನ್ನು ಅಂದ್ರೆ ಅವನನ್ನು ಕರೀತೇನೆ. ಆವಾಹಯಾಮಿಕಂ ದೇವಂ ಕದಾವಾ ಭರತರ್ಷಭ ತ್ವತ್ತಃ ಆಜ್ಞಾಂ ಪ್ರತೀಕ್ಷಂತಿ ವಿದ್ಯಸ್ಮಿನ್ ಕರ್ಮಣೀಪ್ಸಿತೆ. ಈ ಕರ್ಮವನ್ನು ಬಯಸಿ ನೀವು ಹೇಳಿದ ಹೊತ್ತಿಗೆ ಆಜ್ಞೆಯನ್ನು ನಿರೀಕ್ಷೆ ಮಾಡುತ್ತಾ ಕರೆಯುವುದಕ್ಕೆ ಸಿದ್ಧಳಿದ್ದೇನೆ ಅಂತ ಹೇಳುವಾಗ ಬಹಳ ಸಂತೋಷ ಪಡ್ತಾನೆ ಪಾಂಡು. ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಧಾತ್ರಿ ಕುಲಸ್ಯನಃ. ನಮ್ಮ ಇಡೀ ಕುಲಕ್ಕೆ ನೀನು ಆಧಾರಭೂತಳು. ಧಾತ್ರಿ ಅಂದ್ರೆ ಸಾಕುವವಳು ಅಂತ. ಪೂರ್ತಿ ರಕ್ಷಣ ಅಂದ್ರೆ ತೆಪ್ಪ ಹೇಗೆ ಸಮುದ್ರದ ಮಧ್ಯದಲ್ಲಿದ್ದವನಿಗೆ ಒಂದು ಸಣ್ಣ ದೋಣಿಯ ತುಂಡು ಸಿಕ್ಕಿದ್ರೆ ಬದುಕಿ ಬರಲಿಕ್ಕೆ ಆಶ್ರಯವಾಯಿತು, ಹಾಗೆ ನಮ್ಮ ಕುಲವೇ ದಿಕ್ಕು ಕೆಟ್ಟು ತಪ್ಪಿಸಿಕೊಂಡು ಯಾವ ದಿಕ್ಕು ಅಂತ ಗೊತ್ತಿಲ್ಲದೆ ಇರುವ ಸಂದರ್ಭದಲ್ಲಿ ನೀನೊಬ್ಬ ದಿಕ್ಸೂಚಿಯಾಗಿ ಬಂದವಳು. ನಿನ್ನ ನಮೋ ಮಹರ್ಷಯೇ ತಸ್ಮೈ, ಆ ಮಹರ್ಷಿಗೂ ದೊಡ್ಡ ನಮಸ್ಕಾರ. ಅವನಿಂದಾಗಿ ನಮ್ಮ ಇವತ್ತು ಕುಲ ಉದ್ಧಾರ ಆಗಲಿಕ್ಕೆ ನಿನಗೆ ಮಂತ್ರ ಸಿಕ್ಕಿದೆ. ಏನ ದತ್ತೋ ವರಸ್ತವ, ಯಾರಿಂದಾಗಿ ನಿನಗೆ ವರ ಸಿಕ್ಕಿತು ಆ ಮಹರ್ಷಿಗೆ ನನ್ನ ನಮಸ್ಕಾರ ಇಲ್ಲಿಂದಲೇ ಕೈ ಎತ್ತಿ ಸಲ್ಲಿಸ್ತೇನೆ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ನಚಾ ಧರ್ಮೇಣ ಧರ್ಮಜ್ಞೇ ಶಕ್ಯ ಪಾಲಯಿತು ಪ್ರಜಾ ತಸ್ಮಾತ್ ತ್ವಂ ಪುತ್ರಲಾಭಾಯ ಸಂತಾನಾಯ ಮಮೈವ ಚ ಪ್ರಬಲಂ ಸರ್ವದೇವಾನಾಂ ಧರ್ಮಂ ಆವಾಹಯಾಬಲೆ. ಏ ಹುಡುಗಿ, ಧರ್ಮನನ್ನು ಆವಾಹಿಸು. ಯಾಕೆಂದ್ರೆ ಲೋಕದಲ್ಲಿ ಎಲ್ಲದಕ್ಕಿಂತ ಮೊದಲು ಅಡಿಪಾಯವಾಗಿ ಬೇಕಾದದ್ದು ಧರ್ಮ. ಧರ್ಮದ ನೆಲೆಗಟ್ಟು ಗಟ್ಟಿಯಾಗಿತ್ತು ಅಂದ್ರೆ ಆಮೇಲೆ ಉಳಿದದ್ದೆಲ್ಲ ಏನಾದ್ರೂ ಚೂರು ಜಾರಿದ್ರೂ ಕೂಡ ಧರ್ಮದ ಅಡಿಯಲ್ಲೇ ಬೀಳುತ್ತೆ. ಅದರಿಂದಾಗಿ ಮತ್ತೆ ಅದು ಚಿಗುರೊಡೆದ ಮೇಲೆ ಬರಬೇಕಾದ್ರೆ ಧರ್ಮದ ಬೇರನ್ನೇ ಹೊತ್ತು ಬರುತ್ತೆ. ಅದರಿಂದಾಗಿ ನನ್ನ ಮೊದಲಿನ ಅಪೇಕ್ಷೆ ಧರ್ಮಂ ಆವಾಹಯ, ಧರ್ಮನನ್ನು ಆವಾಹಿಸು. ಯಾಕೆಂದ್ರೆ ಪ್ರಜೆಗಳಲ್ಲಿ ಧರ್ಮದ ನೆಲೆಗೊಳ್ಳುವುದು ಒಬ್ಬ ಧರ್ಮಿಷ್ಠನಾದ ರಾಜನಿಂದ. ಆಯ್ತು ಅಂತ ಅವಳು ಹೇಳಿ ಮತಿಚಕ್ರೆ ಅವಳು ಆಸೆ ಪಟ್ಟರು. ಅದೇ ರೀತಿ ಮಂತ್ರವನ್ನ ಅವಳು ಉಚ್ಚಾರಣೆ ಮಾಡಿದ್ಳು. ಮಂತ್ರವನ್ನ ಏನು ಉಚ್ಚಾರ ಮಾಡಿದ್ಲು ಅಂತ ಹೇಳಲಿಲ್ಲ. ಹೇಳಿದ್ರೆ ಸ್ವಲ್ಪ ಉಪಯೋಗ ಆಗ್ತಿತ್ತು. ಎಲ್ಲಾ ಕಡೆಗೂ ಯಾರ್ಯಾರೋ ಬಂದ್ಬಿಡ್ತಿದ್ರು. ಎಲ್ಲಿ ಓದಿದ್ದೀರಿ? ಮಹಾಭಾರತದಲ್ಲಿ ಇಲ್ಲ. ಯಾರೋ ಆಮೇಲೆ ಏನೋ ಒಂದು ಅವರಿಗೊಂದು ಮಂತ್ರ ಸಿಕ್ಕಿತು ಅಂತ ಹೇಳಿ ಹಾಕಿರ್ತಾರೆ ಅಷ್ಟೇ. ಮಂತ್ರದ ಉಲ್ಲೇಖ ಮಹಾಭಾರತ ಮಾಡಲಿ. ಆದ್ರೆ ಈ ಪೃಥ್ವಿ ಕಥೆ ಇನ್ನೂ ಕೇಳಿಲ್ಲ. ಕುಂತಿ ಭೋಜನ ಬರುತ್ತೆ. ಹೌದು, ಬರುತ್ತೆ. ಅಂದ್ರೆ ಇವಾಗ ಆ ತರ ಮಂತ್ರ ಬಂದ್ರೆ ನಿಜ ಅಲ್ಲ. ಇಲ್ಲಿ ಏನು ಮಂತ್ರ ಇಲ್ಲ. ಮಂತ್ರ ಬಂದ್ರೆ ನಿಜನೇ. ಮಂತ್ರ ಕೊಟ್ಟಿದ್ರೆ ಅದಿರುತ್ತೆ.
ಆದರೆ ಇಲ್ಲಿ ಈ ಪ್ರಸಂಗದಲ್ಲಿ ಇನ್ನೂ ಮಂತ್ರ ಕೊಟ್ಟದ್ದಿಲ್ಲ. ಅಲ್ಲಿ ಹೇಳಿದ್ದಿಷ್ಟೇ, ಯಾವ ದೇವತೆಯನ್ನು ಕರೆದ್ರೂ ನಿನಗೆ ಆ ದೇವತೆ ಮಕ್ಕಳಾಗಿ ಬರ್ತಾರೆ ಅನ್ನುವ ಪರಿಸ್ಥಿತಿ ಹೇಳಿ. ಕುಂತಿಯ ಕಥೆ ಬಂದೋಯ್ತು ಹಿಂದೆ, ಇಲ್ಲ ಬರ್ಲಿಲ್ಲ. ಬರೋದು ಕರ್ಣಪರ್ವದಲ್ಲಿ ಬರುತ್ತೆ, ಇಲ್ಲೂ ಬರುತ್ತೆ. ಇಲ್ಲಿ ಬರ್ತದೆ, ಇನ್ನು ಮುಂದೆ ಬರುತ್ತೆ. ಸರಿ, ಪುತ್ರಕಾಮೇಷ್ಟಿಯಾಗ ಯಾಕೆ ಮಾಡ್ತಿರಲಿಲ್ಲ ಸರ್? ಪುತ್ರಕಾಮೇಷ್ಟಿಯಾಗ ಯಾಕೆ ಮಾಡ್ತಿರ್ಲಿಲ್ಲ? ಅವನು ಈಗ ಇಷ್ಟಿ ಮಾಡ್ಬೇಕು ಅಂತಂದ್ರೆ ಒಬ್ಬ ರಾಜನಾಗಿ ಅದು ಟಾಪಿಕ್ ಬಂದಿಲ್ಲಲ್ಲ, ಬರೀ ಈ ತರದೇ ಬರ್ತಾ ಇರಲಿಲ್ಲ, ಅದನ್ನ ಯಾಕೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅಂತನ. ಅದೇ ಇಲ್ಲಿ ಯಾರಾದ್ರೂ ಒಬ್ರು ದೊಡ್ಡವರು ಸೂಚನೆ ಮಾಡಬೇಕಿತ್ತು, ಪುತ್ರಕಾಮೇಷ್ಟಿಯ ಬಗ್ಗೆ ಯಾರು ಮಾತಾಡಲಿಲ್ಲ, ಹಾಗಾಗಿ ಇದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಆ ಇಷ್ಟಿ ಅನ್ನೋದು ನಮಗೆ ರಾಮಾಯಣದಲ್ಲಿ ಜಾಸ್ತಿ. ಅಲ್ಲಿ ಆಗುವಾಗ ಆ ತಪಸ್ಸಿನ ಬಲ ಕಮ್ಮಿ ಆಗಿದೆ ಅಂತ ತೋರಿಸಿಕೊಡ್ತಾ ಇದೆ. ಯಜ್ಞದಿಂದ ಹಾಗೆ ದೊರಕಿಸಿಕೊಳ್ಳುವುದು ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂತಿಲ್ಲ, ಇದೆ ಮಧ್ಯದಲ್ಲಿ ಒಂದೆರಡು ಪ್ರಸಂಗಗಳು ಬರ್ತವೆ, ಆದ್ರೂ ಅದು ಪ್ರಮಾಣ ತುಂಬಾ ಕಮ್ಮಿ ಆಗಿದೆ. ಈಗಲೂ ನಾವು ಒಂದೇ ಸರ್ತಿ ಅರಾಜಕತೆ ನೋಡ್ತಾ ಇಲ್ಲ, ಚುಚ್ಚುವೆ ಒಂದೊಂದೇ ಪರಿಸರದಲ್ಲಿ ಒಂದು ತುದಿಯಿಂದ ಒಂದು ಕಡೆಯಿಂದ ಹೇಗೆ ಆಕ್ರಮಣ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಗಮನಿಸಿದ್ರೆ ಮೆಲ್ಲ ವ್ಯತ್ಯಾಸ ಕಾಣುತ್ತೆ. ಅದು ವ್ಯತ್ಯಾಸ ಇಲ್ಲಿ ನಾವು ಗಮನಿಸ್ಲಿಕ್ಕೆ ಸಿಗ್ತಾ ಇದೆ. ಯಜ್ಞದಿಂದ ಮಕ್ಕಳನ್ನ ಪಡೆಯುವುದು ಅಂತ ಅನ್ನೋದು ನಡೆದಿದೆ, ದ್ರುಪದನ ಮನೆಯಲ್ಲಿ ನಡೆದಿದೆ, ಅಂಥದ್ದು ಅನೇಕ ಪ್ರಸಂಗಗಳು ಬರ್ತಾ ಇದೆ ಮುಂದೆಯೂ ಕೂಡ. ಆದರೆ ಸಾವಿತ್ರಿದ್ದಾದ್ರೂ ಸ್ವಲ್ಪ ಹಳೆಯದೇ. ಆದರೆ ಇಲ್ಲಿ ನಮ್ಗೆ ಈ ಕಥೆಯಲ್ಲಿ ಓದುವಾಗ ಹಿಂದೆ ಮುಂದೆ ಬರುವುದರಲ್ಲಿ ಬಹಳ ಕಮ್ಮಿ ಆಗ್ತಾ ಹೋಗುತ್ತೆ. ಅವಳು ಭರ್ತ ಆಜ್ಞೆಯನ್ನು ಮಾಡಿದ ತಕ್ಷಣವೇ ಅಭಿವಾದ್ಯ ಅಭ್ಯನುಜ್ಞಾತ, ಕೈ ಮುಗಿದು ನಮಸ್ಕರಿಸಿ ಅನುಜ್ಞೆಯನ್ನು ಪಡೆದವಳಾಗಿ ಗಂಡನಿಗೆ ಪ್ರದಕ್ಷಿಣೆ ಬಂದು ಎದುರಲ್ಲಿ ಕೂತು ವ್ರತದಲ್ಲಿ ಅಂದ್ರೆ ಸ್ನಾನ ಉಪವಾಸ ಇತ್ಯಾದಿ ವ್ರತಗಳಲ್ಲಿ ಏನೇನು ಕ್ರಮ ಇತ್ತೋ ಅದೆಲ್ಲವನ್ನು ಚೆನ್ನಾಗಿ ನಡೆಸಿ ಆಜುಹಾವ ತಥೋ ಧರ್ಮಂ, ಒಂದು ಅಗ್ನಿ ಕಾರ್ಯಕ್ಕೆ ಸಂಬಂಧಪಟ್ಟ ಯಜ್ಞದಲ್ಲಿ ಭಗವಂತನನ್ನ ನೆನಪಿಸಿಕೊಂಡು ಧರ್ಮದೇವನಾದಂತಹ ಧರ್ಮರಾಜನಿಗೆ ಅಂದ್ರೆ ಯಮಧರ್ಮನಿಗೆ ಆಹುತಿಗಳನ್ನು ಕೊಟ್ಟು ಆ ಮಂತ್ರದಿಂದ ಪ್ರಾರ್ಥನೆ ಮಾಡಿದ್ರು. ಬಲಿ ತತ್ವ, ಬಲಿಯನ್ನು ಕೊಟ್ಟರು. ಬಲಿ ಅಂತಂದ್ರೆ ನೆಲದಲ್ಲಿ ಹಾಕಿದ್ರೆ ಬಲಿ, ಯಜ್ಞದಲ್ಲಿ ಹಾಕಿದ್ರೆ ಆಹುತಿ. ಯಜ್ಞದಲ್ಲಿ ಹಾಕುವಂತಹದ್ದು, ನೀರಿನಲ್ಲಿ ಹಾಕುವಂತಹದ್ದು, ನೆಲದಲ್ಲಿ ಹಾಕುವಂತಹದ್ದು ಏನೇನು ಕ್ರಮಗಳಿವೆಯೋ ಆ ಎಲ್ಲಾ ಕ್ರಮಗಳನ್ನು ಕೂಡ ಅನುಸರಿಸಿದ ಮೇಲೆ ಧರ್ಮಾಯ ಉಪಚಹಾರ, ಧರ್ಮನಿಗೆ ನಿವೇದಿಸುವ ಬಲಿಯನ್ನು ಎತ್ತಿಕೊಟ್ಲು. ಅಷ್ಟೊತ್ತು ಜಜಾಪ ವಿಧಿವತ್ ಜಪ್ಯಂ, ಅಷ್ಟೇ ಇದೆ. ಜಪ್ಯಂ ಜಜಾಪ, ಜಪಿಸಬೇಕಾದ ಮಂತ್ರವನ್ನು ಜಪಿಸಿದಳು. ಅಷ್ಟು ಬಿಟ್ಟರೆ ಅದು ಏನ್ ಜಪಿಸಿದ್ಲು ಮಾತಿಲ್ಲ. ಇರ್ಬೋದು, ಇಲ್ಲಂತೂ ಮೂಲದಲ್ಲಂತೂ ಇಲ್ಲ. ಆ ಜಗಾಮ ತಥೋದೇನಿ ಧರ್ಮೋ ಮಂತ್ರ ಬಲಾತ್ಮತಃ, ಅದರೊಳಗೆ ಕರೆದ ಮಂತ್ರದಲ್ಲಿ ಎಂಥ ಆರ್ಥತೆ ಇತ್ತು ಮತ್ತೆ ಎಂಥ ಪ್ರಾಮಾಣಿಕತೆ ಇತ್ತು ಅಂತಂದ್ರೆ, ಕರೆದ ತಕ್ಷಣವೇ ಮಂತ್ರದ ಬಲದಿಂದ ಆ ಧರ್ಮದೇವ ಬಂದ. ಅಂದ್ರೆ ಬಂದವ ಕಾಣಿಸಿಕೊಳ್ತಾ ಇದ್ದಾನೆ. ಕಾಣಿಸಿಕೊಂಡು ದದೃಶೇ ಭಗವಾನ್ ಧರ್ಮ ಸಂತಾನಾರ್ಥಾಯ ಪಾಂಡವೇ, ಯಾಕೆಂದ್ರೆ ಪಾಂಡುವಿನ ಪ್ರಾರ್ಥನೆಯೂ ಬಲವಾಗಿತ್ತು, ಕುಂತಿಯ ಪ್ರಾರ್ಥನೆಯೂ ಬಲವಾಗಿತ್ತು, ಜೊತೆಗೆ ಆ ಋಷಿಗಳು ಕೊಟ್ಟ ಮಂತ್ರದ ಪರಂಪರೆಯಲ್ಲೂ ಕೂಡ ಅದಕ್ಕೊಂದು ತಾಕತ್ತಿತ್ತು. ಆ ಎಲ್ಲ ಕಾರಣದಿಂದಾಗಿ ದೇವತೆ ಬಂದಿದ್ದಾನೆ. ಬಂದ ತಕ್ಷಣ ಆಕೆ ನಿನಗೇನ್ ಬೇಕು, ಕಿಂತೆ ದದಾಮಿ ಹೇ ಕುಂತಿ, ನಿನಗೇನ್ ಬೇಕು ಕೇಳು, ಕೊಡ್ತೇನೆ. ಆಗ ಅವಳು ಬಹಳ ಪ್ರೀತಿಯ ನಗೆಯನ್ನು ಬೀರಿ ಪುತ್ರಂ ದೇಹಿ ಇತ್ಯಬ್ರವೀದಿದಂ, ಪುತ್ರಂ ದೇಹಿ, ನನಗೆ ಮಗುವನ್ನು ಕೊಡು ಅಂತ ಕೇಳಿದ್ರು. ತಸ್ಮಿನ್ ಬಹು ಮೃಗೇರಣ್ಯೇ ಶತಶೃಂಗೇ ನರೋತ್ತಮೇ ಪಾಂಡೋರರ್ಥೇ ಮಹಾಭಾಗ ಕುಂತಿ ಧರ್ಮಮುಪಾಗಮತ್. ಹೀಗೆ ಅವಳು ಕೇಳಿದ ತಕ್ಷಣವೇ ಚೆನ್ನಾಗಿ ಶುಚಿವ್ರತಳಾಗಿ ಅವನ ಸ್ಪರ್ಶದಿಂದಾಗಿ ಧರ್ಮೇಣ ಸಹ ಸಂಗಮ್ಯ ಯೋಗ ಮೂರ್ತಿ ಧರೇಣ ಚ, ಅವನು ಯೋಗ ಮೂರ್ತಿ ಧರನಾಗಿ ಬಂದ. ಸುಮ್ಮನೆ ಹೀಗೆ ಬಂದು ಸೇರಿದ ಮನುಷ್ಯನ ಹಾಗಿನ ಸಂಬಂಧ ಅಲ್ಲ ಅಂತ ತೋರಿಸಿದ್ದನು. ಯೋಗ ಮೂರ್ತಿ ಧರೇಣ, ಯೌಗಿಕವಾದ ಶರೀರವನ್ನು ತೊಟ್ಟು ಆಕೆಯ ಜೊತೆಗಿದ್ದು ಸ್ಪರ್ಶ ಮಾಡಿ ಲೇಭೆ ಪುತ್ರ ಮಹಾಬಾಹು, ಆ ಕ್ಷಣವೇ ಹೊಟ್ಟೆಯಲ್ಲಿ ಮಗು ತುಂಬಿದೆ, ಬೆಳೆದು ನಿಂತಿದೆ. ಬೆಳೆದ ತಕ್ಷಣವೇ ಐಂದ್ರೇ ಚಂದ್ರ ಸಮಾಯುಕ್ತೆ ಮುಹೂರ್ತೆ ಅಭಿಜಿತೇಷ್ಟಮೇ ದಿವಾ ಮಧ್ಯಗತೆ ಸೂರ್ಯ ತಿಥೌ ಪೂರ್ಣೇ ಪೂಜಿತೆ. ಅಂದ್ರೆ ಕಾಲವನ್ನು ಹೇಳ್ತಾರೆ, ಯಾವ ಕಾಲ ಅದು ಅಂತ ಹೇಳ್ತಾ ಇಂದ್ರನಿಗೆ ಸಂಬಂಧಪಟ್ಟಂತಹ ನಕ್ಷತ್ರದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ 8ನೆಯ ದಿನ ಸೂರ್ಯನಿಗೆ ಸಂಬಂಧಪಟ್ಟ ಅಂದ್ರೆ ಬಹುಶಃ ಭಾನು ಅಂತ ಅನ್ಸುತ್ತೆ. ಸೂರ್ಯೇ ತಿಥೌ ಪೂರ್ಣೆ ಹುಣ್ಣಿಮೆಯ ದಿವಸ
ಯುಧಿಷ್ಠಿರ ಮಧ್ಯಾಹ್ನದ ಹೊಟ್ಟಿಗೆ ಹುಟ್ಟಿ ಬಂದಿದ್ದಾನೆ. ಸುಶಾವ ಪ್ರವರಂ ಸುತಂ. ಪ್ರವರಂ ಅತ್ಯಂತ ಮುದ್ದಾದ, ಯಾವುದೇ ರೀತಿಯಾದ ಕೆಡುಕುಗಳು ಶರೀರದಲ್ಲಿ ಕಾಣದೇ ಇರುವ ಸ್ಥಿತಿಯಲ್ಲಿ ಹುಟ್ಟಿ ಬಂದ. ಆಗ ತಕ್ಷಣ ಆಕಾಶದಲ್ಲಿ ಮಾತು ಹುಟ್ಟಿತು, ಜೋರಾಗಿ ಸದ್ದು ಕೇಳಿಸಿತು, ನಗಾರಿ ಬಾರಿಸಿತು. ಏಷ ಧರ್ಮಭೃತಾಂ ಶ್ರೇಷ್ಠೋ ಭವಿಷ್ಯತಿ ನರೋತ್ತಮ ವಿಕ್ರಾಂತ ಸತ್ಯವಾಕ್ಚೈವ ರಾಜ ಪೃಥ್ವ್ಯಾಂ ಭವಿಷ್ಯತಿ. ಇವನಂತಹ ಧರ್ಮಿಷ್ಠನಾದ ವ್ಯಕ್ತಿ ಇವನಿರುವ ಕಾಲದವರೆಗೂ ಯಾರು ಎದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಧರ್ಮವನ್ನು ಹೊರುವವರಲ್ಲಿ ಹಿರಿಯ ಅಂತ ಅನ್ನಿಸ್ತಾನೆ, ಯುಧಿಷ್ಠಿರ ಅಂತ ಕರೀತಾನೆ. ಎಲ್ಲರೂ ಕೂಡ ಪಾಂಡುವಿನ ಮಗ ಅಂತ ಕರೀತಾರೆ ಹೊರತು ಇವನು ಯಮಧರ್ಮನ ಮಗ ಅಂತ ಯಾರು ಹೇಳುವುದಿಲ್ಲ. ಅಂದ್ರೆ ತಂದೆಯ ಸಂಬಂಧ ತುಂಬಾ ಮುಖ್ಯ ಅಲ್ವಾ. ಪಡೆದದ್ದೇನೇ ಆದ್ರೂ ಮತ್ತೆ ಆಡಿಕೊಂಡವರು ಒಬ್ಬರೇ. ದುರ್ಯೋಧನಾದಿಗಳು ಮಾತ್ರ ರಾಜ್ಯವನ್ನು ಪಡೀಲಿಕ್ಕೆ ಅಂತ ಬಂದಾಗ ಅಯ್ಯೋ ಇವರು ತಂದೆಗೆ ಹುಟ್ಟಿದವರೆಲ್ಲ ಇವರಿಗೆ ಹೇಗೆ ರಾಜ್ಯ ಕೊಡುವುದು ಅಂತ ಅವನೊಬ್ಬ ಅಣಗಿಸಿದ್ ಬಿಟ್ರೆ, ಲೋಕದಲ್ಲಿ ಎಲ್ಲರೂ ಕೂಡ ಪಾಂಡುವಿನ ಮಗ ಅಂತಾನೆ ಧರ್ಮರಾಜನನ್ನು ಕರೀತಾರೆ ಅಂತ ಹೀಗೆ ಹೇಳಿ, ಭವಿತಾ ಪ್ರತಿತೇ ರಾಜ ತ್ರಿಷು ಲೋಕೇಶು ವಿಶ್ರುತಃ. ತೇಜಸ್ಸಿನಿಂದ, ಯಶಸ್ಸಿನಿಂದ, ಎಲ್ಲ ರೀತಿಯಿಂದಲೂ ಕೂಡ ತಂದೆಯ ಯಾವ ಶೀಲ ವೃತ್ತವನ್ನು ಕೂಡ ಬಿಟ್ಟು ನಡೆಯುವುದಿಲ್ಲ ಈ ಹುಡುಗ. ರಾಜ್ಯದಲ್ಲಿ ಒಳ್ಳೆಯ ಯಶಸ್ವಿಯಾದ ಆಡಳಿತವನ್ನು ಕೊಡ್ತಾನೆ ಅಂತ ಹೀಗೆ ಹೇಳಿ, ಅದೇ ಹೊತ್ತಿಗೆ ಇವನು ಹುಟ್ಟಿದ ತಕ್ಷಣವೇ ಸಂವತ್ಸರೇ ದ್ವಿತೀಯೇತು, 2ನೇ ಸಂವತ್ಸರದ ಹೊತ್ತಿಗೆ ಗಾಂಧಾರಿಯ ಹೊಟ್ಟೆಯಲ್ಲಿ ಇನ್ನೂ ಗರ್ಭ ಇದೆ, ಅದು ಹೊರಕ್ಕೆ ಬಂದಿಲ್ಲ. ಸುದ್ದಿ ಹೋಯಿತು. ಗರ್ಭಿಣಿಯಾಗಿದ್ದು ಮೊದಲು ಗಾಂಧಾರಿ. ಆ ಸುದ್ದಿ ಹೋದ ಮೇಲೆ ಕುಂತಿ ಯೋಚನೆ ಮಾಡಿ ಗಂಡನ ಅನುಜ್ಞೆಯಿಂದ ಧರ್ಮನನ್ನ ಪ್ರಾರ್ಥಿಸಿ ಪಡೆದ ಮಗು ಕುಂತಿ ಮೊದಲು ಹುಟ್ಟಿದರು. ಕುಂತಿ ಪುತ್ರನಾದ ಯುಧಿಷ್ಠಿರ ಮೊದಲು ಹುಟ್ಟಿಯಾಯಿತು. ಹುಟ್ಟಿದ ಅನ್ನೋ ಸುದ್ದಿ ಇಲ್ಲಿ ಬಂತು. ಬಂದ ತಕ್ಷಣ ಗಾಂಧಾರಿಯ ಅವಸ್ಥೆ ನೋಡಬೇಕು, ಅವಳಿಗೆ ತಡಿಲಿಕ್ಕಾಗ್ಲಿಲ್ಲ. ತುಂಬಾ ಬೇಜಾರಾಯಿತು. ಬೇಜಾರಾಗಿ ಕೌರವಸ್ಯ ಪರಿಜ್ಞಾತಂ ಯಜ್ಞೇನ ಮಹತಾ ಸ್ವಯಂ ಉದರಂ ಘಾತಯಾಮಾಸ ಗಾಂಧಾರಿ ಶೋಕ ಮೂರ್ಛಿತ. ಕುಂತಿಗೆ ಮಕ್ಕಳಾಗಿದ್ದನ್ನು ನೋಡಿ ತನ್ನ ಒಳಗೆ ಇರುವಂತಹ ಮಗು ಅದು ಏನೂ ಉಪಯೋಗ ಇಲ್ಲ, ಯಾಕೆ ಇನ್ನು ಮಕ್ಕಳಾಗಿಲ್ಲ ಅಂತ ಬೇಸರದಿಂದ ಹೊಟ್ಟೆಯನ್ನ ಕೈಯಿಂದ ಜೋರಾಗಿ ಹೊಡೆದುಕೊಂಡಂತೆ. ಕಲ್ಲಿನಿಂದ ಜಜ್ಜಿದ್ಲು ಅಂತಿದೆ, ಹೊಟ್ಟೆಯನ್ನ ಕಲ್ಲಿಂದ ಜಜ್ಜಿದ್ಲಂತೆ. ಜಜ್ಜಿದ ತಕ್ಷಣ ಗಾಂಧಾರಿ ಶೋಕದಿಂದ ಅತ್ಯಂತ ವಿಕಾರವಾದ, ಅಂದ್ರೆ ಒಂದು ತನ್ನ ಮೇಲೆ ಕಂಟ್ರೋಲ್ ಇಲ್ಲದ ಸ್ಥಿತಿಗೆ ಬಂದು ಹೊಡೆದ ತಕ್ಷಣ ಏನಾಯಿತು, ಆ ಉದರದಿಂದ ತಥೋದಜ್ಞೆ ಮಾಂಸಪೇಶಿ ಲೋಹಾಷ್ಠೀಲೇವ ಸಂಹತ, ಒಟ್ಟಿಗೆ ಸೇರಿಕೊಂಡು ಒಂದು ಗಟ್ಟಿಯಾದ ಮಾಂಸದ ಪಿಂಡ ದೇಹದಿಂದ ಹೊರಕ್ಕೆ ಬಂದು ಬಿದ್ದದ್ದು ನೆಲದಲ್ಲಿ ಹಾಗೆ ಇದೆ. ಅವಳಿಗೆ ಅದನ್ನು ನೋಡಿಯೂ ಇದೊಂದು ಮಕ್ಕಳಾಗುವುದು ಅಂತ ಹೇಳುವುದಕ್ಕೆ ಬೇಕಿರುವ ಪಿಂಡವೈದು, ಹೇಗಿರ್ಬೇಕು ಮಕ್ಕಳಾಗಬೇಕಾದ ಪಿಂಡ ಅಂದ್ರೆ, ಇದೊಂದು ಏನೋ ಗಟ್ಟಿ ಪಿಂಡ ಅಂತ ಬೈತಾರಲ್ವ, ಅದಿದೆ ಗಟ್ಟಿ ಪಿಂಡ ಅಂದ್ರೆ. ಯಾವ ರೀತಿಯಿಂದಲೂ ಕೂಡ ಕೈ ಕಾಲು ಇತ್ಯಾದಿ ಏನಿಲ್ಲ, ಬರೀ ಒಂದು ದೊಡ್ಡ ಶಿಲೆಯ ತುಂಡು ಇದ್ದ ಹಾಗೆ ಹೊಟ್ಟೆಯಲ್ಲಿ ಕಂಡದ್ದನ್ನು ನೋಡಿ ಬೈಕೊಳ್ತಾಳೆ, ಬಾಯಿ ಬಂದಾಗ ಬೈಕೊಳ್ತಾಳೆ. ಅದ್ಯಾರೋ ವ್ಯಾಸ ನನಗೆ ವರ ಕೊಟ್ಟು 100 ಮಕ್ಕಳಾಗತ್ತೆ ಅಂತ ಬೇರೆ ಹೇಳಿದ್ದಾರೆ ಅಂತ ಹಾಗೆ ಬೈಕೊಂಡ ಮರುಕ್ಷಣದಲ್ಲಿ ವ್ಯಾಸರಲ್ಲಿ ಇದ್ದಾರೆ. ಅಲ್ಲಿ ಇದ್ದವರು ಅವ್ರು ಹೇಳ್ತಾರೆ, ಅತದ್ವೈಪಾಯನೋ ಜ್ಞಾತ್ವಾ ತ್ವರಿತ ಸಮುಪಾಗಮತ್. ತಕ್ಷಣ ಅಲ್ಲಿ ಬಂದಿದ್ದಾರೆ. ಮಾಂಸಮಯೀಂ ಪೇಶೀಂ ದದರ್ಶ ಜಪತಾಂವರಃ. ಜಪಿಸುತ್ತಾ ಬಂದು ಆ ಮಾಂಸದ ಪಿಂಡವನ್ನು ನೋಡ್ತಾ ಇದ್ದಾರೆ. ತಥೋ ವದತ್ ಸೌಬಲೇಯಂ ಕಿಮಿದಂ ತೇ ಪ್ರಚಕೀರ್ಷಿತಂ. ಏನಮ್ಮ ನೀನು ಹೀಗೆ ಹೊಟ್ಟೆಯ ಅಸೂಯೆ ಅನ್ನೋದು ಇರಬೇಕು, ಆದ್ರೆ ಇಷ್ಟು ಅಸೂಯೆಯಿಂದ ಹೊಟ್ಟೆಯಲ್ಲಿದ್ದ ಗರ್ಭವನ್ನೇ ಹೊರಗೆ ಕಿತ್ತು ಹಾಕುವಷ್ಟು ಬೇಸರವೇ? ಆಗ ಅವಳು, ನೀನು ಹೇಳಿದ್ದಿ ನನಗೆ 100 ಮಕ್ಕಳಾಗತ್ತೆ ಅಂತ, 1 ಮಕ್ಕಳಾಗಿಲ್ಲ, ಇದು ಮಾಂಸಪೇಶವೇ ಮಕ್ಕಳು ಅಂತ ನೀನು ನನ್ನ 100 ಮಕ್ಕಳು ಅಂತ ನಾನು ಇಟ್ಕೊಳ್ಬೇಕಾ? ಇದನ್ನು ನಾನು 100 ಮಕ್ಕಳು ಅಂತ ಕನ್ಸಿಡರ್ ಮಾಡ್ಬೇಕಾ? ಏನರ್ಥ? ನಿಮ್ಗೊಂದು ಗೊತ್ತಿರಬಹುದು, ಎಚ್ಚರ ಇರುವುದರಿಂದ ಸಾಮಾನ್ಯವಾಗಿ ಆ ಹೊತ್ತು ಅಂತ ಅನ್ನೋದನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವ ಸ್ಥಿತಿ ಅದು. ಆಗಾಗುವ ದುಃಖ ಇರಬಹುದು, ಆಗಾಗುವ ಬೇಸರದ ಸಂಗತಿಗಳಿರಬಹುದು, ಈಗ ಯಾವುದನ್ನು ದೇಹ ತಡೆಯುವುದಿಲ್ಲ. ತಾಯಿತನದ ಒಂದು ಮೊದಲು ಮಕ್ಕಳಾಯಿತು ಅಂತ ಒಂದು ಮನಸ್ಸಲ್ಲಿ ಸಹಜವಾಗಿರುತ್ತೆ. ಮಕ್ಕಳಾದ್ರೆ ಯಾಕೆಂದ್ರೆ ಪಾಂಡು ಬಿಟ್ಟು ಕೊಟ್ಟು ಹೋದ ರಾಜ್ಯ ಇದು. ಈ ರಾಜ್ಯದಲ್ಲಿ ಅಂದ್ರೆ ಕೆಟ್ಟ ಮಕ್ಕಳು ಹುಡ್ತಾರೆ ಅಂತ ಅವಳಿಗೆ ಗೊತ್ತಿಲ್ಲ. ಒಟ್ಟಂದು ಮಕ್ಕಳಾದ್ರೆ ನಮ್ಮ ಪರಂಪರೆಯಲ್ಲಿ ಈ ರಾಜ್ಯ ಮುಂದುವರಿಯುತ್ತೆ ಅಂತ ಅನ್ನೋ ನಿರೀಕ್ಷೆ. ಆದ್ರೆ ಅದಕ್ಕಿಂತ ಮುಂಚೆ ಆ ಕಡೆ ಪಾಂಡುವಿನ ಮಗನಾಗಿ ಧರ್ಮರಾಜ ಹುಟ್ಟಿ ಆಯ್ತು ಅಂದ್ರೆ ಜ್ಯೇಷ್ಠವನಾಗ್ಬಿಟ್ಟ. ನಾನು ಮೊದಲು ಮಕ್ಕಳನ್ನು ಪಡೆದ್ರೆ ಈ ಮಗನಿಗೆ ಕೇಳಬಹುದಿತ್ತು, ಇವನು ಜ್ಯೇಷ್ಠ ಆದ್ರಿಂದಾಗಿ ಇವನಿಗೆ ರಾಜ್ಯ ಕೊಡಬೇಕು ಅಂತ. ಈ ಕೇಳಿಕೊಳ್ಳುವ ಪರಿಸ್ಥಿತಿ ಇದ್ದು ಪಡಿತೇನೆ ಅಂತ ಅಂದುಕೊಂಡ ಮಗು ಬರಲಿಲ್ಲ.
ಆಗ ಗಾಂಧಾರಿಗೆ ಸಹಜವಾದ ಹೆಣ್ಣಿಗೆ ಅದೇನು ದೋಷ ಅಲ್ಲ, ಹಾಗೆ ಹೇಳ್ತಾದ್ರೆ ಅಂತ ದೋಷವೇ ಅಲ್ಲ. ಅದಕ್ಕೆ ಇನ್ನೊಂದು ಕಾರಣ ಹೇಳ್ತಾರೆ ಇಲ್ಲಿ ವೇದವ್ಯಾಸರೇ ಹೇಳ್ತಾರೆ. ಎಷ್ಟು ದಿನಕ್ಕೊಳಗೆ ಮಾಡಿದ್ದು? 2 ವರ್ಷ ಆದ್ಮೇಲೆ, ಏನಕ್ಕೆ ಸರ್ ಇನ್ನೂ 2 ವರ್ಷ ಆದ್ರೂ ಗರ್ಭ ಸ್ರಾವ ಆಗಿರ್ಲಿಲ್ಲ. ಆಗ ವ್ಯಾಸರು ಹೇಳ್ತಾರೆ, ಏವಮೇತತ್ ಸೌಬಲೇ ನೈತಜ್ಜಾತಸ್ತ್ವನ್ಯಥಾ ಭವೇತ್ ವಿಧತಂ ನೋಕ್ತ ಪೂರ್ವಂ ಮೇ ಸ್ವೈರೇಶ್ವ ಹೆಪತೋನ್ಯಥಾ. ಹೀಗೆ ಆಗ್ಬೇಕು ಅಂತಿತ್ತು ಸೌಬಲೇ. ಈಗ ನಿನ್ನ ಕೋಪದಿಂದ ನೀನು ಗರ್ಭವನ್ನು ಮಾಂಸವನ್ನ ಮೇಷವನ್ನು ಹೊರಕ್ಕೆ ಹಾಕಿದ್ದಿ, 100 ಮಕ್ಕಳು ಎಲ್ಲಿ ಅಂತ ಕೇಳ್ತಾ ಇದ್ದಲ್ಲ, ಈಗ ನೋಡು 100 ಮಕ್ಕಳಾಗುತ್ತೆ. ನೀನು ಮಾಡಿದ್ದು ಸರಿಯಾಗಿ ಆಗಬೇಕಾದ್ದೇ ಆಯ್ತು ಹೊರತು ಯಾವುದು ಆಗಬಾರದಾಗಿಲ್ಲ. ಒಂದು ಮಾತು ತಿಳ್ಕೋ, ಇದು ನನ್ನ ಇಡೀ ಜೀವನದ ವ್ರತ. ಇದು ವಿಧತಂ ನೋಕ್ತ ಪೂರ್ವಮ್ಮೆ, ಸುಳ್ಳನ್ನು ನನ್ನ ಇಡೀ ಜೀವಮಾನದಲ್ಲಿ ಯಾರಿಗೂ ಯಾವ ಕಾರಣಕ್ಕೂ ಹೇಳಿಲ್ಲ ನಾನು. ಸ್ವೈರೇಶ್ವಪಿ, ವಿನೋದಕ್ಕಾಗಿ ಹೀಗೆ ಏನೋ ಪಟ್ಟ ಮುಗಿಯುವಾಗ ತಮಾಷೆಗೆ ಅಂತ ಕೂಡ ನಾನು ತಪ್ಪನ್ನು ಮಾತಾಡಿಲ್ಲ, ಸುಳ್ಳನ್ನು ಹೇಳಿಲ್ಲ. ಕುತೋನ್ಯಥ, ಇನ್ನು ಬೇರೆ ಯಾವುದೇ ಕಾರಣಕ್ಕಾದ್ರೂ ಹೇಳುವ ಸಾಧ್ಯತೆ ಇದೆಯಾ? ನಾನು ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ. ನಾನು ಹೇಳಿದ ಮಾತಿನಲ್ಲಿ ಯಾವತ್ತೂ ಕೂಡ ಯಾರಿಗೂ ನೋವು ಆಗಬೇಕು ಅಥವಾ ಅವರು ನಂಬಿಕೆಯನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾತಾಡಿರಲ್ಲ. ತಕ್ಷಣ ಘೃತಪೂರ್ಣ ಪುಂಡಶತಂ, ಪಾಪ ಗಂಡನಿಗೋಸ್ಕರ ತನ್ನ ಜೀವನ ಕೊಟ್ಲು, ಕಣ್ಣಿನ ಮಾತ್ರ ಇದ್ದು ಇಲ್ಲದಂಗಾಯ್ತು. ಇನ್ನ ಹುಟ್ಟಿದ ಮಕ್ಕಳ ಅಂತ ಪಾಪ ಏನ್ ಮಾಡಿದ್ದು ಗಾಂಧಾರಿ? ಪುರಾಣದಲ್ಲಿ ಒಂದು ಮಾತಿದೆ, ಒಂದು ಏಕಾದಶಿ ತಪ್ಪು ಆಚರಣೆ ಮಾಡಿ ಅದನ್ನೇ ಸರಿ ಅಂತ ಹಠ ಮಾಡಿ ಅವತ್ತೇ ಉಪವಾಸ ಮಾಡಿದ್ರು. ಉಪವಾಸ ಮರು ದಿವಸ ಇದ್ರು ಕೂಡ ವಿದ್ಧ ಏಕಾದಶಿ, ಗೊಡ್ಡು ದಶಮಿ ಅಂತೆಲ್ಲ ಏನೇನು ಮಾಡ್ತಾರಲ್ವ, ಆ ದಿವಸವೇ ಉಪವಾಸ ವ್ರತವನ್ನು ಮಾಡಿ ಆ ಉಪವಾಸ ವ್ರತವೇ ಸರಿ ಅಂತ ಸಮರ್ಥಿಸಿ ಅದರಿಂದ ನಾನು ಪುಣ್ಯ ಪಡಿತೇನೆ ಅಂತ ಹಠಕ್ಕೆ ಬಿದ್ದು ಮಾಡಿರ್ತಾರೆ. ಅದರ ಪರಿಣಾಮ ಹೀಗೆ 100 ಮಕ್ಕಳನ್ನ ಧಾರ್ಮಿಕ ಸ್ಥಿತಿಯಲ್ಲಿ ಇಲ್ಲದೇ ಇರುವಂತೆ ಪಡೆದು ಅನ್ನುವ ಮಾತನ್ನ ಕೃಷ್ಣಾಮೃತ ಮಹಾರಣದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಘೃತ ಪೂರ್ಣಂ ಪುಂಡಶತಂ ಕ್ಷಿಪ್ರಮೇವ ವಿಧೀಯತ. ತಕ್ಷಣದಲ್ಲಿ ಎಲ್ಲರೂ ಇದು ಗಡಿಬಿಡಿಯಲ್ಲಿ ಕೆಲಸ ಮಾಡಬೇಕು. ತಕ್ಷಣದಲ್ಲಿ ತುಂಬಿದ ಕೊಡದಲ್ಲಿ ಪೂರ್ತಿಯಾಗಿ ತುಪ್ಪವನ್ನು ತುಂಬಿಸಿಕೊಂಡು ಬನ್ನಿ. ಚೂರು ಕಮ್ಮಿ ಇಲ್ಲದಂತೆ ಪೂರ್ತಿ ತುಂಬಿಸಿರ್ಬೇಕು. 100 ಬೇಕು ನನಗೆ, ತಕ್ಷಣ ತನ್ನಿ. ಸುಗುಪ್ತೇಶು ಚ ದೇಶೇಶು, ನಾನು ಕೆಲವು ಜಾಗ ಹೇಳ್ತೇನೆ, ಅದಕ್ಕೆ ಯಾರು ಪ್ರವೇಶ ಮಾಡಬಾರದು. ಆ ಜಾಗದಲ್ಲಿ ಈ ಕುಂಡಗಳನ್ನು ಇಡ್ಲಿಕ್ಕೆ ವ್ಯವಸ್ಥೆ ಆಗಬೇಕು, ಅದಕ್ಕೆ ರಕ್ಷಣೆ ಇರಬೇಕು, ಅದನ್ನು ಮುಟ್ಟಬಾರದು, ಅದರ ಮೇಲಿನ ಮುಚ್ಚಳ ತೆಗೀಬಾರದು, ಮತ್ತೆ ಸಮಶೀತೋಷ್ಣವಾದ ವಲಯ ಆಗಿರಬೇಕು. ಇಂತಹ ಜಾಗದಲ್ಲಿ ರಕ್ಷಾಚೈವ ವಿಧೀಯತ, ಅದರ ಸುತ್ತ ಯಾರು ಒಂದು ಸಣ್ಣ ಕ್ರಿಮಿಕೀಟಗಳು ಕೂಡ ಪ್ರವೇಶ ಮಾಡಬಾರದು. ಅಂತಹ ಜಾಗದಲ್ಲಿ ನೋಡಿ, ಇವತ್ತು ನಾವು ಆಸ್ಪತ್ರೆಗಳಲ್ಲಿ ಕ್ಲೀನ್ಲಿನೆಸ್ ಅನ್ನು ಮೇಂಟೈನ್ ಮಾಡುವಾಗ ಒಂದು ಸಣ್ಣ ಕ್ರಿಮಿಕೀಟವು ಪ್ರವೇಶ ಮಾಡದೇ ಇರುವ ಜಾಗದಲ್ಲಿ ಈ 100 ಜಾಗಗಳನ್ನು ಗೊತ್ತು ಮಾಡಿ ಇದನ್ನು ಇಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಶೀತಾದಿಹಿ ಅಗ್ನಿಹಿ, ತಕ್ಷಣ ತಣ್ಣಗಿರುವ ನೀರನ್ನು ತೆಗೆದು ತನ್ನಿ, ನನಗೆ ದೊಡ್ಡ ಪಾತ್ರೆಯಲ್ಲಿ ನೀರು ತನ್ನಿ. ಅಷ್ಠೀಲಾಂ ಇಮಾಂಚ ಪರಿಶಿಂಚಯ, ಆ ಹೆಣ್ಮಗಳ ಹತ್ರ ನಿನ್ನ ಈ ಮಗುವನ್ನು, ಯಾಕಂದ್ರೆ ನಿನಗೆ ಸಂಬಂಧಪಟ್ಟ ಮಗು ಅದರಿಂದಾಗಿ ಎತ್ತು ಆ ಪಿಂಡವನ್ನು ಎತ್ತಿಕೊಂಡು ಈ ತಂಪಾದ ದೊಡ್ಡ ಪಾತ್ರೆಯಲ್ಲಿ ಆ ಇಡೀ ಪಿಂಡವನ್ನು ನೀರಿಗೆ ಹಾಕು. ಇಮಾಂ ಪರಿಶಿಂಚಯ, ನೀರನ್ನು ಅದರ ಮೇಲೆ ಹಾಕು. ಹಾಕಿದ ಮೇಲೆ ಸಾಸಿಚ್ಚಮಾನ ಹ್ಯಷ್ಠೀಲ ಹೆಭವ ಶತಧ, ನೀರು ಹಾಕ್ತಾ ಇದ್ದಂತೆ, ತಣ್ಣಗಿನ ನೀರನ್ನು ಹಾಕ್ತಾ ಇದ್ದಂತೆ ಇಡೀ ಆ ದೊಡ್ಡ ಮಾಂಸ ಪೇಶಿ ಛಿದ್ರವಾಗಿ 100 ಪುಡಿಯಾಯಿತು. 100 ಪುಡಿಯಾಗಿ ಅಂಗುಷ್ಠ ಪರ್ವ ಮಾತ್ರಾಣ, ಎಲ್ಲ ಹೆಬ್ಬೆರಳಿನ ಗಾತ್ರದ 100 ಶರೀರಗಳು ಕಂಡವು. ಆ 100 ಶರೀರದಲ್ಲಿ ಅದಕ್ಕೂ ಎಲ್ಲದಕ್ಕೂ ಕೈ, ಕಾಲು, ತಲೆ ಎಲ್ಲ ಇದೆ. ಯಥಾ ಪ್ರಕಾರ ಎಲ್ಲವೂ ಸೇರಿಕೊಂಡ ಏಕಾಧಿಕ ಶತಂ ಪೂರ್ಣಂ ಯಥಾಯೋಗಂ ವಿಷಾಂಪತೆ ತತಃ ಕುಂಡ ಶತಂ ತತ್ರ ಆನಾಯ್ಯ ಚ ಮಹಾನ್ ಋಷಿ ಮಾಂಸಪೇಶ್ಯಾಸ್ತದಾ ರಾಜಂ ಕ್ರಮಶಃ ಕಾಲಪರ್ಯಯ. ಒಂದೊಂದನ್ನೇ ಆ ತುಪ್ಪದ ಕೊಡದಲ್ಲಿ ಒಂದೊಂದನ್ನೇ ವೇದವ್ಯಾಸರು ಅವಳು ನೀರು ಹಾಕಿ ಅದು ಬಿಡಿಸಿ ಆದಮೇಲೆ ಅವಳ ಕೈ ಕೊಟ್ಟು ತೆಗೆದು ಹಾಕ್ತಾ ಇದ್ದಾರೆ. ಹಾಕಿ ಎಲ್ಲವನ್ನು 100 ಕೊಡಗಳನ್ನು ಕೂಡ ತುಂಬಿಸಿದ್ರು. ಒಂದು ಮಾತಿದೆ, 100 ಕೊಡ ಅಂತ ಹೇಳುವಾಗ ಏಕಾಧಿಕ ಶತಂ ಅಂತಿದೆ. 101 ಅಲ್ಲಿ ಪೀಸಿತ್ತು. 100 ತುಂಬಿಸಿ ಆದ್ಮೇಲೆ ಮತ್ತೆ ಮುಂದಿನ ಕತೆ ಹೇಳಲೇ ಇಲ್ಲ, ಬೇಕು ಅಂತ ಅರ್ಧ ನಿಲ್ಲಿಸಿದ್ದಾರೆ. ಯಾಕೆಂದ್ರೆ ಕೇಳುವ ಜನಮೇಜನಿಗೆ ಸರಿಯಾಗಿ ಎಚ್ಚರ ಇದೆಯೋ ಇಲ್ವೋ ಅಂತ ನೋಡ್ಲಿಕ್ಕೆ. ನಾನು ನಿಮ್ಗೆ ಮೊದಲೇ ಹೇಳಿಬಿಟ್ಟೆ, ಆದ್ರೆ ಮುಂದೆ ಜನಮೇಜೆ ಪ್ರಶ್ನೆ ಮಾಡ್ತೇನೆ, ನೀವು ಹೇಳುವಾಗ ಎಲ್ಲ ಹೇಳಿದ್ರಿ, ಆದ್ರೆ ಇನ್ನೊಂದು ಹೆಣ್ಣುಮಗಳು ಹುಟ್ಟಿದ್ಲು ಅಂತ ನೀವು ಹೇಳಿದ್ರೆ ಅದು ಎಲ್ಲಿಂದ ಬಂತು ಅಂತ ಕೇಳಿದಾಗ ನಾನು ಹಿಂದೆ ನಿನಗೆ ಸೂಚ್ಯವಾಗಿ ಹೇಳಿದ್ದೆ, ನೀನು ಈ ಪ್ರಶ್ನೆ ಕೇಳಿದ್ರೆ ಮುಂದಿದ್ದು ಹೇಳ್ತೇನೆ ಅಂತ ಹೇಳ್ತಾರೆ. ಕೃಷ್ಣ ಆದೇಶ ಮಾಡಿದಂತೆ ಗರ್ಭದ ರಕ್ಷಣೆಯಾಯಿತು. ಸ್ವನುಗುಪ್ತೇಶು ದೇಶೇಶು ರಕ್ಷಾಂ ಚೈವಾಂ ಚೈಷಾಂ ಯಥಾಪಯತ್, ಈ ಎಲ್ಲ ಕುಂಡಗಳಿಗೂ ಕೂಡ, ಮಡಿಕೆಗಳಿಗೂ ಕೂಡ
ಯಾವ ರೀತಿಯಿಂದಲೂ ತೊಂದರೆಯಾಗದ ರೀತಿಯಲ್ಲಿ ಅದರ ಮೇಲ್ಭಾಗವನ್ನು ಮುಚ್ಚಿ ನೋದ್ಘಾಟನೀಯಾನ್ಯೇತಾರಿ ಕುಂಡಾನೀತಿ ಚ ಸೌಬಲಿ ಸ್ಫುಟಮಾನೇಶು ಕುಂಡೇಶು ಜಾತಾನ್ ಜಾನೀಹಿ ಶೋಭನೆ, ಅದಾಗಿಯೇ ಒಡಿಬೇಕು. ನೀವು ಹೋಗಿ ಒಡೆದು ಇನ್ನೇನಾಗಿದೆ ಅಂತ ಕುತೂಹಲಕ್ಕೂ ಅದನ್ನು ಮುಟ್ಟಬಾರದು. ಅದಾಗಿ ಒಡೆದು ಬಂದ ಮೇಲೆ ಆ ಮಗುವನ್ನ ಹೊತ್ತು ತರಬೇಕು ಅಂತ ಹೀಗೆ ಹೇಳಿ ಅವರು ಪ್ರತಿವಿಧಾಯ ನಿರ್ಧಾರ ಮಾಡಿ ತಪಸ್ಸಿಗೆ ವಾಪಸ್ ಹೊರಟೋದು. ಮತ್ತೆ ನಿಲ್ಲೇ ಇಲ್ಲ. ವೇದವ್ಯಾಸರು ಬಂದು ಅವಳ ದುಃಖವನ್ನು ಪರಿಹರಿಸಿದ್ರು, ಹೊರಟು ಹೋದ ಮೇಲೆ ಜನ್ಮತಃ ಪ್ರಮಾಣೇನ ಜ್ಯೇಷ್ಠ ಕುಂತೀಸುತೋ ಅಭವತ್. ಆದ್ರೆ ಏನಾಯ್ತು, ಜನ್ಮದಿಂದ ದೊಡ್ಡವನಾಗಿ ಕುಂತೀಸುತನಾದಂತಹ ಯುಧಿಷ್ಠರನೇ ಬಂದ್ರು. ಆ ನಂತರದಲ್ಲಿ ಎರಡನೆಯ ಅಲ್ಲಿ ಕುಂತಿಗೆ ಮಕ್ಕಳಾಯ್ತಲ್ವ, ಮತ್ತೆ ಎರಡನೇ ಕಥೆ ಹೇಳ್ತಾರೆ. ಇಲ್ಲಿ ಆ ಕಥೆಯನ್ನು ಮುಂದುವರಿಸಿಕೊಂಡು ಹೇಳ್ತಾರೆ. ದುರ್ಯೋಧನ ಹುಟ್ಟಿದ್ ಯಾವತ್ತು ಅಂದ್ರೆ, ಯಾವ ದಿವಸದಲ್ಲಿ ಬೆಳಿಗ್ಗೆ ದುರ್ಯೋಧನ ಹುಟ್ಟಿದ್ರೆ ರಾತ್ರಿ, ಬೆಳಿಗ್ಗೆ ಭೀಮ ಹುಟ್ಟಿದ್ರೆ ರಾತ್ರಿ ದುರ್ಯೋಧನ ಹುಟ್ಟಿದ. ಬೆಳಿಗ್ಗೆ ಹುಟ್ಟಿದಾಗ ಏನಾಯ್ತು, ರಾತ್ರಿ ಹುಟ್ಟಿದಾಗ ಏನಾಯ್ತು, ಒಂದೇ ದಿವಸ ಎರಡೆರಡು ತರದ ಶಕುನಗಳು ಇಡೀ ರಾಷ್ಟ್ರದಲ್ಲಿ ಕಂಡವು ಅನ್ನುವುದನ್ನೇ ಹೇಳ್ತಾರೆ. ತತಃ ಕುಂತೀಮಭಿಕ್ರಮ್ಯ ಶಶಾಸಾತೀವ ಭಾರತ ವಾಯುಮಾವಾಹಯ ಸ್ವೇಹ ಈ ಸದೇವೋ ಬಲವತ್ತರಃ. ವಾಯುವನ್ನು ಆವಾಹಿಸುವಂತ ಪಾಂಡು ಕೇಳಿಕೊಂಡಿದ್ದಾನೆ. ಪಾಂಡುವಿಗೆ ಬಲರೂಪನಾದಂತಹ ವಾಯುವನ್ನು ಕರೆಯುವ ಹೊತ್ತಿಗೆ ಅವನೊಂದು ವಿಶೇಷವಾದ ಮಾತು ಹೇಳ್ತಾನೆ. ನಾನು ಯಾಕೆ ವಾಯುವನ್ನು ಕರಿ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ವಾಯುಂ ಆವಾಹಯ ಸ್ವೇತಿ ಸದೇವೋ ಬಲವತ್ತರಃ. ದೇವತೆಗಳಲ್ಲೇ ಅತ್ಯಂತ ಬಲಿಷ್ಠನಾದ ವ್ಯಕ್ತಿ ಅಂತಿದ್ರೆ ಅದು ವಾಯು. ಮುಂದೆ ಹೇಳ್ತಾರೆ, ನೃಷು ಪ್ರಾಣಬಲವಾನ್ ಸಯೇವ. ನೃಷು ಅಂದ್ರೆ ಜೀವನಲ್ಲೇ ಅತ್ಯಂತ ಪ್ರಾಣ ಮತ್ತು ಬಲ ಇದೆರಡರಲ್ಲೂ ಶ್ರೇಷ್ಠನಾದವ ಅಂತಿದ್ರೆ ಅದು ಇವನೇ, ಈ ವಾಯುವೆ. ಇವನು ಹೊರತು ಬೇರೆ ಯಾರಿಗೂ ಕೂಡ ಅಂತಹ ಬಾಲಿಷ್ಠ್ಯ ಇಲ್ಲ. ಕ್ಷತ್ರಿಯರಾಗಿ ಒಬ್ಬ ಧರ್ಮವನ್ನು ಪಾಲಿಸ್ತಾ ಇದ್ರು, ಆ ಧರ್ಮದ ಮೇಲೆ ದಬ್ಬಾಳಿಕೆ ನಡೆಸುವಂತಹ ಬಲಿಷ್ಠವಾದ ಒಬ್ಬ ಸಹಕಾರಿಯಾದ ವ್ಯಕ್ತಿ ಬೇಕು. ಅದು ಇಲ್ಲ ಅಂದ್ರೆ ಧರ್ಮವನ್ನು ಉಳಿಸಲಿಕ್ಕಾಗಲಿಲ್ಲ. ಬುದ್ಧಿಯ ಬಲದ ಜೊತೆಗೆ ತೋಳಿನ ಬಲವೂ ಬೇಕು. ಆ ತೋಳಿನ ಬಲ ಬುದ್ಧಿಯ ಬಲ ಎರಡಕ್ಕೂ ಒಬ್ಬನೆಯಾಗಿ ನಮಗೆ ವಾಯು ಸಿಗ್ತಾನೆ, ಅವನನ್ನು ಆವಾಹಿಸು. ಅದಕ್ಕೆ ಹೇಳ್ತಾ ತುಂಬಾ ವಿಶೇಷತೆಗಳನ್ನು ಹೇಳ್ತಾರೆ. ನಮ್ಗೆ ಮಹಾಭಾರತದಲ್ಲಿ ಭೀಮನ ಬಗ್ಗೆ ಅಂಥ ಅವನ ನಿಜವಾದ ಸ್ವರೂಪವನ್ನು ಹೇಳುವ ಮಾತುಗಳಿಲ್ಲ ಅಂತ ನಾವು ಅಂದುಕೊಂಡು ಬರೀ ಅವನು ಬಕಾಸುರನನ್ನು ಕೊಂದದ್ದು, ಬಿಟ್ಟರೆ ಬಂಡಿಯನ್ನು ಉಂಡದ್ದು, ಹೀಗೆ ದುಡುಕು ಕೆಲಸಗಳನ್ನು ಮಾಡಿದ್ದು ಇಷ್ಟೇ ಗೊತ್ತಿದೆ. ಆದ್ರೆ ಇಲ್ಲಿ ಸೂಕ್ಷ್ಮ ಗಮನಿಸಿದರೆ ಪ್ರತಿ ಮಾತುಗಳಲ್ಲೂ ಅವನು ಜೀವೋತ್ತಮ, ಅವನಷ್ಟು ಉನ್ನತವಾದ ಶಕ್ತಿ ಸಾಮರ್ಥ್ಯ ಇದ್ದವ ಇನ್ನೊಬ್ಬ ಇಲ್ಲ ಅಂತ ಅನ್ನುವ ಮಾತನ್ನ ಇವನು ಹೇಳ್ತಾನೆ, ಪಾಂಡವು ಹೇಳ್ತಾನೆ. ಮುಂದೆ ಮಗು ಹುಟ್ಟಿತು ಅಂತ ಹೇಳುವಾಗ ಎಂಥ ಮಗು ಹುಟ್ಟಿತು ಅಂತ ಹೇಳಲಿಕ್ಕೂ ವೈಶಂಪಾಯನರು ಹೇಳುವಾಗ ಅದು ಸಾಮಾನ್ಯವಾದ ಮಗುವಾಗಿರಲಿಲ್ಲ. ಆ ಕಾಲದ ಎಲ್ಲಾ ರಾಕ್ಷಸರಿಗೂ ಕೂಡ ಹುಟ್ಟಿದ ತಕ್ಷಣ ಹೆದರಿಕೆ ಉಂಟಾಯಿತು. ಯಾಕೆ ಅಂತ ಅವರಿಗೂ ಗೊತ್ತಿಲ್ಲ. ಒಟ್ಟಂತೂ ಅಲ್ಲಿ ಏನ್ ಹೇಳ್ತಾರೆ, ಮೂತ್ರಂ ಪ್ರಸುಸೃಮುಹು ಸರ್ವೇ ವ್ಯಥಾಂಚ ಪ್ರಪೇದಿರೆ ವಾಹನಾನಿ ವ್ಯಶೀತ್ಯಂತ ವ್ಯಮುಂಚನ್ ಅಶ್ರುಬಿಂದವಃ. ಅವರು ಇದ್ದಕ್ಕಿದ್ದ ಹಾಗೆ ಧೈರ್ಯ ಕೆಟ್ಟು ಹೋಗಿ ಭಯದಿಂದ ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದಾರಂತೆ. ದುಷ್ಟ ಕ್ರವ್ಯಾದಗಳೆಲ್ಲ ಅಂದ್ರೆ ಮಾಂಸವನ್ನು ತಿನ್ನುವಂತಹ ದುಷ್ಟ ಪ್ರಾಣಿಗಳೆಲ್ಲ ತಡ್ಕೊಳ್ಳಿಕ್ಕಾಗದೆ ಅಲ್ಲಿಂದ ಓಡಿ ಹೋಗಿದೆ. ಇನ್ನು ಕೆಲವರಿಗೆಲ್ಲ ಅಶ್ರುಬಿಂದವ, ಕಣ್ಣಲ್ಲಿ ತಡಿಲಿಕ್ಕಾಗದೆ ನೀರು ಬರ್ತಾ ಅಳ್ತಾ ಕೂತಿದ್ದಾರೆ. ಯಾಕೆ ಅಳ್ತಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಭಯ, ನಿರಂತರವಾದ ಭಯ ಕಾಡಿತು. ಮಾರುತಂ ಶ್ರೇಷ್ಠಂ ಸರ್ವ ಪ್ರಾಣಿಭಿರೀಡಿತಂ ಆಗಾಹಯತ್ವಂ ನಿಯಮಾತ್ ಪುತ್ರಾರ್ಥಂ ವರವರ್ಣಿನಿ ನಿಯಮ. ಕ್ರಮ ಪ್ರಕಾರವಾಗಿ ವಾಯುವನ್ನ ಆವಾಹಿಸು. ಯಾಕೆಂದ್ರೆ ಬಲಜ್ಯೇಷ್ಠಾಹಿ ಭೂಮಿಪಾಹ, ಬಲದಿಂದ ಜ್ಯೇಷ್ಠರಾದ್ರೆ ಮಾತ್ರ ಅವರು ಭೂಮಿಪರಾಗಿರ್ಲಿಕ್ಕೆ ಅರ್ಹತೆ ಬರುತ್ತೆ. ಅಂತಹ ಒಬ್ಬ ಅರ್ಹತೆಯನ್ನ ನಾನು ಇಂತಹ ಮಗನಿಂದ ಪಡೆಯಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದಾಗ ಯಥಾ ಪ್ರಕಾರ ಮತ್ತೆ ಪ್ರಾಣನನ್ನು ಕರೆದಿದ್ದಾಳೆ. ಪ್ರಾಣ ಕರೆದಾಗ ಸ್ನಾತ್ವಾಚ ಸುತಂ ಆದಾಯ ದಶಮೇ ಅಹನಿ ಯಾದನಿ ಆಯ್ತು. ಅವನು ಬಂದ, ಸ್ಪರ್ಶಿಸಿದ, ಮಗುವಾಯ್ತು, ಹೊರಟು ಹೋದ. ಆ ಕಾಲದಲ್ಲಿ ಮತ್ತೆ ಅಶರೀರವಾಣಿ ಆಯಿತು, ಇದು ಸಾಮಾನ್ಯ ಮಗುವಲ್ಲ ಅಂತ. ಆ ಹೊತ್ತಿಗೆ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಮಂಗಳಕರವಾದ ಧ್ವನಿಗಳು ಕೇಳಿಸಿದವು. ಅದರ ಜೊತೆಗೆ ಪ್ರಕೃತಿಯಲ್ಲಿ ನಮಗೇನೋ ರಕ್ಷಣೆ ಸಿಕ್ಕಿತು ಅಂತನ್ನುವ ಭರವಸೆಯ ಗಾಳಿ ಬೀಸಿತು. ಇದೆಲ್ಲ ಆಗಿ 10ನೇ ದಿವಸಕ್ಕೆ ಆ ಮಗುವನ್ನ ಕರ್ಕೊಂಡು ಬೆಟ್ಟದ ತುದಿಗೆ ಹೋಗಿ ಅಲ್ಲಿರುವ ಯಾವುದೋ ಒಂದು ದೇವಸ್ಥಾನದಲ್ಲಿ ಮಗುವಿಗೆ ಏನಾದರೂ ಒಂದು ರಕ್ಷೆ ಮಾಡಿಸಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದಾಗ ದೂರದಲ್ಲಿ ಹೆಂಡತಿಗೆ ಯಾವ್ದಾದ್ರೂ ಪ್ರಾಣಿ ಬಂದು ತೊಂದರೆ ಕೊಡ್ಬೋದು ಅಂತ ಕಾಯ್ತಾ ದೂರದಲ್ಲಿದ್ದಂತಹ ಒಂದು ಹುಲಿಗೆ ಬಾಣವನ್ನು ಬಿಡ್ತಾನೆ. ಅದು ದಾಳಿ ಮಾಡುತ್ತೆ ಅಂತ ಗೊತ್ತಾಗಿ ಹಾಗೆ ಬಾಣ ಹೊಡೆದ ಮರುಕ್ಷಣದಲ್ಲಿ ಏಟು ತಿಂದ ಹುಲಿ ಜೋರಾಗಿ ಘರ್ಜಿಸಿದಾಗ ಹತ್ತುತ್ತಾ ಇದ್ದವಳು ಹೆದರಿ ಮಗುವನ್ನ ಅದನ್ನ
ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗಿ ಬೆಟ್ಟದ ಆ ಕಡೆಗೆ ಮಗುವನ್ನ ಕೈ ಚೆಲ್ತಾಳೆ. ಹಾಗೆ ಚೆಲ್ಲಿದ ತಕ್ಷಣ ಅವಳು ಎದೆನೇ ಬಾಯಿ ಬಂದ ಹಾಗಾಗಿ ಹೆದರಿ ಎತ್ತಿಕೊಂಡು ಹಿಡ್ಕೊಳ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರೆ ಹೋಗದೆ ಅದು ಸೀದಾ ಕಣಿವೆಯ ಕೆಳಕ್ಕೆ ಬೀಳುತ್ತೆ. ಪಾಂಡು ಓಡಿ ಬರ್ತಾನೆ, ಕುಂತಿ ಓಡಿ ಬರ್ತಾಳೆ, ಮಾದ್ರಿ ಓಡಿ ಬರ್ತಾಳೆ. ಆ ಬೆಟ್ಟವನ್ನ ಇಳಿದು ಕಣಿವೆಯ ಕೆಳಭಾಗಕ್ಕೆ ನೋಡಿದ್ರೆ ದೊಡ್ಡ ಬಂಡೆಯ ಮೇಲೆ ಬಿದ್ದದ್ದು ಕಾಣುತ್ತವ್ರಿಗೆ ಮೇಲಿನಿಂದ. ಬಂಡೆ ಹತ್ರ ಬೀಳ್ತಾ ಇದೆ ಅಂತ. ಆದ್ರೆ ಏನಾಯ್ತು ಕಾಣಿಸ್ಲಿಲ್ಲ ಕತ್ತಲೆಗೆ. ಹತ್ತಿರ ಹೋಗಿ ನೋಡಿದ್ರೆ ಬಂಡೆ ಎಲ್ಲ ಶತಥಾ ಭೇದಮಾಯ, ಎಲ್ಲ ಬಂಡೆ ಪುಡಿ ಪುಡಿಯಾಗಿ ಹೋಗಿದೆ. ಮಧ್ಯದ ಬಂಡೆಯ ಮೇಲೆ ಆರಾಮಾಗಿ ನಗತಾ ಕೂತ್ಕೊಂಡು ಅಲ್ಲಿಯ ಬಂಡೆಯ ಚೂರುಗಳನ್ನು ಇಟ್ಕೊಂಡು ಆಡ್ತಾ ಇದೆ. ಅಂದ್ರೆ ಹೀಗೆ ಹುಟ್ಟುವಾಗಲೇ ಅವನ ವ್ಯಕ್ತಿತ್ವ ಅಷ್ಟು ದೊಡ್ಡದಿತ್ತು ಅಂತ. ಪರ್ವತ ಸ್ಯೋಪರಿಸ್ಥಾಂ ಅಧಸ್ತಾ ಅಪತತ್ ಶಿಶು ಸಶಿಲಾಂ ಚೂರ್ಣಯಾಮಾಸ ವಜ್ರವತ್ ವಜ್ರಚೋದಿತ. ಹೇಗೆ ವಜ್ರಾಯುಧವನ್ನ ಬಳಸಿ ಇಂದ್ರ ಬೆಟ್ಟವನ್ನೇ ಪುಡಿ ಮಾಡುವ ಸಂದರ್ಭದಲ್ಲಿ ಹೇಗೆ ಚೂರು ಚೂರಾಗಿ ಹೋಗುತ್ತೋ ಹಾಗೆ ಇವನ ಬೀಳುವಿಕೆಗೆ ಆ ಇಡೀ ಬೆಟ್ಟ ಶತಶೃಂಗ ತಾಮೇಲೆ ಹೆಸರು ಬಂತಂತದಕ್ಕೆ. ಶತಶೃಂಗ 100 ಕೋಡುಗಳು ಬಂತಂತೆ. 100 ಕೋಡು ಬರುದು ಅಂದ್ರೆ ಮೊದಲಿದ್ದ ಬೆಟ್ಟ ಒಂದೇ ಇದ್ದದ್ದು ಪುಡಿ ಆದ್ಮೇಲೆ ಎಲ್ಲ ಚದರಿಕೊಂಡು 100 ಬೆಟ್ಟಗಳಾಗುವಂತೆ, ಸಣ್ಣ 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 ಬೆಟ್ಟಗಳು. ಅಂದ್ರೆ ಹಾಗೆ ಅವನ ದೇಹದ ಭಾರವನ್ನು ತಡಿಲಿಕ್ಕೆ ಆಗದೆ ಎಲ್ಲ ಸೀಳಿ ಹೋದವು ಅಂತ. ಹೀಗೆ ಅದು ಶೃಂಗಗಿರಿ. ಶತಶೃಂಗ ಇರುವುದು ಹಿಮಾಲಯ ಪರ್ವತದಲ್ಲಿ, ಇವತ್ತಿಗೂ ಸಂಬಂಧ ಇಲ್ಲ. ಇದು ಹಿಮವತ್ ಪರ್ವತದ ಕೈಲಾಸದ ಹತ್ತಿರದ ಜಾಗ ಇದೆಲ್ಲ. ಈಗ ಇಲ್ಲಿ ಎಲ್ಲ ಹೇಳ್ತಾ ಇರೋದು ಪಾಂಡವರು ಇದ್ದದ್ದೆಲ್ಲ ಅಲ್ಲೇ. ಯಾಕಂದ್ರೆ ಅವರು ತಪಸ್ಸಿಗೆ ಅಂತ ಹೋದದ್ದೇ ಆ ಜಾಗಕ್ಕೆ ಋಷಿಗಳನ್ನು ಹುಡ್ಕೊಂಡು. ಭೀಮ ಹುಟ್ಟಿದ ದಿನ ಸಜಾತ ಮಾತ್ರ ಏವಾಥ ಧೃತರಾಷ್ಟ್ರ ಸುತೋ ನೃಪ ರಾಸಭಾರಾವ ಸದೃಶಂ ರರಾವಚನನಾದ ಚ. ಅವನು ಹುಟ್ಟಿದ ಮಧ್ಯಾಹ್ನ ಎಲ್ಲ ಮಂಗಳಕರ ದ್ರವ್ಯಗಳು, ನಮ್ಮ ಮಂಗಳಕರ ಧ್ವನಿಗಳು ಕೇಳಿಸಿದವು. ಅದೇ ದಿವಸದ ರಾತ್ರಿಯ ಹೊತ್ತಿಗೆ ಸೂರ್ಯಾಸ್ತ ಆಗಿ ಸ್ವಲ್ಪ ಹೊತ್ತಿಗೆ ದುರ್ಯೋಧನ ಜನಿಸುವಾಗ ಅವನು ಹುಟ್ಟುತ್ತಲೇ ರಾಸಭರಾವ ಸದೃಶಂ ರುರಾವ. ಅವನು ಕತ್ತೆಯ ಹಾಗೆ ಜೋರಾಗಿ ಕಿರುಚಿದ್ನಂತೆ. ಜೋರಾಗಿ ಕಿರಿಚಿದಾಗ ನಮ್ಮ ಜಾತಿಯವರು ಎಲ್ಲೋ ಕರೀತಾ ಇದ್ದಾರೆ ಅಂತ ಹೇಳಿ ಇಡೀ ಊರಿನ ಎಲ್ಲಾ ಕತ್ತೆಗಳು ಜೋರಾಗಿ ಕಿರಿಚಿದ್ವಂತೆ. ನಾನು ಹೇಳ್ತಾ ಇಲ್ಲ, ಹಾಗೆ ಇದೆ ಅಲ್ಲಿ. ತತ್ಸ್ವರ ಪ್ರತ್ಯಭಾಷ ಅಂತ. ಆ ಸ್ವರವನ್ನು ಕೇಳಿ ಪ್ರತಿಭಾಷ ಅಂದ್ರೆ ವಾಪಸ್ ಮಾತಾಡುದು. ನಮ್ಮ ಸ್ವರಕ್ಕೆ ಸರಿಯಾದ ಸ್ವರದಲ್ಲಿ ಯಾವುದೋ ಪ್ರಾಣಿ ನಮ್ಮನ್ನು ಕೂಗಿ ಕರೀತಾ ಇದೆ ಅಂತ ಪ್ರತ್ಯಭಾಷ ಅಂತ. ಗೃಧ್ರ ಗೋಮಾಯು ವಾಯಸ. ಬರೀ ಅಷ್ಟೇ ಅಲ್ಲ, ಕತ್ತೆಗಳು ಮಾತ್ರ ಅಲ್ಲ, ಗೃಧ್ರ ರಣಹದ್ದುಗಳು, ಗೋಮಾಯು ನರಿಗಳು, ವಾಯಸ ಕಾಗೆಗಳು. ನರಿ ಕಾಗೆಗಳು, ಆಮೇಲೆ ಗೃಧ್ರ ರಣಹದ್ದುಗಳೆಲ್ಲ ಕಿರಿಚುದು ಅಂತಂದ್ರೆ ಅದು ಈ ಯುದ್ಧದ ಸಂದರ್ಭದಲ್ಲಿ ರಣಹದ್ದುಗಳೆಲ್ಲ ಕಿರಿಚ್ತಾರೆ. ಮಾಂಸ ಸಿಗುತ್ತೆ, ಇದು ನಮಗೆ ಆಹಾರ ಅಂತ ಹೇಳಿ. ಅಂದ್ರೆ ದೇಶದಲ್ಲಿ ವಿನಾಶದ ಅಂಚಿಗೆ ಹೋಗುವ ಸಂದರ್ಭದಲ್ಲಿ ಇಂತಹ ಕ್ರೂರವಾದ ಪಕ್ಷಿಗಳ ಪ್ರಾಣಿಗಳ ರಾವ ಶಬ್ದ ಕೇಳಿಸುತ್ತೆ. ಧೃತರಾಷ್ಟ್ರನಿಗೆ ಎಲ್ಲರ ಕಿವಿಗೆ ಜೋರಾಗಿ ಧ್ವನಿ ಕೇಳಿಸ್ತಾ ಇದೆ, ನಿಲ್ತಾ ಇಲ್ಲ. ಇಲ್ಲೋ ಅಕಸ್ಮಾತ್ ಆಗಿ ಯಾವುದೋ ಪ್ರಾಣಿಗೆ ಎಲ್ಲೋ ಬಿತ್ತು, 1 ಕೂಗಿದ್ರೆ ಸರಿ, 2 ಕೂಗಿದ್ರೆ ಸರಿ. ಇದು ನಮ್ಮ ಮನೆ ಸುತ್ತ ಬೇಕು ಅಂತ ನಾವು 200-300 ಒಟ್ಟಿಗೆ ಕಾಗೆ ಕೂಗಿದ್ರೆ ಏನು ಅನ್ಸ್ಬೇಕು? ದಿಗಿಲಾಗೋಯ್ತು, ಭಯ ಆಗೋಯ್ತು ಅವನಿಗೆ. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಅಯಂ ತ್ವನಂತಸ್ತಸ್ಮಾತ್ ಅಪಿ ರಾಜ ಭವಿಷ್ಯತಿ ಏತದ್ ವಿಬ್ರೂತಮೇ ತಥ್ಯಂ ಯದತ್ರ ಭವಿತಾ ಧ್ರುವಂ. ಅರ್ಥ ಆಗ್ತಾ ಇಲ್ಲ ವಿದುರ, ನೀನು ಹೇಳು ಏನಾಗ್ತಾ ಇದೆ? ಭಯಮಾವಿಷತ್, ನನಗೆ ಭಯ ಒಳಗೆ ಎದೆಯೊಳಗೆ ನುಗ್ಗಿ ಸಿಡಿತಾ ಇದೆ, ಎದೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ಕ್ರವ್ಯಾದಾಹ ಪ್ರಾಣದನ್ನ ಘೋರಾಹ, ಮಾಂಸಾಹಾರಿ ಪ್ರಾಣಿಗಳೆಲ್ಲವೂ ಕೂಡ ಅತ್ಯಂತ ವಿಕಾರವಾಗಿ ಕಿರಿಸ್ತಾ ಇದೆ, ತಮ್ಮ ಪ್ರಾಣ ಹೋಗ್ತಾ ಇದೆ ಅಂತನ್ನುವ ರೀತಿಯಲ್ಲಿ. ಇನ್ನು ಉಳಿದ ಪ್ರಾಣಿಗಳೆಲ್ಲ ಭಯಭೀತವಾಗಿ ಎಲ್ಲೋ ಮರೆಯಾಗಿ ನಾವು ಬದುಕಲಿಕ್ಕೆ ಯೋಗ್ಯ ಅಲ್ಲ, ನಮ್ಮನ್ನೆಲ್ಲೋ ಕೊಂದು ಬಿಡ್ತಾರೆ ಅಂತ ಪಾಪದ ಪ್ರಾಣಿಗಳೆಲ್ಲ ಮೂಲೆ ಮೂಲೆ ಸೇರ್ಕೊಳ್ತಾ ಇದೆ. ಇದೇನಿದು ಅಂತ ಕೇಳಿದಾಗ ಬಹಳ ಸ್ಟ್ರೈಟ್ ಫಾರ್ವರ್ಡ್ ವಿದುರ ಈ ವಿಷಯದಲ್ಲಿ. ನಾನು ಯಾವತ್ತೂ ಏನೋ ಒಂದು ತುಂಬಾ ಸಮಾಜದ ಮಧ್ಯದಲ್ಲಿ ಮಾತಾಡುವಾಗ ಅದಕ್ಕೇನಂತಾರೆ ಕಾರ್ಪೊರೇಟ್ ಸ್ಟೈಲಲ್ಲಿ ಡಿಪ್ಲೊಮಸಿಯನ್ನು ಎಲ್ಲ ಉಪಯೋಗಿಸುವ ಕ್ರಮ ಇಲ್ಲ. ಅವನು ನೇರ ಹೇಳ್ತಾನೆ, ಏಷ ದುರ್ಯೋಧನೋ ರಾಜ ಮಧುಪಿಂಗಲ ಲೋಚನ ನ ಕೇವಲಂ ಕುಲಸ್ಯಾಂತಂ ಕ್ಷತ್ರಿಯಾಂತಂ ಕರಿಷ್ಯತಿ. ಇವನ ಹುಟ್ಟಿನ ಕಾಲದಲ್ಲಿ ಬಂದ ಎಲ್ಲ ಘಟನೆಗಳ ಪರಿಣಾಮ ನಾನು ಯೋಚನೆ ಮಾಡಿದ್ರೆ ನನಗೆ ಗೊತ್ತಾಗ್ತಾ ಇರೋದು, ಇವನು ಪಿಂಗಳ ಲೋಚನ, ಮಧುಪಿಂಗಲ ಲೋಚನ, ಕಂದು ಮತ್ತೆ ಬೂದು ಬಣ್ಣದ ಮಿಕ್ಸೆಡ್, ಅಂದ್ರೆ ಮಧು ಅಂದ್ರೆ ಜೇನು, ಜೇನಿನ ಕಣ್ಣಿನ ಹಾಗೆ
ನೀವು ಸಾಮಾನ್ಯ ಈ ಹಳೆಯ ಕಾಲದ ವಿಲನ್ಗಳನ್ನು ನೋಡಿದ್ರೆ ಅವ್ರ ಕಣ್ಣಿಗೆ ಇಂಥದ್ದೊಂದು ಏನಂತಾರೆ ಅದಕ್ಕೆ ಕನ್ನಡಕ ಬದಲು ಉಪಯೋಗಿಸ್ತಾರೆ, ಲೆನ್ಸ್ ಉಪಯೋಗಿಸಿರ್ತಾರೆ. ಅಂದ್ರೆ ಅದು ಸಹಜವಾಗಿ ಒಂದು ಎಲ್ಲೋ ಅಲ್ಲ, ಜೇನಿನ ಕಲರ್ ಇರುತ್ತೆ, ಬ್ರೌನಿಶ್ ಮತ್ತೆ ಜೇನಿನ ಬಣ್ಣ ಮಿಕ್ಸ್. ಒಟ್ಟಂತೂ ಒಂದು ಸ್ವಲ್ಪ ನೋಡ್ಲಿಕ್ಕೆ ಭಯಾನಕವಾಗಿರುತ್ತೆ ಅಷ್ಟೇ. ಇವನಿಗೆ ಲೆನ್ಸ್ ಇಡದೇನೆ ಕಣ್ಣು ಹಾಗೆ ಇತ್ತು, ಪಿಂಗಲ ಲೋಚನ. ಅದರ ಜೊತೆಗೆ ಇವನು ಕೇವಲ ಕುಲಸ್ಯಾಂತಂನ ಕರಿಷ್ಯತಿ, ಕ್ಷತ್ರಿಯಾಂತಂ ಕರಿಷ್ಯತಿ. ಕ್ಷತ್ರಿಯರ ಕುಲಕ್ಕೆ ಇಡೀ ಕ್ಷತ್ರಿಯ ವಂಶವೇ ನಾಶ ಆಗಿ ಹೋಗುವುದಕ್ಕೆ ಇವನು ಕಾರಣ ಆಗ್ತಾನೆ. ನಾನೊಂದು ನೇರವಾಗಿ ಮಾತು ಹೇಳ, ನಿನಗೆ ಇನ್ನು 100 ಮಕ್ಕಳು ಹುಟ್ಲಿಕ್ಕಿದ್ದಾರಲ್ವಾ, ಇದರಲ್ಲಿ ಮೊದಲನೇವನು. ಈ ಮೊದಲನೇವನನ್ನು ಬಿಟ್ರೆ ಶತಮೇಕೋನಮಪ್ಯಸ್ತು, ನಿನಗೆ 99 ಮಕ್ಕಳಿದ್ದಾರೆ ಅಂತ ಇರುತ್ತೆ. ಈ 99 ಮಕ್ಕಳು ನಿನಗೆ ದಕ್ತಾರೆ. ಇವನನ್ನ ಅಕಸ್ಮಾತ್ ನೀನು ಬಿಟ್ಟೆ ಅಂತಾದ್ರೆ, ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀ ತ್ಯಜೇತ್. ವಿದುರ ಹೇಳ್ತಾನೆ, ಒಂದು ಮನೆಯಲ್ಲಿ ಒಂದು ಮನೆಯ ಇಡೀ ವ್ಯವಸ್ಥೆಯನ್ನು ಉಳಿಸ್ಲಿಕ್ಕೋಸ್ಕರ ಒಬ್ಬನನ್ನು ತ್ಯಾಗ ಮಾಡಬೇಕಾದೀತು, ಅಥವಾ ಒಂದು ಇಡೀ ಗ್ರಾಮದಲ್ಲಿ ಗ್ರಾಮದ ಉಳಿಯುವಿಕೆಗಾಗಿ ಒಂದು ಮನೆಯನ್ನೇ ಹೊರಕ್ಕೆ ಹಾಕಬೇಕಾದೀತು, ಅಥವಾ ಜನಪದಸ್ಯಾರ್ಥೆ ಒಂದು ದೇಶಕ್ಕಾಗಿ ಒಂದು ಇಡೀ ಗ್ರಾಮವನ್ನೇ ನಾವು ಬಹಿಷ್ಕಾರ ಹಾಕಬೇಕಂತ ಪ್ರಸಂಗ ಬಂದ್ರೆ ಅದರಿಂದಾಗಿ ತುಂಬಾ ಅನ್ಯಾಯ. ರೋಗ ಬಂದು ಇಡೀ ಗ್ರಾಮ ಸಾಂಕ್ರಾಮಿಕದಿಂದ ಕೂಡಿಕೊಂಡಿತ್ತು ಅಂದ್ರೆ ಇಡೀ ಗ್ರಾಮವನ್ನು ಸುಡಬೇಕಾಗತ್ತೆ, ಯಾರನ್ನು ಉಳಿಸ್ಲಿಕ್ಕೂ ಆಗಲ್ಲ. ಹೆಣಗಳ ಮಧ್ಯದಲ್ಲಿ ಉಳಿದ ಯಾರು 4 ಜನ ಇದ್ರೆ ಅವರನ್ನು ಉಳಿಸ್ಲಿಕ್ಕಾಗತ್ತೆ ಅಂತಿಲ್ಲ, ಅನಿವಾರ್ಯವಾಗಿ ಬಲಿ ಕೊಡಬೇಕಾಗುತ್ತೆ. ಕೊನೆಗೆ ಆತ್ಮಾರ್ಥೆ ಪೃಥಿವೀ ತ್ಯಜೇತ್, ನನ್ನ ವೈಯಕ್ತಿಕ ಆತ್ಮದ ಶ್ರೇಯಸ್ಸಿಗಾಗಿ, ಪೃಥಿವೀ ಅಂತಂದ್ರೆ ಸಾಯ್ಬೇಕು ಅಂತ ಅರ್ಥ ಅಲ್ಲ, ಬದುಕಿನ ಎಲ್ಲಾ ಸಂಭಾರಗಳನ್ನು ಬಿಟ್ಟು ಅವನು ಏಕಾಂತದಿಂದ ಹೊರಟು ಹೋಗ್ಬೇಕಾಗುತ್ತೆ. ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಿನಗೆ. ಇವತ್ತಿನ ಕಾಲದಲ್ಲಿ ಭಾರತ ದೇಶಕ್ಕೆ ಹಾಗಂದ್ರೆ ಇಲ್ಲ, ಅದು ವಸ್ತುತಃ ಪ್ರಾಬ್ಲಮ್ ಬರ್ತಾ ಇದೆ. ಆದ್ರೆ ಪ್ರಾಬ್ಲಮ್ ಮೂಲತಃ ನಮ್ಮ ಕಡೆಯಲ್ಲಿ ಇದ್ದ ವಸ್ತು ಆ ಕಡೆಗೆ ಹೋಗ್ತಾ ಇದೆ. ಇದೇನ್ ಗೊತ್ತಾ, ದೇಶಕ್ಕೆ ಅದರಿಂದ ಅಪಾಯ ಇರುವುದಾದ್ರೆ ಹಾಗೆ ಮಾಡ್ಬೇಕು. ಇಲ್ಲಿ ಅಪಾಯ ಅಲ್ಲ, ನಮ್ಗೆ ರಾಜಕೀಯ ಇಚ್ಛಾಶಕ್ತಿ ಕಮ್ಮಿಯಾಗಿ ಅದನ್ನ ಪ್ರಾಬ್ಲಮ್ ಆಗಿ ಉಳಿಸ್ಕೊಂಡಿದ್ದೇವೆ ನಾವು. ಅದು ಪ್ರಾಬ್ಲಮ್ ಇರುವುದಲ್ಲ. ಈಗ ಒಂದು ಸಾಕು, ಸರಿಯಾಗಿ ನಾವು ಯೋಚನೆ ಮಾಡಿದ್ರೆ ಇಡೀ ದೇಶದ ಉಳಿದ ಎಲ್ಲಾ ರಾಜ್ಯಗಳು ಆ ದೇಶದ ಜೊತೆಗೆ ಅಂದ್ರೆ ಆ ಭಾಗದ ಜೊತೆಗೆ ಆರ್ಥಿಕ ಸಂಬಂಧವನ್ನು ಬಿಟ್ಟು, ಅಂದ್ರೆ ಟೂರಿಸಂ ಅದು ಇದು ಎಲ್ಲ ತಗೊಳ್ಳಿ, ಎಲ್ಲ ಬಿಟ್ಟು ಸುಮ್ಮನೆ ಹಾಗೆ ನೀವು ಹೊರಕ್ಕೆ ನಿಂತು ಬಿಟ್ರೆ ಅವ್ರಿಗೆ ಉಣ್ಲಿಕ್ಕೆ ಗತಿ ಇಲ್ಲ, ವ್ಯವಸ್ಥೆ ಮಾಡ್ಕೊಳ್ಳಿಕ್ಕಾಗಲ್ಲ. ಆಗ ಅನಿವಾರ್ಯವಾಗಿ ಶರಣಾಗ್ತಾರೆ ರಕ್ಷಣೆಗೆ ಬೇಕು ಅಂತ. ನಾವು ಎಷ್ಟು ಅವರಿಗೆ ಈ ಬೇರೆ ಕಡೆಯಿಂದ ಸಪೋರ್ಟ್ ಮಾಡಿ ಇನ್ನೊಂದು ಕಡೆಯಿಂದ ಅವರು ನಮ್ಮ ದೇಶದೊಳಗೆ ಸೇರ್ಕೊಳ್ಬೇಕು ಅಂದ್ರೆ ಸೇರ್ಕೊಳ್ಳಿ. ನಾವು ಏನಿಲ್ಲ ಹೀಗೆ ಇರ್ತೀವಿ. ಮೊದಲು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇದ್ದಾಗ ಆ ನಿಯಮವನ್ನು ಅವರು ಗಟ್ಟಿಯಾಗಿ ತಗೊಂಡಿದ್ದಿದ್ರೆ ಅವತ್ತೇ ಮುಗಿದೋಗ್ತಿತ್ತು. ನಾನು ಅದನ್ನೇ ಹೇಳಿದ್ದು, ಇದು ಸಮಸ್ಯೆ ಇರುವುದಲ್ಲ, ಮಾಡಿಕೊಂಡಿರುವುದು. ಅದನ್ನ ಪರಿಹಾರ ಮಾಡ್ಲಿಕ್ಕೆ ಆಗತ್ತೆ. ಆದ್ರೆ ಈಗ ಕೈ ಮೀರಿದೆ. ಈಗ ನಾಳೆ ನಾನು ಸರಿ ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ಯಾಕಂದ್ರೆ ಅಷ್ಟು ಜನರ ಮನಸ್ಸನ್ನ ಒಂದೇ ಸರ್ತಿಗೆ ಹದ್ದುಬಸ್ತಿಗೆ ತೆಗೆದುಕೊಂಡ್ರು. ಯಾಕಂದ್ರೆ ಅಷ್ಟು ಜನರ ವಿಶ್ವಾಸ ಹಾಳಾಗಿ ಹೋಗಿದೆ. ಯಾಕಂದ್ರೆ ಅಲ್ಲಿಯ ತನಕದ ಆಡಳಿತದ ವ್ಯವಸ್ಥೆಯಲ್ಲಿ ಎಲ್ಲವೂ ಆಕ್ರೋಶ. ಇವತ್ತು ಎಷ್ಟು ನಿಜವಾದ ಅಲ್ಲಿಯ ಮೂಲಭೂತ ನಿವಾಸಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಬಿಡದೆ ಈಗ ನಾವು ತಕ್ಷಣದಲ್ಲಿ ದಬ್ಬಾಳಿಕೆ ಮಾಡ್ತೇವೆ ಅಂದ್ರೆ ಒಪ್ಪಿಕೊಳ್ಳಿಕ್ಕೆ ಕಷ್ಟ ಇದೆ. ಅದರಿಂದಾಗಿ ಅಲ್ಲಿಗೂ ಇಲ್ಲಿಗೂ ತೀರ ವ್ಯತ್ಯಾಸ ಆಗುತ್ತೆ. ಇಲ್ಲಿ ದೇಶಕ್ಕೆ ಅದರಿಂದ ಪೂರ್ತಿ ಅಪಾಯವೇ ಇದೆ ಅನ್ನುವ ಸ್ಥಿತಿಯಲ್ಲಿ ಬಿಟ್ಟುಕೊಟ್ರೆ ನಾವು ನಮ್ಮದೇನೆ ತಲೆ. ಯಾಕಂದ್ರೆ ನಮ್ಮ ದೇಶಕ್ಕೆ ಹೆಸರು ಹೇಳುದೇನು, ಕಾಶ್ಮೀರ ಪ್ರವಾಸಿನಿ ಅಂತ ನಮ್ಮ ಮೂಲದಿಂದ ಈ ದೇವತೆಯನ್ನು ದುರ್ಗೆಯನ್ನು ಉಪಾಸನೆ ಮಾಡುವುದು. ಆ ಸೇತು ಹಿಮಾಚಲ, ಕಾಶ್ಮೀರದ ತುದಿಯಿಂದ ಕನ್ಯಾಕುಮಾರಿಯ ತನಕ ಅಂತ ಒಂದು ದೇಶದ ಇಲ್ಲಿಯ ತನಕದ ಇತಿಹಾಸಕ್ಕೆ ನಾವು ಬೆಲೆ ಕೊಟ್ಟಿಲ್ಲ ಅಂತ ಆಗ್ಬಿಡುತ್ತೆ. ಯಾವುದೋ ಒಂದು ತುಂಡಾಗಿದ್ರೆ, ಒಂದು ಸಣ್ಣ ಭಾಗ ಆಗಿದ್ರೆ ಅವತ್ತವ್ರು ಹಾಗೆ ಹೇಳಿಬಿಟ್ಟದ್ದು ಅದನ್ನು ಅನಿವಾರ್ಯದ ಕಾರಣಗಳಲ್ಲಿ ಸೃಷ್ಟಿ ಮಾಡಿ. ಆದ್ರೆ ವಸ್ತುತಃ ಹಾಗಿಲ್ಲ. ಇಲ್ಲಿಗೂ ಅಲ್ಲಿಗೂ ನಾವು ಅಷ್ಟೊಂದು ಲಿಂಕ್ ಕೊಡಬೇಕಾದ ಅಗತ್ಯ ಇಲ್ಲ. ನಮ್ಮದನ್ನ ನಮ್ಮದಾಗಿ ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನವೇ ಸರಿ ಬೇಕು. ಯಾಕೆಂದ್ರೆ ಅದು ಇದ್ರೇನೆ ಈ ದೇಶಕ್ಕೊಂದು ಅರ್ಥ ಇದೆ. ಅದಿಲ್ಲದೆ ಇದ್ರೆ ಈ ದೇಶಕ್ಕೆ ಯಾವ ಅರ್ಥವೂ ಇಲ್ಲ. ಈಗ ದೇಶಕ್ಕೆ ಅದರಿಂದ ಇಲ್ಲಿ ದುರ್ಯೋಧನದಿಂದ ಅಪಾಯ ಇದೆ. ಅದರಿಂದ ನಮ್ಮ ಇಡೀ ಪುನಃನಾಶ ಆಗುತ್ತೆ. ಅದರಿಂದಾಗಿ ದೇಶ ನಾಶ ಆಗ್ತಾ ಇಲ್ಲ, ಆ ಭಾಗದ ಸಮಸ್ಯೆ ಉಳಿದಿದೆ ಅಷ್ಟೇ. ಅದರಿಂದಾಗಿ ನಮ್ಗೆ ಏನು ಪ್ರಾಬ್ಲಮ್ ಅಲ್ಲ, ನಮ್ಮಿಂದನೇ ಅವ್ರು ಬದುಕ್ತಾ ಇರೋದು. ಆದ್ರೆ ನಾವು ಅದನ್ನು ಪರಿಹರಿಸಿಕೊಳ್ಳಿಕ್ಕೆ ಬೇಕಾದ ಇಚ್ಛಾಶಕ್ತಿ ಇನ್ನೂ ದೃಢವಾಗಿ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ.
ನೆಕ್ಸ್ಟ್ ಟರ್ಮ್ ಅಲ್ಲಿ ಬಂದ್ರೆ ಸ್ವಲ್ಪ ಆಗ್ಬಹುದು. ಜಜ್ಞೆ ಧೀಮಾಂತತಃ ಸಸ್ಯಾಂ ಯುಯುಸ್ಸು ಕರ್ಣೋ ನೃಪ ಏವಂ ಪುತ್ರ ಶತಂ ಜಜ್ಞೆ ಧೃತರಾಷ್ಟ್ರಸ್ಯ ಧೀಮತಃ. 3 ದಿನ ಬಿಟ್ಟು ದಿನ ಒಂದೊಂದೇ ಮಡಿಕೆ ಹೊಡೀತಾ ಬಂತು. ಕಾಲಕ್ಕೆ ಹೇಗೆ ವ್ಯತ್ಯಾಸ ಆಗ್ತಾ ಒಂದೊಂದು ದಿವಸದ ಗ್ಯಾಪ್ ಬಂತು, ಅಷ್ಟೇ ಗ್ಯಾಪಿನಲ್ಲಿ ಅವರು ದೊಡ್ಡವರು ಚಿಕ್ಕವರು ಅನ್ನುವ ನಿರ್ಧಾರವೂ ಕೂಡ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹೌದು, ಒಂದೊಂದೇ ದಿನದ ವ್ಯತ್ಯಾಸ. ಒಂದು ದಿವಸ ಒಂದು, 2ನೇ ದಿವಸ ಇನ್ನೊಂದು, 3ನೇ ದಿವಸ ಇನ್ನೊಂದು, 4ನೇ ದಿವಸ ಇನ್ನೊಂದು, ಹೀಗೆ 100 ದಿನಗಳಲ್ಲಿ 100 ಮಡಿಕೆಗಳು ಹೊಡಿತಾ ಬಂದು 100 ಮಕ್ಕಳು ಕಾಲಕ್ರಮದಲ್ಲಿ ಅಣ್ಣ ತಮ್ಮಂದ್ರಾದರು. ಅದರಲ್ಲಿ ಇನ್ನೊಬ್ಬ ಯುಯುತ್ಸು ಅಂತ ಹುಟ್ಟಿದ, ಜೊತೆಗೆ ದುಶ್ಶಲ ಅಂತ ಹುಟ್ಟಿದ್ದು ಅಂತ ಹೇಳುವಾಗ ನೀವು ಇನ್ನೊಬ್ಬ ಮಗಳನ್ನು ಎಲ್ಲಿಂದ ಹೇಳಿದ್ರಿ ಅಂತ ಹೇಳುವಾಗ 100 ಮಕ್ಕಳನ್ನೆಲ್ಲ ಕೊಡದಲ್ಲಿ ಹಾಕಿ ಆದ ಬಳಿಕ ಒಂದು ಸಣ್ಣ ತುಂಡಿತ್ತಂತೆ ಎಡಗೈಯಲ್ಲಿ. ಅವಳಿಗೆ ಮಗು ಆಗುವಾಗದಿಂದ ಮೊದಲಿನಿಂದ ತುಂಬಾ ಆಸೆ ಇತ್ತಂತೆ, ಹೆಣ್ಣು ಮಗುವನ್ನು ಪಡಿಬೇಕು ನಾನು ಅಂತ. ಗಾಂಧಾರಿಗೆ ಹೆಣ್ಣು ಮಗು ಆಗಬೇಕು, 100 ಮಕ್ಕಳಲ್ಲಿ 100 ಮಕ್ಕಳು ಅಂತ ಹೇಳ್ಬಿಟ್ಟಿದ್ದಾರೆ, ಅದು ಗಂಡು ಮಕ್ಕಳಾದ್ರೆ ನನಗೊಂದು ಹೆಣ್ಣು. ಯಾಕೆಂದ್ರೆ ಯಾವಾಗಲೂ ಒಂದು ರೀತಿಯಿಂದ ತಾಯಿಯಾದವಳಿಗೆ ಮಗನಿಗಿಂತ ಹೆಚ್ಚು ಅಳಿಯನ ಬಗ್ಗೆ ಪ್ರೀತಿ ಜಾಸ್ತಿ ಇರುತ್ತೆ ಸ್ವಲ್ಪ. ಆ ಪ್ರೀತಿಯನ್ನ ಪಡೆಯಬೇಕು ಅಂದ್ರೆ ಅದಕ್ಕೊಂದು ಮಗಳು ಬೇಕು. ಆ ಮಗಳನ್ನ ನಾನು ಹೊಂದಬೇಕು ಅಂತ ಆಸೆ ಪಟ್ಟದ್ದನ್ನು ವೇದವ್ಯಾಸರು ಮೊದಲೇ ಯೋಚನೆ ಮಾಡಿದ್ರು, ಅವಳ ಮನಸ್ಸಲ್ಲಿ ಅದಿದೆ ಅಂತ. ಅದಕ್ಕೋಸ್ಕರ ಉಳಿದ ಒಂದು ತುಂಡನ್ನ, ಇದು ಅವಳ ಆ ಆಸೆಯಿಂದ ಹುಟ್ಟಿದ ಎಕ್ಸ್ಟ್ರಾ ಒಂದು ತುಂಡು, ಇದು ಬೆಳೀಲಿ ಅಂತ ಹೇಳಿ ಒಂದು ಗರ್ಭದಲ್ಲಿ ಒಂದು ಕೊಡದಲ್ಲಿ ಹಾಕಿಟ್ಟಿದ್ರು. ಅದರಿಂದ ಬಂದ ಕೊನೆಯ ಮಗುವಾಗಿ ದುಶ್ಶಲ ಹುಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲಿ ಒಂದು ತೀರ ಗಮನಿಸಬೇಕಾದ ಸಂಗತಿ, ಯಾಕೆಂದ್ರೆ ಇತ್ತೀಚೆಗೆ ತುಂಬಾ ಮಾತುಗಳು ಕೇಳಿ ಬಂತು, ಅದರಿಂದಾಗಿ ನಾನು ಮಾತಾಡಬೇಕು ಅಂತ ಅನ್ಕೊಂಡೆ. ದುರ್ಯೋಧನ ಅಂತ ಅನ್ನುವ ಕೆಟ್ಟ ಹೆಸರನ್ನ ಮಹಾಭಾರತದಲ್ಲಿ ಆಮೇಲೆ ತುರುಕಿದ್ದಾರೆ. ಇಲ್ಲೂ ಕೂಡ ಕೈಯಾಡಿಸುವ ಕೆಲಸವನ್ನ ಒಂದು ಮೇಲ್ವರ್ಗದವರು ಬಿಟ್ಟಿಲ್ಲ ಅಂತ ತೀರ ದೊಡ್ಡ ಗಲಾಟೆ. ಮೊದಲು ಆ ಭಾಷೆಯಲ್ಲಿ ಶಬ್ದದ ಅರ್ಥ ಏನು ಅಂತ ತಿಳ್ಕೊಳ್ಳುವ ಯೋಗ್ಯತೆ ಇಲ್ಲದವರೆಲ್ಲ ಹೀಗೆ ಮಾತಾಡಿದ್ರೆ ನಾವು ಅದಕ್ಕೆ ಅಷ್ಟು ಗಮನ ಕೊಡಬೇಕಾಗಿಲ್ಲ. ಆದ್ರೆ ಉಳಿದವರಿಗೂ ತಲೆಗೆಡುತ್ತೆ, ಯಾಕಂದ್ರೆ ನಾವು ಯಾರು ಕೂಡ ದುರ್ಯೋಧನ ಅಂತ ಹೆಸರಿಟ್ಟದನ್ನ ನೋಡಿಲ್ಲ ಸಿನಿಮಾ ಬಿಟ್ಟು. ಆದ್ರೆ ಇಲ್ಲಂತೂ ಹಾಗೆ ಹೆಸರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅಂದ್ರೆ ವಸ್ತುತಃ ದುರ್ಯೋಧನ ಅಂದ್ರೆ ತುಂಬಾ ಒಳ್ಳೆ ಹೆಸರು. ಯುದ್ಧ ಮಾಡಲಿಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲವೋ ಅವನು ದುರ್ಯೋಧನ. ಯೋಧುಂ ದುಸ್ಸಹ, ಯಾರ ಹತ್ರ ನಮ್ಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅವನು ದುರ್ಯೋಧನ. ಇದು ಒಳ್ಳೆ ಹೆಸರು ಕೆಟ್ಟ ಹೆಸರ? ಹಾಗಿದ್ರೆ ನಾವು ಅವನ ಗುಣದಿಂದಾಗಿ ಆ ಹೆಸರಿಗೆ ಕೆಟ್ಟತನ ಅನ್ನೋದು ಅಂಟಿಕೊಂಡಿದ್ದು ಹೊರತು, ತಂದೆ ತಾಯಿಗಳು ಯಾರಾದ್ರೂ ಮಕ್ಕಳಿಗೆ ಇಂಥ ಕೆಟ್ಟ ಹೆಸರಿಡ್ತಾವ ಅದರಿಂದಾಗಿ ಇಲ್ಲೂ ಕೂಡ ಯಾರು ಕೈ ಹಾಕಿದ್ದಾರೆ ಅಂತ ಮೂರ್ಖತನದಿಂದ ಮಾತಾಡೋದಕ್ಕೆ ಅರ್ಥ ಇಲ್ಲ. ಅದು ಎಲ್ಲವೂ ಹಾಗೆ, ದುಶ್ಯಾಸನೂ ಹಾಗೆ. ದುಶ್ಯಾಸನ ಅಂದ್ರೆ ಅವನನ್ನ ಯಾರಿಗೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಶಾಸನ ಮಾಡ್ಲಿಕ್ಕೆ. ಅವನೇ ಎಲ್ಲರನ್ನ ಶಾಸನ ಮಾಡುವಂತಹ ಸಾಮರ್ಥ್ಯ ಇದ್ದವನು ಹೊರತು, ಅವನೇನಾದ್ರೂ ಹೇಳಿದ ಅಂದ್ರೆ ತನ್ನ ಉಳಿದ ಎಲ್ಲ ತಮ್ಮಂದಿರಿಗೆ ಅಣ್ಣ ಕೊಟ್ಟ ಆಜ್ಞೆಯನ್ನ ಬೇರೆ ಯಾರು ಮೀರ್ತಿರ್ಲಿಲ್ಲ. ಅವನಿಗೊಂದು ತಾಕತ್ತಿತ್ತು, ವಿಲ್ ಪವರ್ ಇತ್ತು. ಅದನ್ನೇ ಹೇಳಿದ್ದು ದುಶ್ಯಾಸನ. ಅವನು ಅದನ್ನು ಕೆಟ್ಟದಾಗಿ ಬಳಸ್ಕೊಂಡ, ಅದು ಅವನ ದುಸ್ಥಿತಿ. ಆದ್ರೆ ಹೆಸರು ಹಾಗಲ್ಲ. ಹೀಗೆ ಎಲ್ಲಾ ಹೆಸರು ಹಾಗೆ ಅಂತೇಳಿ ಮತ್ತೆ ಎಲ್ಲ ದುಸ್ ಅಂತಿಲ್ಲ. ಬೇರೆ 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 ಹೆಸರಿದೆ. ಕರ್ಣ, ಉಪಕರ್ಣ, ಗೋಪ, ಉಪಗೋಪ ಅಂತ ಸಿಕ್ಕಾಪಟ್ಟೆ ಬೇರೆ ಬೇರೆ ಒಳ್ಳೊಳ್ಳೆ ಹೆಸರುಗಳಿವೆ. ಅಕಸ್ಮಾತ್ ದುರ್ಯೋಧನ ಅಂತ ಬೇಡ ಅಂತ ಅನ್ಸಿದ್ರು ಬೇರೆ ಒಳ್ಳೆ ಹೆಸರನ್ನ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಆ ಹೆಸರನ್ನ ನೀವೇ ಓದ್ಕೊಳ್ಳಿ ಅಂತ ಒಂದ್ ದಿವಸ ಹೇಳ್ತಾರೆ. ಬಂದಿದೆ. ಅದನ್ನ ಯಾರೋ ಒಬ್ಬ ನಾಟಕದಲ್ಲೋ ಯಕ್ಷಗಾನದಲ್ಲೋ ಹೀಗೆ ಪ್ರಸ್ತಾಪ ಬಂದಾಗ ನಿರಂತರ ನೀನು ತಮಾಷೆ ಕೇಳ್ತಾನೆ, ನೀನು ಅಣ್ಣ ತಮ್ಮಂದ್ರ ಹೆಸರು ಗೊತ್ತಾ ಅಂತ. ಅದಕ್ಕೆ ದುರ್ಯೋಧನ ತಮ್ಮಂದ್ರ ಹೆಸರು ಹೇಳ್ತೇನೆ ಬರ್ಕೋ ಅಂತ ಟಕ 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 ಹೇಳಿ ಮಧ್ಯದಲ್ಲಿ ನೋಡಿ 56ನೇದು ಹೇಳ್ತಾ ಇರಲಿ, ಮತ್ತೆ ಟಕ 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 ಅಂತ ಹೇಳಿದ್ 72ನೇದು, ಟಕ 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 ಅಂತ ಮತ್ತೆ ಹೇಳಿದ್ ಇದು 100ನೇದು. ಆಯ್ತಾ ಬರ್ಕೊಂಡ್ಯಾ ಅಂತ ಕೇಳಿ, ಅಂದ್ರೆ ದುರ್ಯೋಧನನ ವಂಶವನ್ನು ಪ್ರೀತಿಸೋರು ಇನ್ನೂ ಇರ್ತಾರೆ ಅಂತ. ಇನ್ನು ನೀನು ಯುಯುತ್ಸು ಅಂತ ಒಬ್ಬ ಮಗನನ್ನ ಹೇಳಿದಿ, ಅವನು ಯಾರು ಅಂತ ಕೇಳಿದಾಗ ದ್ರೌಪದಿಗಳು ಯಾರು? ಗಾಂಧಾರಿ ಗರ್ಭಾವಸ್ಥೆಯಲ್ಲಿ 2 ತಿಂಗಳು ಇರಬೇಕಾದ್ರೆ ಧೃತರಾಷ್ಟ್ರನ ಸೇವೆ ಮಾಡ್ತಾ ಇದ್ದ ದಾಸಿಯೊಬ್ಬಳು ಅವನನ್ನು ಅನನ್ಯವಾಗಿ ಸೇವಿಸಿ ಅವನಿಂದ ಪಡೆದ ಮಗುವಾಗಿ ಯುಯುತ್ಸು ಅನ್ನುವಂತಹ ಇನ್ನೊಬ್ಬ ಮಗನೂ ಹುಟ್ಟಿದ ದಾಸಿ ಪುತ್ರ ಅವನು ಕೂಡ ಕೌರವರ ಜೊತೆಗೆ ಬೆಳೆದು ಒಟ್ಟು 102 ಜನ ಕೌರವರ ಪರಂಪರೆ ಬೆಳೆದು ನಿಂತಿತು ಅಂತ ಹೇಳಿ ಅಲ್ಲಿ ದುರ್ಯೋಧನಾದಿಗಳ ಹೆಸರನ್ನು ಹೇಳ್ತಾರೆ. ದುಶ್ಶಲೆಯ ವಿವಾಹವನ್ನು ಮುಂದೆ ನಿರೂಪಿಸ್ತಾರೆ. ದುಶ್ಶಲೆಯ ವಿವಾಹದ ಬಳಿಕ ದುಶ್ಶಲೆಗೆ ಜಯದ್ರಥನ ಜೊತೆಗೆ ಇಂದ್ರನಿಂದಾಗಿ ಅರ್ಜುನ, ಅಶ್ವದೇವತೆಗಳಿಂದ ನಕಲು ಸಹದೇವ, ಈ ಕಥೆಯನ್ನ ಮತ್ತೆ ಮುಂದೆ ಹೇಳ್ತಾರೆ. ಬಹುಶಃ ನಾವು ಈ ಮಾಲಿಕೆಯಲ್ಲಿ ಮುಂದಿನ ಶನಿವಾರ ಬಿಟ್ರೆ ಮತ್ತೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನಮಗೆ ರೂಮ್ಗಳು ಪರೀಕ್ಷೆಯ
ವ್ಯವಸ್ಥೆಯಲ್ಲಿ ಸಿಗುದಿಲ್ಲ. ಅದಾದ್ಮೇಲೆ ಚುನಾವಣೆ ಬಂದರಂತೂ ಪೂರ್ತಿ ಬಂದ್ ಮಾಡಿರ್ತಾರೆ. ಇಲ್ಲಿ ಲೆಕ್ಕ ಕೌಂಟಿಂಗ್ ಆಗುವ ಜಾಗನೂ ಇದೇ ಆಗಿರುತ್ತೆ. ಅದರಿಂದ ನೆಕ್ಸ್ಟ್ ವೀಕಲ್ಲಿ ಇಲ್ಲ, ನೆಕ್ಸ್ಟ್ ವೀಕ್ ಪಾಠ ಇದೆ 3ನೇ ತಾರೀಕು. ಅದರ ನಂತರ 10ನೇ ತಾರೀಕು ಶುರುವಾಗಿರುತ್ತೆ, 8ನೇ ತಾರೀಕು ಶುರು. ಹೌದಾ? ಹಾಗಿದ್ರೆ ನೆಕ್ಸ್ಟ್ ಡೇ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು 4ನೇ ತಾರೀಕಿಂದ ಏನೋ ಹೆಸರು ಆಯ್ತು ನೋಡ್ಕೊಂಡು ಮಾರ್ಚ್ 1 to 17 ಅಂತ ಹೇಳ್ತಾ ಇದ್ರು, ಗೊತ್ತಿಲ್ಲ, ಕನ್ಫರ್ಮ್ ಮಾಡಿಲ್ಲ ಅಂತ ತಮ್ಮನಿಗೆ ಶುರು ಆಗುವ ಥರ್ಸ್ಡೇ ಶುರು, ಥರ್ಸ್ಡೇ ಫಸ್ಟ್. ಹಾಗಿದ್ರೆ ಶುರುನೇ ಕರೆಕ್ಟ್. ಅಂದ್ರೆ ಕಾಮರ್ಸ್ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಹೋಗುತ್ತಲ್ಲ, ಹಾಗೆ ಮಧ್ಯದಲ್ಲಿ ಕೆಲವು ಕಡೆ ಇರುತ್ತೆ, ಕೆಲವು ಕಡೆ ಇಲ್ಲ. ಆದ್ರಂತೂ ಇಲ್ಲಿ ಬಿಡುದಿಲ್ಲ, ಇದ್ರೆ ಅಂತೂ ಆಮೇಲೆ ಒಳಗೆ ಬಿಡುದಿಲ್ಲ, ಪೇಪರ್ಗಳೆಲ್ಲ ಇಲ್ಲೇ ಇರುತ್ತೆ ಅನ್ನೋ ಕಾರಣಕ್ಕೆ. ಏಪ್ರಿಲ್ ಮೇ ನನಗಾಗಲ್ಲ. ಮಾರ್ಚ್ 17 ಆದ್ಮೇಲೆ ಆಗುತ್ತೆ. 17 ಆದ್ಮೇಲೆ ಇಲ್ಲಿ ಅದೇನು 18 ಯುಗಾದಿ ಆಗಲ್ಲ. ಮಾರ್ಚ್ ಏನು ಎಲೆಕ್ಷನ್ ನಡೆಯುವುದು ಲೇಟ್ ಇದೆ, ಆದ್ರೆ ಏಪ್ರಿಲ್ ಅಲ್ಲಿ ಇಲ್ಲೆಲ್ಲ ಏನು ಮಾರ್ಚ್ ಅಲ್ಲಿ ಸರ್, ಮಾರ್ಚ್ 18 17ಗೆ ಒಂದು ಸಿಗುತ್ತೆ ಅಷ್ಟೇ, ಒಂದು ವಾರ ಸಿಗುತ್ತೆ. 18 ಆಗಲ್ಲ. 18 ಸಂಡೇ. ಹೌದು, ಅದ್ರ ಹಿಂದಿನ ದಿವಸನೂ ಆಗಲ್ಲ. ನೆಕ್ಸ್ಟ್ ಮಧ್ಯದಲ್ಲಿ ಸಿಗೋದು ಒಂದು ಶನಿವಾರ. ಅದು ಬಿಟ್ರೆ ಇನ್ನು ಜೂನಿಗೆ, ಅಂದ್ರೆ ಮತ್ತೆ ಜೂನಿಗೆ ನಾವು ಭೇಟಿ ಆಗೋದು. ನಾನಿರಲ್ಲ, ಮಾರ್ಚ್ ಅಲ್ಲಿ 2 ಸಿಗುತ್ತೆ ನೋಡೋಣ. ಒಟ್ಟಂತೂ ಈಗಂತೂ ಒಂದು ಸದ್ಯಕ್ಕೊಂದು ಸಣ್ಣ ಮಂಗಳ ಮಾಡಿರೋಣ. ದುರ್ಯೋಧನ ಮಂಗಳ ಆಗಬೇಡ, ಇಂದ್ರನಿಂದ ಅರ್ಜುನ ಹುಟ್ಟಿದ ಅನ್ನೋಲ್ಲಿ ಮಂಗಳ ಮಾಡೋಣ. ಕೆಲಸ ಮಾಡಿ 5 ಹುಟ್ಟಿಸ್ಬಿಡುತ್ತೆ. ಆಯ್ತು, ಇದನ್ನು ಹುಟ್ಟಿ ಆಯ್ತು. ಈಗ ಇಂದ್ರನಿಂದ ಅರ್ಜುನ ಹುಟ್ಟಿದ. ಯಾವ್ದನ್ನ ಅರ್ಜುನ ಯಾಕೆ ಹುಟ್ಟಿದ ಅಂತ ಅನ್ನೋದು, ಮಳೆ ಬೆಳೆ ಎಲ್ಲ ಆಗೋದಕ್ಕೆ ಇಂದ್ರ ಬೇಕು. ಜೊತೆಗೆ ಒಂದು ಕ್ಷತ್ರಿಯರಲ್ಲಿ ವೀರಪುರುಷ ಅಂತ ಅನ್ನಿಸಿಕೊಳ್ಳುವ ಒಬ್ಬ ವ್ಯಕ್ತಿ ಬೇಕು, ಅದಕ್ಕೋಸ್ಕರ ಅರ್ಜುನ ಬೇಕು ಅಂತ. ಜೊತೆಗೆ ಧರ್ಮ ಮತ್ತು ನೀತಿಯನ್ನ ಪಾಲನೆ ಮಾಡಲಿಕ್ಕೆ ನಕುಲ ಸಹದೇವರ ಸೃಷ್ಟಿಯಾಗಬೇಕು ಅಂತ ಕೇಳಿದ್ದಕ್ಕೆ ಮಾದ್ರಿಯಿಂದ ಹುಟ್ಟುವುದು.